ಅದಕ್ಕೆ ಮನುಷ್ಯನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು ಎದರಿಂದ ಅಂದರೆ ಪಾಸಿಟಿವ್ ಥಿಂಕಿಂಗ್ನಿಂದ. ನಾವು ಬಳಸುವಂಥ ವಸ್ತುವಿನಿಂದಲ್ಲ, ನಾವು ಹೊಂದಿದಂಥ ಪೋಸ್ಟ್ ಅಂತ ಕರಿತೇವಲ್ಲ ಅದರಿಂದ ಅಲ್ಲ. ಆದರೆ ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗೋದು ಎದರಿಂದ ಅಂತಂದರೆ ಪಾಸಿಟಿವ್ ಥಿಂಕಿಂಗ್ನಿಂದ. ಹಾಲಿನೊಳಗೆ ತುಪ್ಪ ಬೆರಿತೈತಿ, ಹಾಲಿನೊಳಗೆ ತುಪ್ಪ ಕಾಣಂಗಿಲ್ಲ, ಆದ್ರೆ ತುಪ್ಪ ಅದ್ರಾಗ ಇರ್ತೈತಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣೋದು ಹಾಲು, ವಾಸನೆ ಬರೋದು ಹಾಲು, ಆದ್ರೆ ಅದರೊಳಗೆ ಇರೋದು ತುಪ್ಪ ಇರ್ತೈತಿ. ಹಂಗೆ ನಮ್ಮ ಕಣ್ಣಿಗೆ ಕಾಣೋದು ಏನೈತಲ್ಲ, ನಾವು ಪ್ರಾಣ ಚಲನವಲನ ಮಾಡೋದು ಮಾತಾಡೋದೆಲ್ಲ ಇಫೆಕ್ಟ್, ಪ್ರಾಣದ ಇಫೆಕ್ಟ್ ಇದು. ಆದ್ರೆ ಪ್ರಾಣದೊಳಗೆ ಆ ಇನೋಸ್ ಎನರ್ಜಿ ಏನೈತಲ್ಲ, ಹಾಲಿನ ತುಪ್ಪ ಬೆರೆತಂಗೆ ಇನೋಸಲ್ಲಿ ಅಡಕಾಗಿರ್ತೈತಿ. ಬಸವಣ್ಣವ್ರಿಗಿಂತಲೂ ಪೂರ್ವದಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಇದ್ದಿದ್ದಿಲ್ಲ. ಚನ್ನ ಬಸವಣ್ಣವರು ಸ್ಪಷ್ಟ ಹೇಳ್ತಾರೆ, ಲಿಂಗ ಹುಟ್ಟಿತ್ತು ಬಸವಣ್ಣನ ಉದರದಲ್ಲಿ. ಬಸವಣ್ಣ ಉದರದ ಲಿಂಗ ಹುಟ್ಟೈತಿ. ಬಸವಣ್ಣ ಉದರ ಅಂತಂದ್ರೆ ಏನು? ಅವನ ವಿಚಾರ ಶಕ್ತಿ, ವಿಚಾರ ಗರ್ಭ. ಆ ವಿಚಾರ ಗರ್ಭದಲ್ಲಿ ಬಸವಣ್ಣವರಿಗೆ ಲಿಂಗದ ಪರಿಕಲ್ಪನೆ ಹುಟ್ಟೈತಿ. ಅವರು ಆಯುರ್ವೇದಿಕ್ ಪಂಡಿತರಾಗಿದ್ದರು. ಇದು ಕಾರ್ಬನ್ನಿನ ಮಹತ್ವ ತಿಳ್ಕೊಂಡಿದ್ರು, ದೃಷ್ಟಿಯೋಗದ ಮಹತ್ವ ತಿಳ್ಕೊಂಡಿದ್ರು ಅವರು. ಅದಕ್ಕೆ ಈ ಕಾರ್ಬನ್ನನ್ನಾಗ ಒಂದು ಯೂನಿವರ್ಸಲ್ ಶೇಪ್ ಮಾಡಿ ಕೊಟ್ಟರು ಅವರು. ಕಲ್ಲಿಂದ ಚರ್ಲಿಂಗ ಅಂತ ಇರ್ತಿದ್ದು, ಕಲ್ಲಿಂದ ಈಶ್ವರಲಿಂಗು ಅಂತಂದು ಇಟ್ಕೊಂಡು ಹೋಗ್ತಿದ್ರು. ಅದು ಕಲ್ಲಿಂದ ಅದೆಲ್ಲ ಭಾಳ ದಿವಸದಿಂದ ಐತಿ. ಆದರೆ ಇಷ್ಟಲಿಂಗ ಅನ್ನುವಂಥದ್ದು ಕಾರ್ಬನ್ ಯುಕ್ತವಾದಂಥ ಇಷ್ಟಲಿಂಗ ಏನೈತಲ್ಲ, ಕಾರ್ಬನ್ನಿಂದ ಮಾಡಿ ಮೇಡ್ ಬೈ ಕಾರ್ಬನ್ನು, ಅದು ಬಸವಣ್ಣವರಿಂದನೇ ಕಂಡು ಹಿಡಿದದ್ದು. ನಿದ್ದೆ ಬರೋಂಗಿಲ್ಲ ಅಂತ ಹೇಳ್ಕೊಂಡು ಹಾಸಿಗೆ ಏನೈತಲ್ಲ 4 ತಾಸು ಬರೀ ಉಳ್ಳಾಡೋದು ಮಾಡ್ತಾರೆ. ಅದಕ್ಕೆ ಹಂಗೆ ಉಳ್ಳಾಡೋದು ಬೇರೆ. ಅವ್ರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ಭಾಳ ಪುಣ್ಯ ಅಂತ ಅವ್ರದ್ರಿ, ಭಾಳ ಚಲೋ ಅಂತ ಅವ್ರದ್ದು. ನಿದ್ದೆ ಬರಲಿಲ್ಲ ಅಂತ ದಡ ಏಳುದು, ಎದ್ದು ಮುಖದ ಮ್ಯಾಗೆ ಟಿಬು ತೆಚ್ಕೊಂಡು ನೋಡ್ಕೊಂಡು ಸುಮ್ಮನೆ ಕುಂತು ಬಿಡೋದು. ನಮ್ಮ ಹಾಸಿಗೆಗೆ ಕುಂತು ಬಿಡೋದು, ನಮ್ಮ ಬೆಡ್ ಮ್ಯಾಗ ಕುಂತು. ಮಡಿ ಮೈಲಿಗೆ ಪ್ರಶ್ನೆ ಇಲ್ಲ, ಮಡಿ ಮೈಲಿಗೆ ಇಲ್ಲೇ ಇಲ್ಲ. ಮತ್ತೆ ಯಾಕೆ ಇಷ್ಟು ನಿಯಮಗಳದಾವು? ಸ್ನಾನ ಮಾಡಬೇಕು, ಒತ್ತಾರೆ ಹೇಳ್ಬೇಕು, ಪತ್ರಿ ಹೇಳ್ಬೇಕು, ಅವೆಲ್ಲ ದೀಪ ನಮ್ಮಂತರ ಮಾಡಿ. ಇದನ್ನ ಯಾಕೆ ಇಷ್ಟು ರಿಜಿಡ್ ಮಾಡಿದ್ರ ಬುದ್ಧಿ? ಅದ ನಮ್ಮಂತರ ಮಾಡಿವ್ರಿ ಅಂತ. ವಿಜ್ಞಾನದ ಅವ್ರು ಯಾವಾಗಲೂ ಒಂದು ನಿಮಗೆ ಏನಾಗಿದ್ರೆ ಅರಿವು ಬಂತಂದ್ರೆ ಅದು ಒಂಥರ ಗರ್ಭಸ್ಥ ಜ್ಞಾನ ಇದ್ದಂಗೆ. ಅದು ನಾವು ಅದನ್ನು ಒಳಗೆ ಇಟ್ಕೊಳ್ಳೋಕೆ ಬರಂಗಿಲ್ಲ. ಅದನ್ನು ಯಾವಾಗಲೂ ಡೆಲಿವರಿ ಆಗಬೇಕದು. ಅದು ಅಕ್ಷರ ರೂಪದಲ್ಲಿ ಡೆಲಿವರಿ ಆಕತ್ತೆ, ಅದು ಸಾಹಿತ್ಯ ರೂಪದಲ್ಲಿ ಡೆಲಿವರಿ ಆಕತ್ತೆ. ಅದು ಮುಂದಿನ ಜನಾಂಗದ ಮಾರ್ಗದರ್ಶನಕ್ಕಾಗಿ. ಸಣ್ಣ ಹುಡುಗಿದ್ದಾಗ ಸ್ವಾಮಿಗಳ ಮೇಲೆ ಭಾಳ ಭಕ್ತಿ ನನಗೆ, ಮಠಗಳ ಮೇಲೆ ಭಾಳ ಭಕ್ತಿ. ಮಠದಾಗ ಸೇವಾ ಮಾಡ್ತಿದ್ದೆ, ಸ್ವಾಮಿಗಳ ಸೇವಾ ಮಾಡ್ತಿದ್ದೆ. ಇಳಕಲ್ ಮಾನ್ ಸ್ವಾಮಿಗೆ ಲಿಂಗಾಯತರ ಮನೆಯನ್ನು ಊಟ ರುಚಿ ಹತ್ತಂಗಿಲ್ಲ ಅವಂಗೆ ಲಿಂಗಾಯತ ಸ್ವಾಮಿ ಇಳಕಲ್ ಸ್ವಾಮಿಗೆ ಹೊಲ್ಯಾರ ಮನೆಯ ಊಟನ ಭಾಳ ರುಚಿ ಹತ್ತೈತೆ ಅವಂಗೆ. ಎಟ್ಟದಾಗ ಬೈತಿದ್ರು ಅಂತಿದ್ರು, ಹಿಂಗೆ ಅಂತಿದ್ರು ನನಗೆ ಅಂತ ಅಜ್ಜಾರ ಅಂದ್ರಿ. ಲಿಂಗ ಇಷ್ಟ ಐತೆ ಅಂದ್ರೆ ಅದ್ರ ಮ್ಯಾಗೆ ಇದ್ರಾಗ ಏನು ಅನ್ನಬಾರ್ದು. ಅದು ಲಿಂಗದ ಪಾತ್ರ ಭಾಳ ದೊಡ್ಡದೈತಿ. ಸುಮ್ಮನೆ ಅದರ ಸಮರಸ ಹೊಂದಿದ್ರೆ ಸಾಕು. ನಾವು ಮನಸ್ಸು ಸಮರಸ ಆತಂದ್ರೆ ಸಾಕು. ಮನಸ್ಸಿನ ನೆಗೆಟಿವ್ಸ್ ಎಲ್ಲ ಹೋಗ್ತಾವೆ, ಪಾಸಿಟಿವ್ ಬೆಳೆದು ಬಿಡ್ತೈತಿ. ಅವನೇ ಸ್ವಯಂ ಲಿಂಗ ಆಗಿಬಿಡ್ತಾನೆ. ಅನ್ಲಿ ಬಿಡಲಿ, ಅಪಮಾನ ಮಾಡಲಿ ಬಿಡಲಿ, ನನ್ನ ಕೆಲಸ ನಾ ಮಾಡಬೇಕು. ಇದಕ್ಕೆ ನಮ್ಮ ದೊಡ್ಡ ಜನ ಉದಾಹರಣೆ. ಅವ್ರು ಎಷ್ಟು ಅಪಮಾನ ಶಬ್ದ ಕೇಳಿದ್ರೆ ಸಹಿತ ಲೆಟ್ ಇಟ್ ಬಿ ಗೋ, ನನ್ನ ಕೆಲಸ ನಾ ಮಾಡಬೇಕು. ಮುಂದೆ ತನ್ನ ಕೆಲಸ ತಾವು ಮಾಡ್ಕೊತ ಹೋದಂಗೆ ಅಂದ ಜನನ ಅವ್ರಿಗೆ ಹೊಂದಿಸಿದ್ರು. ಅದು ಹಚ್ಕೊಳ್ಳಿಲ್ಲ ಅವರು. ಅಂದ್ರೆ ಮನಸ್ಸು ಅನ್ನೋದು ಅಷ್ಟು ಗಟ್ಟಿಯಾಗಿತ್ತು. ಆತ್ಮೇರೆ ಶರಣು ಶರಣಾರ್ಥಿ. ನಾಡಿನ ಅಪ್ಪಟ ಬಸವತತ್ವ ನಿಜಾಚರಣೆಯ ಮಠ ಚಿತ್ತರಗಿ ಇಲ್ಕಲ್ ಸಂಸ್ಥಾನ ಮಠ, ವಿಜಯ ಮಹಾಂತೇಶ್ವರ ಮಠ ಎಂಬುದು 20ನೇ ಶತಮಾನದ ನಾಡು ಕಂಡ ಅಪ್ಪಟ ಸತ್ಯ. ಮಹಾಂತ ಜೋಳಿಗೆಯ ಮೂಲಕ ಹೊಸ ಪರ್ವವನ್ನು ಪ್ರಾರಂಭಿಸಿದ ಹಿಂದಿನ ಜಗದ್ಗುರುಗಳಾದ ಪರಮಪೂಜ್ಯ ಮಹಾಂತಪ್ಪಗಳು ನಮಗೆಲ್ಲ ಸದಾಕಾಲ ಆದರ್ಶಪ್ರಾಯರು. ಅದೇ ಪರಂಪರೆಯಲ್ಲಿರುವ ಪರಮಪೂಜ್ಯ ಗುರುಮಹಾಂತ ಅಪ್ಪಗಳು ಇವತ್ತು ನಮ್ಮೊಂದಿಗೆ ಅನೇಕ ಮಹತ್ವದ
ವಿಷಯಗಳನ್ನು ಹಂಚಿಕೊಳ್ಳಿದ್ದಾರೆ. ಮುಖ್ಯವಾಗಿ ಲಿಂಗತತ್ವದ ವಿಚಾರವಾಗಿ ಅದನ್ನು ಸರಳೀಕರಿಸುವ ಬಗೆ ಅಥವಾ ಇರಬಹುದಾದ ಶಕ್ತಿಯ ಕುರಿತು ಮಾತನಾಡಲಿದ್ದಾರೆ. ನಾನು ಪೂಜ್ಯರನ್ನು ಮಾತಿಗೆ ಆಹ್ವಾನಿಸ್ತೇನೆ. ಶರಣಾರ್ಥಿಗಳು. ನಾನು ಇತ್ತೀಚೆಗೊಂದು ಸಭೆಯಲ್ಲಿ ಬುದ್ಧಿ ಯುವಕರಿಗೆ ಇಷ್ಟಲಿಂಗ ಅಥವಾ ಇಷ್ಟಲಿಂಗ ತತ್ವ ಹತ್ತಿರ ಆಗದೇ ಇರೋದಕ್ಕೆ ಅದಕ್ಕಿರುವಂಥ ರಿಜಿಡಿಟಿ ಕಾರಣ ಅನ್ನೋ ಮಾತನ್ನು ಹೇಳಿದ್ದೆ. ಆದರೆ ತಾವು ಅನೇಕ ಸಲ ಪ್ರತಿಪಾದನೆ ಮಾಡ್ತೀರಿ ಅದು ಕಠಿಣ ಅಲ್ಲ, ಸರಳವಾಗಿ ಇದೆ ಅಂತ. ಯಾಕೆ ಬಸವಣ್ಣನವರು ಎಲ್ಲ ಸಿದ್ಧಾಂತಗಳಿದ್ದಾಗ ಕೂಡ ಇಷ್ಟಲಿಂಗವನ್ನು ಕರಸ್ಥಳಕ್ಕೆ ಕೊಟ್ಟಿರಬಹುದು? ಬಸವಣ್ಣನವರ ಆಶಯ ಏನಾಗಿತ್ತಂದರೆ, ಅವರ ಅಪೇಕ್ಷೆ, ಬಸವಣ್ಣನವರ ಅಪೇಕ್ಷೆ ಏನಾಗಿತ್ತಂದರೆ, ಈ ಭೂಮಿನೇ ಸ್ವರ್ಗ ಆಗಬೇಕು. ಈ ಭೂಮಿನೇ ಸ್ವರ್ಗ, ಇನ್ನೊಂದು ಬೇರೆ ಸ್ವರ್ಗ ಲೋಕಿಲ್ಲ, ಎಂದೂ ಇಲ್ಲ. ಈ ಭೂಮಿನೇ ಸ್ವರ್ಗ ಆಗಬೇಕು. ಈ ಭೂಮಿ ಯಾವಾಗ ಸ್ವರ್ಗ ಆಕತ್ತೆ ಅಂತಂದರೆ, ಭೂಮಿ ಮೇಲೆ ವಾಸ ಮಾಡ್ತಕ್ಕಂಥ ಮನುಷ್ಯರೇನದಾರಲ್ಲ ಅವರು ಸದ್ಭಾವಿಗಳಾಗಬೇಕು, ಸದ್ಗುಣಿಗಳಾಗಬೇಕು. ಎಲ್ಲ ಮನುಷ್ಯರು ಸದ್ಗುಣಿಗಳು, ಸದ್ಭಾವಿಗಳಾದಾಗ ಮಾತ್ರ ಇಡೀ ಈ ಭೂಮಿ ಸ್ವರ್ಗ ಆಕತ್ತೆ. ಅದಕ್ಕಾಗಿ ಹುಟ್ಟಿದ ಮನುಷ್ಯರೆಲ್ಲರೂ ಸದ್ಭಾವಿಗಳಾಗಬೇಕು, ಸದ್ಗುಣಿಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಈ ಇಷ್ಟಲಿಂಗವನ್ನು ಕೊಟ್ಟಾರೆ. ಈ ಇಷ್ಟಲಿಂಗದ ಮೂಲಕವಾಗಿ ಮನುಷ್ಯ ಸದ್ಭಾವಿ ಆಗ್ತಾನೆ, ಸದ್ಗುಣಿ ಆಗ್ತಾನೆ. ಅದಕ್ಕೆ ಇದು ರಿಜಿಡಿಟಿ ಅಲ್ಲ, ಇದರಲ್ಲಿ ಹಿಂದೆ ಒಂದು ಅದ್ಭುತವಾದಂಥ ಒಂದು ವಿಜ್ಞಾನ ಐತಿ. ವಿಜ್ಞಾನ ಏನು ಅಂತಂದರೆ, ಮನುಷ್ಯನಲ್ಲಿ ಬಸವಣ್ಣವರೊಂದು ಮಾತು ಹೇಳ್ತಾರೆ, ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣ ಎಂಬ ಕಸವ ಕಿತ್ತು ತೆಗೆದು ಸಲಹೆಯ ಲಿಂಗ ತಂದೆ ಸುಳಿದೆಗೆದು ಬೆಳೆವೆನೋ ಕೂಡಲ ಸಂಗಮ ದೇವ. ಇದು ಎಷ್ಟು ಚಂದ ಐತೆ ಅಂತಂದ್ರೆ, ಇದು ಈ ಪ್ರಳಯದ ಕಸ ಅಂತಾರೆ ಇದಕ್ಕೆ. ಅದು ಈ ಪ್ರಳಯದ ಕಸ ನಮ್ಮೊಳಗೆ ಐತಿದು. ಪ್ರಳಯ ಅಂತಂದ್ರೆ ನಾಶ ಆಗೋದು, ನಮ್ಮನ್ನೇ ನಾಶ ಮಾಡ್ತಕ್ಕಂಥ ಕಸ ನಮ್ಮೊಳಗೆ ಐತೆ. ಅದಕ್ಕೆ ಪ್ರಳಯದ ಕಸ ಅಂತ ಕರೀತಾರೆ. ಅದಕ್ಕೆ ನಮ್ಮೊಳಗೆ ನಮ್ಮನ್ನೇ ನಾಶ ಮಾಡ್ತಕ್ಕಂಥ ಒಂದು ಕಸ ಐತೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಚ್ಚರಲಿಯದು, ತಿಳಿಯಲಿಯದು, ಎಚ್ಚರಲಿಯದು, ನಮಗದು ಗೊತ್ತಿಲ್ಲ ಅದು. ಅದಕ್ಕಾಗಿ ಎನ್ನ ಅವಗುಣವೆಂಬ ಕಸವ ಕಿತ್ತು ತೆಗೆದು ಸಲಹೆಯ ಲಿಂಗ ತಂದೆ. ಅದಕ್ಕೆ ಲಿಂಗೈನಲ್ಲಿ ಏನು ಬೇಡ್ಕೊತಾರೆ ಅಂತಂದ್ರೆ, ಅವರು ನನ್ನ ಒಳಗೆ ಇರ್ತಕ್ಕಂಥ ಈ ಪ್ರಳಯದ ಕಸವನ್ನು ತೆಗೆದು ಹಾಕು, ನೀ ಬರೇ ತೆಗೆಯೋದಷ್ಟೇ ಕೆಲಸ ಮಾಡು, ಸುಳಿದೆಗೆದು ಬೆಳೆವೆನೋ ಕೂಡಲ ಸಂಗಮ ದೇವ. ಅಂದ್ರೆ ಆ ಕಸ ಹೋತಂದ್ರೆ ನೀನು ನನ್ನ ಬೆಳೆಸಬೇಡ, ನನ್ನ ಕಸ ಅಷ್ಟೇ ತೆಗೆದುಬಿಡು, ನೀನು ತಾನೇ ಆಟೋಮೆಟಿಕ್ ಬೆಳಿತೈತೆ ಅದು. ಅದಕ್ಕಾಗಿ ಸುಳಿದೆಗೆದು ಬೆಳೆವೆನೋ, ಒಂದು ಬೆಳೆ ಇರ್ತೈತಿ, ಜೋಳದ ಬೆಳೆ ಇರ್ತೈತಿ, ಅದು ಸುಳಿ ಹೊಡಿತಂದ್ರೆ ತೆನಿಯಾಗಿ 1000 ಕಾಳಾಕತಿ. ಆ ಸುಳಿನ ಹೊಡಿಲಿಲ್ಲ ಅಂದ್ರೆ ತೆನಿನ ಆಗಂಗಿಲ್ಲ, ಬೆಳೆನೂ ಬರೋಂಗಿಲ್ಲ. ಹಾಗಾಗಿ ನಮ್ಮಲ್ಲಿ ಅರಿವಿನ ಬೆಳೆ ಬರಬೇಕಾಗೈತಿ. ಅರಿವಿನ ಬೆಳೆ ಬರಬೇಕಾದ್ರೆ ಸುಳಿ ಹೊಡಿಬೇಕಾದ್ರೆ, ಸುಳಿ ಹೊಡಿತಂದ್ರೆ ಅರು ಹುಲಸಾಗಿ ಬೆಳಿತೈತಿ ನಮ್ಮ ಅಂತರಂಗದಲ್ಲಿ. ಅದಕ್ಕೆ ಅದು ಸುಳಿ ಹೊಡಿಬೇಕಂತಂದ್ರೆ ಅಲ್ಲೇ ಅವಗುಣ ಅನ್ನತಕ್ಕಂಥ ಕಸ ಹೋಗಬೇಕು. ಅವಗುಣ ಬೆಳೆ ಇದ್ದಲ್ಲೇ ಅದ್ರ ಸುತ್ತು ಕಸ ಇತ್ತಂದ್ರೆ ಬೆಳೆ ಬರೋಂಗಿಲ್ಲ. ಅದು ಕಸ ಹೋತಂದ್ರೆ ತಾನೇ ಬೆಳಿತೈತೆ. ಅದು ನಾವೇನಾದ್ರೆ ಬೆಳೆನ ಹಿಡಿದು ಜಗ್ಗಿ ದೊಡ್ಡದು ಮಾಡಬೇಕಾಗಿಲ್ಲ, ಸುತ್ತು ಕಸ ತೆಗೆದುಬಿಟ್ರೆ ಸಾಕು, ಬೆಳೆ ಆಟೋಮೆಟಿಕ್ ತಾನೇ ಬೆಳಿತೈತಿ. ಹಂಗೆ ನಮ್ಮೊಳಗೆ ಅದೊಂದು ಅರಿವಿನ ಬೆಳೆ ಐತಿ, ಅದ್ರ ಸುತ್ತಲೂ ಕಸ ಹೊಂದ್ಕೊಂಡೈತಿ. ಆ ಕಸ ಯಾವುದಂದ್ರೆ ಅವಗುಣಗಳು ಅನ್ನುವಂಥ ಕಸ. ಅಂದರೆ ಅದಕ್ಕೆ ನೆಗೆಟಿವ್ಸ್ ಅಂತ ಕರೀತಾರೆ. ನಮ್ಮಲ್ಲೊಳಗೆ ಪಾಸಿಟಿವ್ ಐತಿ, ನೆಗೆಟಿವ್ ಐತಿ, ಎರಡೂ ಐತೆ. ಅದಕ್ಕೆ ನೆಗೆಟಿವ್ ಹೊರಗಡೆ ಹೋತಂದ್ರೆ ಪಾಸಿಟಿವ್ ಆಟೋಮೆಟಿಕ್ ತಾನೇ ಬೆಳಿತೈತಿ ಅಂತ. ಬೆಳೆ ಬೆಳೆದಂಗೆ ಕಸ ತೆಗೆದು ಬೆಳೆ ಹೆಂಗೆ ಬೆಳಿತೈತಿ ಆಟೋಮೆಟಿಕ್ ತಾನೇ ಬೆಳಿತೈತಿ. ಅದಕ್ಕೆ ನಮ್ಮ ಕೆಲಸ ಏನಂದರೆ ನೆಗೆಟಿವ್ ಹೊರಗೆ ಹೋಗ್ಬೇಕು, ನೆಗೆಟಿವ್ಸ್ ಹೊರಗೆ ತೆಗೆದು. ಅದಕ್ಕೆ ಮನುಷ್ಯನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು ಎದರಿಂದ ಅಂದರೆ ಪಾಸಿಟಿವ್ ಥಿಂಕಿಂಗ್ನಿಂದ. ನಾವು ಬಳಸುವಂಥ ವಸ್ತುವಿನಿಂದಲ್ಲ, ನಾವು ಹೊಂದಿದಂಥ ಪೋಸ್ಟ್ ಅಂತ ಕರಿತೇವಲ್ಲ ಅದರಿಂದ ಅಲ್ಲ. ಆದರೆ ನಮ್ಮ ಪರ್ಸನಾಲಿಟಿ ಡೆವಲಪ್ ಆಗೋದು ಎದರಿಂದ ಅಂತಂದರೆ ಪಾಸಿಟಿವ್ ಥಿಂಕಿಂಗ್ನಿಂದ, ಪಾಸಿಟಿವ್ನೆಸ್ನಿಂದ ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗತ್ತೆ. ಅದು ಶಾಶ್ವತವಾದಂಥ ಪರ್ಸ್ನಾಲಿಟಿ ಅದು. ಅದಕ್ಕಾಗಿ ನಮ್ಮಲ್ಲಿ ನೆಗೆಟಿವ್ನೇ ಐತಿ, ಪಾಸಿಟಿವ್ ಐತಿ. ಅದಕ್ಕಾಗಿ ನೆಗೆಟಿವ್ ಹೊರಗೆ ಹೋಗಬೇಕು, ಪಾಸಿಟಿವ್ ಉಳಿತೈತಿ. ಆ ಉಳಿದದ್ದು ಪಾಸಿಟಿವ್ ಬೆಳ್ಕೊಂತ ಬಂದುಬಿಡುತ್ತೆ, ಆಟೋಮೆಟಿಕ್ ಬೆಳಿತೈತಿ. ಅದಕ್ಕೆ ಈ ಕಾರಣಕ್ಕಾಗಿ ನೆಗೆಟಿವ್ಸ್ ಹೊರಗೆ ಹೋಗಲಿ ಅನ್ನೋ ಕಾರಣಕ್ಕಾಗಿ ಬಸವಣ್ಣ ಇಷ್ಟಲಿಂಗ ಕೊಟ್ಟಾರೆ. ಇದರೊಳಗೊಂದು ದೊಡ್ಡ ಸೈನ್ಸ್ ಐತಿ. ಇದರೊಳಗೆ ಏನಂತಂದ್ರೆ, ಚಿಕ್ಕ ಮಕ್ಕಳಿದ್ದಾಗ ಚಿಕ್ಕ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲೇ ಕಾಡಿಗೆ ಹಚ್ತೀವಿ, ದಪ್ಪನ ಕಾಡಿಗೆ ಹಚ್ತೀವಿ. ಇಲ್ಲಿ ಈ ಕಾಡಿಗೆ ಏನು ಯಾಕೆ ಹಚ್ತಾರೆ ಅಂತಂದ್ರೆ, ಮಕ್ಕಳಿಗೆ ಕಾಡಿಗೆ ಯಾಕೆ ಹಚ್ತಾರೆ ಅಂತಂದ್ರೆ, ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬೀಳಬಾರ್ದಂತ. ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬೀಳಬಾರ್ದು ಅಂತಂದ್ರೆ, ಆ ಮನುಷ್ಯನಿಗೆ ಕೆಟ್ಟ ದೃಷ್ಟಿ ಯಾಕೆ ಬಂದಿರ್ತೈತಿ? ಕೆಟ್ಟ ದೃಷ್ಟಿ ಯಾಕೆ ಬಂದಿರ್ತೈತಿ ಅಂದ್ರೆ, ಆ ಮನುಷ್ಯನಲ್ಲಿ ಕೆಟ್ಟ ಮನಸ್ಸು ಇರ್ತೈತಿ, ಹೊಟ್ಟೆ ಕಿಚ್ಚಿರ್ತೈತಿ, ದ್ವೇಷ ಇರ್ತೈತಿ,
ಆ ಹೊಟ್ಟೆ ಕಿಚ್ಚು ಆ ದ್ವೇಷ ಅವ್ರದ್ರಿಂದ ಅವನ ಕಣ್ಣುಗಳೇ ಕೆಟ್ಟಿರ್ತಾವೆ, ಅವನ ದೃಷ್ಟಿ ಕೆಟ್ಟಾಗಿರ್ತೈತಿ. ಆ ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬೀಳಬಾರದು. ಆ ಕೆಟ್ಟ ದೃಷ್ಟಿ ಕೂಸಿನ ಮೇಲೆ ಬಿತ್ತಂದ್ರೆ ತಡ್ಕೊಳ್ಳೋದಾಗಲ್ಲ ಕೂಸಿಗೆ, ಬೀಳಬಾರದು ಅನ್ನೋದಕ್ಕೆ ಅದನ್ನು ಕಾಡಿಗೆ ಹಚ್ತಾರೆ. ಹಂಗಾರೆ ಕಾಡಿಗೆ ಏನು ಕೆಲಸ ಮಾಡ್ತೈತಿ ಇಲ್ಲಿ? ಕಾಡಿಗೆ ಏನು ಕೆಲಸ ಮಾಡ್ತೈತಿ ಅಂತಂದ್ರೆ ನೋಡೋನ ಕೆಟ್ಟ ದೃಷ್ಟಿಯನ್ನು ಕಾಡಿಗೆ ತನ್ನ ಕಡೆ ಹೀರ್ಕೊಂಡ್ಬಿಡ್ತೈತಿ. ಕೆಟ್ಟ ದೃಷ್ಟಿಯನ್ನು ಹೀರುವಂಥ ಶಕ್ತಿ ಕಾಡಿಗೆಗೆ, ಅದು ನ್ಯಾಚುರಲ್ ಗುಣ ಐತೆ, ಅದಕ್ಕೆ ನ್ಯಾಚುರಲ್ ಪ್ರಾಪರ್ಟಿ ಐತೆ, ಅದಕ್ಕೆ ಅಗದಿ ಸಹಜವಾದ ನೈಸರ್ಗಿಕ ಗುಣ ಐತಿ ಅದಕ್ಕೆ ಕಾಡಿಗೆಗೆ. ಕೆಟ್ಟ ದೃಷ್ಟಿನ ಹೀರಿಕೊಳ್ತಕ್ಕಂಥ ಶಕ್ತಿ ಕಾಡಿಗೆಗೆ ಐತಿ. ಇದು ಸಹಜವಾದಂಥ ಗುಣ ಇದು ಅದರದ್ದು. ಅದಕ್ಕೆ ಬಸವಣ್ಣವ್ರು ಏನು ಮಾಡ್ತಾರೆ ಮಾಡಿದ್ರು ಅಂದ್ರೆ ಆಯುರ್ವೇದಿಕ್ ತಜ್ಞರಿದ್ರು ಅವರು. ಅದಕ್ಕೆ ಬಸವಣ್ಣವ್ರು ಏನು ಮಾಡಿದ್ರು, ಕಾಡಿಗೆಯನ್ನೇ ಬಳಸ್ಕೊಂಡು ಆ ಕಾಡಿಗೆಗೆ ಒಂದು ಯೂನಿವರ್ಸಲ್ ಶೇಪ್ ಕೊಟ್ಟರು. ಆ ಯೂನಿವರ್ಸಲ್ ಶೇಪ್ ಕೊಟ್ಟು ನಮ್ಮ ಕೈ ಹಿಡ್ಕೊಂಡ್ರಿ ಅಂತಂದ್ರೆ ನಾವು ಕುಂತ್ವಿ. ಈಗ ಹಿಡ್ಕೊಂಡು ನೋಡ್ಕೊಂತ ಕುಂತ್ವಿ ಅಂತಂದ್ರೆ ಅವಾಗ ಇದು ಕಾಡಿಗೆ, ಇದು ಲಿಂಗ ಕಾಡಿಗೆನ ಕರಿತೇವೆ ನಾವು. ಇದು ಕಾಡಿಗಿಂದ ಮಾಡ್ಯಾರ ಇದನ್ನು. ಅವಾಗ ಇದರ ಕಣ್ಣಿಲ್ಲ, ಕಿವಿಯಿಲ್ಲ, ಮೂಗಿಲ್ಲ, ಏನಿಲ್ಲ, ಯೂನಿವರ್ಸಲ್ ಶೇಪ್ ಐತಿ. ಇದನ್ನು ನೋಡ್ಕೊತ ಕುಂತೀವಿ. ಈಗ ನೋಡ್ಕೊತ ಕುಂದ್ರೆ ಒಂದು 15 ನಿಮಿಷ ನೋಡೋದ್ರೊಳಗೆ ಏನಾಕತ್ತೆ ಅಂದ್ರೆ, ಈಗ ಪ್ರಾಕ್ಟೀಸ್ ಮಾಡ್ಬೇಕು. ದಿನ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಎವ್ರಿ ಡೇ ನಾವು ಕನಿಷ್ಠ ಒಂದು 15 ನಿಮಿಷ ನಮ್ಮ ನೋಡ್ಕೊತ ಕುಂತ್ವಿ ಅಂದ್ರೆ ನಮ್ಮ ಕಣ್ಣು ಇದ್ರೊಳಗೆ ನಡ್ತೈತೆ. ಅದು ಕಣ್ಣು ಒಂದು ಪಾಯಿಂಟ್ನಾಗ ಇಟ್ಕೊಂಡು ನೋಡಿ ಸೆಂಟರ್ನಾಗ ಈ ದೃಷ್ಟಿಯಲ್ಲಿ, ಅದರಲ್ಲಿ ವಿಶೇಷವಾಗಿ ಭಾಳ ಸ್ಪೀಡ್ ನಮ್ಮದು ಪ್ರಗತಿ ಆಗ್ಬೇಕಾಗಿತ್ತಂದ್ರೆ ನಾವು ಇಲ್ಲೊಂದು ಭಸ್ಮದ ಬಟ್ಟೆ ಇಟ್ಕೋಬೇಕು. ಹಿಂಗೆ ಈ ಭಸ್ಮದ ಬಟ್ಟೆ ಇಟ್ಕೊಂಡು ಕೈಯಾಗ ಹಿಂಗೆ ಅಂಗೈಲಿ ಹಿಂಗೆ ಹಿಡ್ಕೊಂಡು ಕುಂದ್ರೆ ತುಪ್ಪದ ಕಂತಿ ಲಿಂಗ ಮಾಡಿ ಇಟ್ಕೊಂಡ್ರೆ ಏನಾಗತ್ತೆ, ನಮ್ಮ ಮುಖ ಸ್ಪಷ್ಟವಾಗಿ ಅದ್ರಾಗ ಕಾಣ್ತೈತಿ, ಲಿಂಗದೊಳಗೆ ಕಾಣ್ತೈತಿ. ಲಿಂಗದೊಳಗೆ ಕಂಡಾಗ ನಾವು ಇಟ್ಟಂಥ ಭಸ್ಮದ ಬಟ್ಟೆನೂ ಕಾಣ್ತೈತಿ. ಇದು ನಮಗೊಂದು ಪಾಯಿಂಟ್. ಇದು ನಮ್ಮ ಎರಡೂ ಕಣ್ಣಿನ ದೃಷ್ಟಿಯನ್ನು ಆ ಪಾಯಿಂಟ್ ಮೇಲೆ ಕೇಂದ್ರೀಕರಿಸಿ ಸುಮ್ಮನೆ ನೋಡ್ಕೊತ ಕುಂಡ್ರದು. ಮನಸ್ಸು ಎತ್ತಲಾಗಾರ ಹೋಗಲಿ, ಮನಸ್ಸಿನ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಆ ಪಾಯಿಂಟ್ ಮ್ಯಾಗ ಅದ ಕಣ್ಣಿನ ದೃಷ್ಟಿ ಪಾಯಿಂಟ್ ಮ್ಯಾಗ ನಟ್ಟು ಬಿಡ್ತಂತಂದ್ರೆ ಆವಾಗ ಆ ಪ್ರಾಕ್ಟೀಸ್ ಹಾಕೋಂತ ಹೋತಂತಂದ್ರೆ ಮುಂದೆ ಇದೇನೈತಲ್ಲ ಕಾರ್ಬನ್ ಐತಲ್ಲ, ಇದು ಈ ಕಾರ್ಬನ್ನು ನೋಡೋನ ದೃಷ್ಟಿ ಮೊದಲು ಕೆಟ್ಟ ನೆಗೆಟಿವ್ಸ್ ಇದ್ದೇ ಇರ್ತೈತೆ. ಆ ನೋಡೋನ ಕೆಟ್ಟ ದೃಷ್ಟಿಯನ್ನು ಇದೇನು ಮಾಡ್ತೈತಿ, ಹೀರ್ಕೊಂಬಿಡ್ತೈತಿ. ದಿನಾ ಹೀರ್ಕೊಂಬಿಡ್ತೈತಿ. ಅವಾಗ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋದಾಗ ಉಳಿದದ್ದೆಲ್ಲ ಪಾಸಿಟಿವ್ ಹಿಡಿತೈತಿ. ಅದಕ್ಕೆ ನಾವು ಯಾರ ಮೇಲೆ ದ್ವೇಷ ಇರಲಿ, ಹಸು ಇರಲಿ, ಹೊಟ್ಟೆ ಕಿಚ್ಚಲಿ ಏನೋ ಇದ್ರೆ ಸಹಿತ ಅದನ್ನೆಲ್ಲ ಹೀರ್ಕೊಂಬಿಡ್ತೈತಿ. ಒಳಗೆ ಎಲ್ಲರಿಗೂ ಒಳ್ಳೇದಾಗಲಿಪ್ಪ, ಎಲ್ಲರಿಗೂ ಚಲೋ ಆಗಲಿ, ಎಲ್ಲರಿಗೆ ಕಲ್ಯಾಣ ಆಗಲಿ ಅನ್ನೋಂಥ ಭಾವ ಬರ್ತೈತಿ. ಮನಸ್ಸಿನಾಗ ಯಾವುದೇ ಮಂತ್ರ ಅಂತಿರಲಿಲ್ಲ, ನಾವು ಯಾವುದೇ ಮಂತ್ರ ಅಂದ್ರೆ ಸಹಿತ ಮಂತ್ರ ಡಿಸಪೇರ್ ಆಗತಿ. ಒಳಗೆ ಎಲ್ಲರಿಗೆ ಕಲ್ಯಾಣ ಆಗಲಿಪ್ಪ, ಎಲ್ಲರಿಗೆ ಕಲ್ಯಾಣ ಆಗಲಿ, ಈ ಒಂದು ವರ್ಡ್ಸ್ ಅದು ಒಳಗೆ ಬರೋಕ್ಕೆ ಚಾಲು ಆಗತ್ತೆ. ಅದು ಪಾಸಿಟಿವ್ನೆಸ್. ಯಾರನ್ನು ನೋಡಿದರೂ ಇವ್ರಿಗೆ ಒಳ್ಳೇದಾಗಲಿ, ಯಾರನ್ನು ನೋಡಿದ್ರು ಇವ್ರಿಗೆ ಕಲ್ಯಾಣ ಆಗಲಿ, ಯಾರನ್ನು ನೋಡಿದ್ರು ಇವ್ರು ದುಃಖ ಇತ್ತಂದ್ರೆ ಇವ್ರು ದೇವರೇ ಇವ್ರು ಒಳ್ಳೇದು ಮಾಡಿ, ಈ ಭಾವ ಬೆಳ್ಕೊತ ಬಂದುಬಿಡುತ್ತೆ. ಇದಕ್ಕೆ ಪಾಸಿಟಿವ್ನೆಸ್ ಅಂತ ಕರೀತಾರೆ. ಯಾರನ್ನು ನೋಡಿದ್ರು ಇವ್ರಿಗೆ ದ್ವೇಷ ಬರೋಂಗಿಲ್ಲ, ಯಾರನ್ನು ನೋಡಿದ್ರು ಸಿಟ್ಟು ಬರೋಂಗಿಲ್ಲ, ಯಾರನ್ನು ನೋಡಿದ್ರು ಇವ್ರಿಗೆ ಹೊಟ್ಟೆ ಕಿಚ್ಚಪಡಂಗಿಲ್ಲ, ಯಾರು ಹೆಚ್ಚಿಗೆ ಉಂಡಾರಂದ್ರೆ ಹೊಟ್ಟೆ ಕಿಚ್ಚಪಡಂಗಿಲ್ಲ, ಹೆಚ್ಚಿಗೆ ಉಂಡಾರ ಸಂತೋಷ ಪಡ್ತಾರೆ. ಅದಕ್ಕೆ ಇವೆಲ್ಲ ನೆಗೆಟಿವ್ಸ್. ಈಗ ನೆಗೆಟಿವ್ ಅಂದರೆ ಸಿಂಪಲ್ ನೆಗೆಟಿವ್ಸ್ ಅಂತಂದರೆ ಯಾರನ್ನು ನಮ್ಮ ಪಕ್ಕದಾಗ ಊಟಕ್ಕೆ ಕುಂತಿರ್ತಾರೆ ಅಂತ ತಿಳ್ಕೊಡ್ರಿ, ನಾನು 1 ರೊಟ್ಟಿ ತಿಂದೆ, ಅವ್ನು 4 ರೊಟ್ಟಿ ತಿಂದು ಎಷ್ಟು ತಿಂತ ನೋಡೋ ಅಂತಾರೆ. ನೆಗೆಟಿವ್ಸ್ ಅದು. ಅವ್ನು ತಿಂದದ್ದಕ್ಕೆ ನಾನು ಸಂತೋಷ ಪಡಂಗಿಲ್ಲ, ಅವ್ನು ತಿಂದದ್ದಕ್ಕೆ ನಾನು ಹೊಟ್ಟೆ ಕಿಚ್ಚಪಡ್ತೀನಿ, ನನಗಿಂತ ಹೆಚ್ಚು ನೋಡೋ ಅಂತ. ಇದು ನೆಗೆಟಿವ್ಸ್ ಅಂತಾರೆ ಇದಕ್ಕೆ. ಇದು ಎಲ್ಲ ಹೊರಗಡೆ ಹೋತಂದ್ರೆ ನಾವು 1 ರೊಟ್ಟಿ ತಿಂದ್ರೆ 4 ರೊಟ್ಟಿ ನೋಡಿ ಚಲೋ ಆಯ್ತು ನೋಡಿ, ಒಳ್ಳೇದಾಯ್ತು ನೋಡಿ, ಚಲೋ ಆಯ್ತು ನೋಡಿ ಅಂತ ಭಾವನೆ ಬರ್ತದೆ. ಇದು ಪಾಸಿಟಿವ್. ಇದು ಈ ಪಾಸಿಟಿವ್ ಥಿಂಕಿಂಗ್ನಿಂದ ಏನಾಗತ್ತೆ ಅಂದ್ರೆ ಸಹಜವಾಗಿ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗಿಬಿಡ್ತಾವೆ, ಹೊರಗಡೆ ಹೀರ್ಕೊಂಡ್ಬಿಡ್ತೈತೆ, ಅದು ಅಬ್ಸರ್ವ್ ಮಾಡ್ಕೊತೈತಿ. ಅವಾಗ ಆಟೋಮೆಟಿಕ್ ಒಳಗೆ ನೆಗೆಟಿವ್ಸ್ ಉಳಿತೈತಿ, ಆಟೋಮೆಟಿಕ್ ಒಳಗೆ ಪಾಸಿಟಿವ್ ಉಳಿದ್ಬಿಡ್ತೈತಿ. ಪಾಸಿಟಿವ್ ಉಳಿದಾಗ ಮನಸ್ಸಿನಾಗ ಏನಾಗತ್ತೆ ಅಂದರೆ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು, ಆ ಮಂತ್ರ ಚಾಲು ಆಗತ್ತೆ. ಮಂತ್ರ ಅದು ಮನುಷ್ಯನನ್ನು, ಅದು ಯಾರನ್ನು ನೋಡಿದರೂ ಕೂಡ ಅವನ ಕಣ್ಣಿನಲ್ಲಿ ಒಳ್ಳೆ ದೃಷ್ಟಿ ಇರ್ತೈತಿ. ಯಾರನ್ನು ನೋಡಿದ್ರು ಕರುಣೆಯಿಂದ ನೋಡ್ತಾನೆ, ಯಾರನ್ನು ನೋಡಿದ್ರು ಪ್ರೀತಿಯಿಂದ ನೋಡ್ತಾನೆ, ಅವನ ಕಣ್ಣು ಚಲೋ ಆಗತ್ತೆ. ಒಳಗೆ ದ್ವೇಷ ಹೊಟ್ಟೆ ಕಿಚ್ಚಿದಾಗ ಅವನ ಕಣ್ಣು ಕೆಟ್ಟಿರ್ತೈತಿ. ಇದನ್ನು ಕೆಟ್ಟ ದೃಷ್ಟಿಯನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಈ ಲಿಂಗಕ್ಕೆ ಐತಿ. ಅದಕ್ಕಾಗಿ ಮನುಷ್ಯ ಏನಾಗತ್ತೆ ಮುಂದೆ ಪಾಸಿಟಿವ್ ಬೆಳ್ಕೊಂತ ಹೋಗ್ಬಿಡ್ತೈತಿ. ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊತೋದ್ರೆ ಆ ಪಾಸಿಟಿವ್ ಫೀಲಿಂಗ್ಸ್ ಏನು ಬರ್ತಾವಲ್ಲ, ಪಾಸಿಟಿವ್ ಥಿಂಕಿಂಗ್ ಏನು ಬರ್ತೈತಿಲ್ಲ, ಆ ಪಾಸಿಟಿವ್ ಥಿಂಕಿಂಗ್ ಇಟ್ ಸೆಲ್ಫ್ ಇಸ್ ಎ ಡಿವಿನಿಟಿ. ಇದು ಒಂದು ಆಸ್ಪೆಕ್ಟ್ ಆಯ್ತು ಬುದ್ಧಿ. ಹೌದ್ರಿ. ನೀವು ನೆಗೆಟಿವ್ ದೃಷ್ಟಿ ಬಗ್ಗೆ ಹೇಳಿದ್ರಿ. ನೆಗೆಟಿವ್ ದೃಷ್ಟಿ ತಾಗ್ತದೆ ಅನ್ನೋದು ಸೈಂಟಿಫಿಕ್ ಅನ್ರಿ? ನೆಗೆಟಿವ್ ದೃಷ್ಟಿ ಬೀಳ್ತದೆ, ಕೆಟ್ಟ ದೃಷ್ಟಿ ಮಗುವಿನ ಮೇಲೆ ಬೀಳ್ತದೆ ಅನ್ನೋದು ಈಸ್ ಇಟ್ ಸೈಂಟಿಫಿಕ್? ಮತ್ತು ಯಾರೊಬ್ಬರು ನಮ್ಮ ಕೆಟ್ಟದ್ದು ನೋಡಿ ಹೆದರಿಕೆ ಬರ್ತೈತೆ, ಅವ್ರ ಕಣ್ಣು ನೋಡಿದ್ರೆ. ನಾವು ಸಹಜವಾಗಿ ಹಿಂಗೆ ನೋಡ್ಕೊತ ಕುಂತಾಗ ಅವ್ರ ದೃಷ್ಟಿ ಚಲೋ ಇರಲಿಲ್ಲ ಅಂದ್ರೆ ಅವ್ರ ಕಣ್ಣು ನೋಡಿದ ಕಾರಣ ಹೆದರಿಕೆ ಬಂದುಬಿಡ್ತೈತಿ. ನಲಕ್ಕೆ ಚೆಂಡು ಹಾಕ್ಬೇಕಂತ ಅನಿಸ್ತೈತಿ. ಅವ್ರ ಮುಖ ನೋಡಬಾರ್ದು, ಅವ್ರ ದೃಷ್ಟಿ ನೋಡಿದ ಕಾರಣ ಹೆದರಿಕೆಯಾಗಿ ನಾವು ಕಣ್ಣು ತಳಗಿಟ್ಕೊಂಡ್ಬಿಡ್ತೀವಿ. ಹಾಗಿದ್ರೆ ಇಷ್ಟಲಿಂಗ ಅಂಗದ ಮೇಲೆ ಇರೋ ಬದಲ ಹೊರಗೆ ಕಾಣೋಂಗಿದ್ರೆ ನಮ್ಗೆ ನೆಗೆಟಿವ್ ದೃಷ್ಟಿ ಬೀಳಲ್ಲ, ಹೆಂಗಿರ್ಬೋದು? ಹಾಗೇನಿಲ್ಲ, ಅಂದ್ರೆ ನಮ್ಮ ಒಳಗಿನ ದೃಷ್ಟಿ ಚೇಂಜ್ ಆಗ್ಬೇಕು. ನಮ್ಮದು ಚೇಂಜ್ ಆಯಿತು, ನೋಡೋ ವ್ಯಕ್ತಿ ಚೇಂಜ್ ಆಗ್ಬೇಕಂದ್ರೆ ಅದು 12ನೇ ಸಂತ್ರದಲ್ಲಿ ನೋಡಿದ್ರೆ ಮಾತ್ರ ಅದು ದೃಷ್ಟಿ ಹೀರ್ಕೊಂತೈತೆ. ಅದು
ಈಗ 12 ನಮ್ಮಿಂದ 12 ಇಂಚ್ ಅಂತರ ಇರಬೇಕು ಅದಕ್ಕೆ. ನಮ್ಮ ಕಣ್ಣಿನಿಂದ ಲಿಂಗಕ್ಕೆ 12 ಇಂಚ್ ಅಂತರ ಅಷ್ಟೇ ಫ್ರೀಕ್ವೆನ್ಸಿ ಐತೆ ಅದು ಮನಸ್ಸಿಗೆ. ಐತ್ರಿ ಬುದ್ಧಿ. ಹಾಂ, ಅದ್ರ 12 ಇಂಚ್ ಅಂತರದೊಳಗೆ ಇತ್ತಂದ್ರೆ ಅದು ಹೀರ್ಕೊಂತತಿ. ನಾವು ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಪಾಸಿಟಿವ್ ಗುಣಗಳು ಬರ್ತಾವೆ, ಬಟ್ ನಮ್ಮ ಜೊತೆಗಿರೋ ವ್ಯಕ್ತಿ ನೆಗೆಟಿವ್ ಇದ್ರೆ ಅದನ್ನ ಅವಾಯ್ಡ್ ಮಾಡೋದು. ಅವಾಗ ನಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಫೀಲಿಂಗ್ ಏನೈತಲ್ಲ ಇಷ್ಟು ಪವರ್ಫುಲ್ ಇರ್ತೈತಲ್ಲ, ನೆಗೆಟಿವ್ ಇದ್ದ ಮನುಷ್ಯನ ಮನಸ್ಸಿನಾಗ ಸಹಿತ ಪಾಸಿಟಿವ್ ಹುಟ್ಟಿಸ್ತೈತೆ. ಹಿಂಗೆ ನಮ್ಮಲ್ಲಿ ಪಾಸಿಟಿವ್ ಬಂತಂದ್ರೆ ಅವ್ನು ನೆಗೆಟಿವ್ ಇದ್ದವನು ಸಹಿತ ಮನಸ್ಸಿನಾಗ ಸಹಿತ ಅವ್ನಿಗೆ ಏನಾಗತ್ತೆ ಅಂತಂದ್ರೆ ಅವನು ಪಾಸಿಟಿವ್ ಫೀಲಿಂಗ್ ಬರ್ತಾವೆ. ಈಗ ನೀವು ಬಸವಣ್ಣವ್ರ ಉದಾಹರಣೆ ತೊಗೊಳ್ರಿ. ಬಸವಣ್ಣವರು ಏನು ಮಾಡಿದ್ರು? ಬಸವಣ್ಣವರು ಅವ್ರ ಮನೇನ ಆಕಳ ಎಲ್ಲ ಕತ್ಕೊಂಡು ಹೋದ್ರು. ಅವರು ಆ ಮನೇನ ಆಕಳ ಎಲ್ಲ ಕತ್ಕೊಂಡು ಹೋದಾಗ ಮತ್ತು ಅವರು ಪ್ರಧಾನಮಂತ್ರಿ ಇದ್ದರು, ಹಿಡ್ಕೊಂಬರ್ರಿ ಅಂತ ಪೊಲೀಸರು ಹಚ್ಚಿ ಕಳಿಸ್ಬೋದಾಗಿತ್ತು ಎಲ್ಲಾದ್ರೂ ಕಳೆ ಅಂತಂದು. ಅವಾಗ ಅವ್ರು ಪ್ರಧಾನಮಂತ್ರಿ ಇದ್ದರೂ ಕೂಡ ಆ ಪೊಲೀಸ್ ಫೋರ್ಸ್ ಬಳಸಲಿಲ್ಲ. ಅವ್ರು ಏನು ಮಾಡಿದರು? ಮನೇನ ಆಕಳ ಕತ್ಕೊಂಡು ಹೋಗ್ಯಾರ್ರಿ ಅಂತಂದ್ರೆ ಕರ ಬಿಟ್ಟು ಹೋಗ್ಯಾರ. ಹಂಗಾರೆ ಕರ ಮತ್ತು ಅವು ಎಲ್ಲಿ ಅದಾವು 4 ದಿಕ್ಕಿಗೆ ಹೋಗ್ರಿಪ್ಪ, ಅವು ಕರ ತೊಗೊಂಡು ಹೋಗ್ರಿ, ಎಲ್ಲಿ ಆಕಳ ಐತಿ ಆಕಳ ಬಿಟ್ಟು ಬರ್ರಿ, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ, ಅವ್ರಾದ್ರೂ ಹಾಲು ಕುಡಿತಾರೆ, ಇಲ್ಲಾದ್ರೂ ಹಾಲು ಕುಡಿತಾರೆ, ಅವರು ಶರಣರು ಅದಾರ, ಹಾಲು ಕುಡಿಲಿ ಅವರು, ನೀವು ಅದನ್ನು ಇದೇ ಕರ ಹೋದ್ ಅಲ್ಲಿ ಬಿಟ್ಟು ಬರ್ರಿ ಅಂತ ಹೇಳಿದರು. ದಟ್ ಈಸ್ ಪಾಸಿಟಿವ್ ಥಿಂಕಿಂಗ್. ಅದಕ್ಕೆ ಇವ್ರು ಅರಸು ಮನೆತನ ಪರವಾರದವರು 4 ದಿಕ್ಕಿಗೆ ಆಕಳ ಹುಡ್ಕೊ ಎಲ್ಲರೂ ಒಂದು ದಿಕ್ಕಿಗೆ ಸಿಗಬೇಕಲ್ಲ ಆಕಳ, ಅವೇನು ಮುಚ್ಚಿಟ್ಕೊಳಕ್ಕೆ ಬರೋಂಗಲ್ಲ ಏನಿಲ್ಲ. ಅವಾಗ ಒಂದು ದಿಕ್ಕಿಗೆ ಸಿಕ್ಕವು. ಈ ಅರಸು ಪರಿವಾರ ನೋಡಿ ಅವರು ಕಳ್ಳರು ಓಡಕ್ಕೆ ಹತ್ರವ್ರು. ಅವಾಗ ಹಿಡ್ಕೊಂಬಂದು, ಇಲ್ಲ ಬಸವಣ್ಣವ್ರನ್ನ ಹಿಡ್ಕೊಂಬ ಅಂತ ಹೇಳಿಲ್ಲ ನಿಮ್ಗೆ, ನೀವು ಆಕಳ ಇಟ್ಕೊಡ್ರಿ, ಆಕಳ ಹಾಲು ನೀವೇ ಕುಡೀರಿ, ಆದ್ರೆ ಕರಕ್ಕೆ ಹಾಲು ಇದ್ದಿದ್ದಿಲ್ಲ, ಸಣ್ಣ ಕರಕ್ಕೆ, ಅದಕ್ಕೆ ಕರನೂ ಓದು ಆಕಳ ಅಂತೇಳಿ ಬಿಟ್ಟು ಬರ್ರಿ ಅಂದಾರ ಅವರು. ಅದಕ್ಕೆ ನಿಮ್ಗೆ ಹಿಡ್ಕೊಂಬ ಅಂತ ಹೇಳಿಲ್ಲ ಅವರು, ನೀವೇ ಊಟ ಮಾಡಿರಿ ಅಂತ ಹೇಳ್ಯಾರು ಅಂತ ಹೇಳಿಬಿಟ್ರು. ಬಸವಣ್ಣವ್ರ ಪಾಸಿಟಿವ್ ದೃಷ್ಟಿ ಏನಾತಂದ್ರೆ ಅವರಲ್ಲಿರ್ತಕ್ಕಂಥ ಮನ ಪರಿವರ್ತನೆ ಆಯ್ತು. ಆ ದೃಷ್ಟಿಯಿಂದ ಪರಿವರ್ತನೆಯಾಗಿ ಏನು ಮಾಡಿದಾರೆ ಅಂದ್ರೆ ಅವರು ವಾಪಸ್ ಪ್ರೀತಿಯಿಂದ ಬಂದರು. ಎಲ್ಲಿಗೆ ಬಂದರು? ಅರಮನೆಗೆ ಬಂದರು. ಬಂದು ಆಕಳನೂ ಅಲ್ಲೇ ಬಿಟ್ಟರು, ಕರನೂ ಅಲ್ಲೇ ಬಿಟ್ಟರು, ಓದೋದು ತಪ್ಪಾಗೈತರ ನಮಸ್ಕಾರ ಮಾಡಿ ಹೋದರು. ಇದು ಅವರಲ್ಲಿರ್ತಕ್ಕಂಥ ಕಳ್ಳತನ ಮಾಡೋದು ಒಂದು ನೆಗೆಟಿವ್ನೆಸ್ ಅದು. ಆದರೆ ಬಸವಣ್ಣವ್ರನ್ನ ಪಾಸಿಟಿವ್ ಥಿಂಕಿಂಗ್ ಏನಾಯ್ತಂದ್ರೆ ಅವ್ರು ನೆಗೆಟಿವ್ ಥಿಂಕಿಂಗ್ ಸುಟ್ಟು ಬಿಡ್ತಾರೆ. ಅವ್ರನ್ನೂ ಬಸವಣ್ಣವ್ರ ವಿಚಾರವಾಗಿ ಪಾಸಿಟಿವ್ ಥಿಂಕಿಂಗ್ ಬಂತವ್ರಿಗೆ. ಈ ಇಷ್ಟಲಿಂಗ ವಿರೋಧಿಗಳು ನೀವು ಸ್ಥಾವರಿಂಗ ಲಿಂಗವನ್ನು ಬಿಟ್ಟು ಕೈಯಲ್ಲಿ ಮತ್ತೊಂದು ಲಿಂಗ ಕೊಟ್ಟದ್ದು ಏನು ದೊಡ್ಡ ಕ್ರಾಂತಿ ಆಯಿತು ಅಂತ ಮಾತಾಡ್ತಾರೆ. ಅದಕ್ಕೆ ಏನು ಹೇಳ ಬಯಸ್ತೀರಿ? ಅದು ಇದನ್ನು ನೋಡ್ರಿ, ಮನುಷ್ಯನನ್ನು ಅಂತರಂಗದ ಪರಿವರ್ತನೆಗಾಗಿ ಈ ಲಿಂಗ ಕೊಟ್ಟರೆ ಬಸವಣ್ಣವರು. ನಾವು ಆ ಸ್ಥಾವರ ಲಿಂಗ ಅದು ಕಾರ್ಬನ್ ಅಲ್ಲ, ಅದು ಸ್ಥಾವರ ಲಿಂಗ ಕಾರ್ಬನ್, ಅದು ಶಿಲೆ, ಅದು ಅದ್ರ ಮೂಲಕ ನಮಗೆ ಅದ್ರ ಮೂಲಕ ದೃಷ್ಟಿಯೋಗ ಮಾಡೋಕ್ಕೆ ಬರೋಂಗಿಲ್ಲ. ಅದು ನಮ್ಮನೆ ನೆಗೆಟಿವ್ ಹೀರ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೆ ಇದು ಪೂಜಾ ವಸ್ತು ಅಲ್ಲ, ಇದು ದೃಷ್ಟಿಯೋಗದ ವಸ್ತು ಐತಿ. ಇದು ಕಾರ್ಬನ್ ಐತಿ. ಈ ಕಾರ್ಬನ್ ನಮ್ಮ ನೆಗೆಟಿವ್ನ ಹೀರ್ಕೊಂತೈತಿ. ಅದಕ್ಕಾಗಿ ಇದು ಎಲ್ಲದಕ್ಕಿಂತಲೂ ಮನುಷ್ಯನೇ ದೇವರನ್ನ ಮಾಡ್ತೈತಿ. ಪಾಸಿಟಿವ್ ಥಿಂಕರ್ ಯಾರು ಅದರಲ್ಲ ಅವ್ರು ಪಾಸಿಟಿವ್ ಥಿಂಕರ್ ಇಟ್ಸ್ ಸೆಲ್ಫ್ ಇಸ್ ಎ ಡಿವಿನಿಟಿ. ಅವರೇ ದೇವರು. ಯಾಕಂದ್ರೆ ಅವರಿಂದ ಕಲ್ಯಾಣ ಆಗೈತೆ, ಅವರಿಂದ ಎಂದೂ ಅಕಲ್ಯಾಣ ಆಗಂಗಿಲ್ಲ ಜಗತ್ತಿಗೆ. ಯಾಕಂದ್ರೆ ಅವರಲ್ಲಿ ಯಾವಾಗಲೂ ಎಲ್ಲರಿಗೂ ಕಲ್ಯಾಣ ಆಗಲಿ ಅಂತ ಭಾವ ಸಂಪೂರ್ಣವಾಗಿ ಪಾಸಿಟಿವ್ನಾಗಿ ಇರೋ ಹೊತ್ನ್ಯಾಗ ಅವ್ರು ಯಾವ ಜೀವಿಗಳಿಗೂ ಅಕಲ್ಯಾಣ, ಸಣ್ಣ ಸಣ್ಣ ಈರಿಬಿ ಹೋಗ್ತಕ್ಕಂಥ ಜೀವಿಗಳು ಸಹಿತ ಅದ್ರ ಮ್ಯಾಗ ಕಾಲಿಡಂಗಿಲ್ಲ ಅವರು. ಈರಿಬಿ ಹೊಂಟೈತಿ ಬ್ಯಾಡ ತೆಗಿ ಅಂತಾರೆ. ಅಷ್ಟು ಸಹಿತ ಅವರು ಪಾಸಿಟಿವ್ನೆಸ್, ಜೀವಿಗಳ ಮೇಲೆ ಅತ್ಯಂತ ಕರುಣೆ ಬಂದ್ಬಿಡ್ತೈತೆ ಅವ್ರಿಗೆ. ಅದು ಪಾಸಿಟಿವ್ನೆಸ್. ಅದು ಈ ಅಹಿಂಸೆಯನ್ನು ಹಿಂದೆ ಜೈನಿಸಮು ಬುದ್ಧಿಸಮು ಎಲ್ಲರೂ ಹೇಳಿದ್ರು ಬುದ್ಧಿ. ಹೊಸದಾಗಿ ಅಲ್ಲಿ ಧ್ಯಾನವನ್ನು ಹೇಳಿದೆ ಏಕಾಗ್ರತೆಗೆ. ಇಲ್ಲಿ ಇಷ್ಟಲಿಂಗವನ್ನು ಅದರ ಒಂದು ಡೆವಲಪ್ಡ್ ವರ್ಷನ್ ಆಗಿ ಯಾಕೆ ಕೊಟ್ಟರು ಬಸವಣ್ಣ? ಇಲ್ಲ, ಅದು ಒಂದು ಆಸ್ಪೆಕ್ಟ್. ಯಾವುದು? ಅಹಿಂಸೆ ಅನ್ನೋದೊಂದು ಆಸ್ಪೆಕ್ಟ್ ಅವ್ರದ್ದು. ಆದರೆ ಇಲ್ಲಿ ಇಷ್ಟಲಿಂಗ ಯೋಗ ಮಾಡೋದ್ರ ಮೂಲಕವಾಗಿ ಏನು ಪಾಸಿಟಿವ್ನೆಸ್ ಆಸ್ಪೆಕ್ಟ್ ಅದು ಅಷ್ಟು ಆಸ್ಪೆಕ್ಟ್ ಈ ಪಾಸಿಟಿವ್ನೆಸ್ನೇ ಬಂದ್ಬಿಡ್ತವೆ. ಎವ್ರಿ ಆಸ್ಪೆಕ್ಟ್ ಪಾಸಿಟಿವ್ ಥಿಂಕಿಂಗ್ನಾಗ ಎಷ್ಟು ಆಸ್ಪೆಕ್ಟ್ ಅದಾವಲ್ರಿ, ಜೀವಿಗಳ ಮೇಲೆ ಕರುಣೆ ಆಗಿರ್ಬೋದು, ಇನ್ನೊಬ್ಬರಿಗೆ ದಿನದಲ್ಲಿ ಸೇವೆ ಮಾಡೋದಾಗಿರ್ಬೋದು, ಇವೇನು ಟೋಟಲ್ ಪಾಸಿಟಿವ್ ಥಿಂಕಿಂಗ್ನಾಗ ಯಾರ ನ್ಯಾಯ ನಿಗದಿ ಬಂದಾಗ ನಾವು ಪಾಸಿಟಿವ್ನಾಗೆ ಇರೋದು, ನಮ್ಮ ಮನೆಗೆ ಕಳ್ಳತನ ಮಾಡೋಕ್ಕೆ ಬಂದಾಗ ನಾವು ಪಾಸಿಟಿವ್ನಾಗೆ ಇರೋದು, ಹೀಗೆ ನಮಗೆ ಯಾರು ಅನ್ಯಾಯ ಮಾಡಿದ್ರು, ನಮಗೆ ಹಿಂಸೆ ಮಾಡಿದ್ರು ಅಂದರೆ ನಾವು ಪಾಸಿಟಿವ್ನಾಗೆ ಇರೋದು, ಇವೆಲ್ಲ ಪಾಸಿಟಿವ್ನೆಸ್ನ ಆಸ್ಪೆಕ್ಟ್. ಇವೆಲ್ಲ ವಿವಿಧ ಆಸ್ಪೆಕ್ಟ್ಸ್. ಇವೆಲ್ಲ ಒಂದು ಸಲ ನಾವು ಪಾಸಿಟಿವ್ ಥಿಂಕಿಂಗ್ ನಮ್ಮೊಳಗೆ ಹುಡ್ಕೊಂತೆ ಅಂತಂದ್ರೆ ಅದು ಎಲ್ಲ ಆಯಾಮಗಳಲ್ಲಿ ಪಾಸಿಟಿವ್ ಥಿಂಕಿಂಗ್ ಬರೋದು. ಬರೀ ಒಂದು ಅಹಿಂಸಾದಲ್ಲಿ ಅಷ್ಟೇ ಅಲ್ಲ, ಪರ್ಫೆಕ್ಟ್. ಅಂದರೆ ಸಾಧನ ಕೊಡೋ ಅವಶ್ಯಕತೆ ಏನಿತ್ತು ಬಸವಣ್ಣ? ಮತ್ತು ಇದು ಕಾರ್ಬನ್ ಸಾಧನನ ಅಲ್ರಿ, ಇದು ವಿದೌಟ್ ಕಾರ್ಬನ್ ಏನು ಹೀರ್ಕೊಳ್ಳಿ, ಒಂದು ನೆಗೆಟಿವ್ ಎನರ್ಜಿ ಹೊರಗೆ ಹಾಕ್ಲಿಕ್ಕೆ ಆಯ್ತು. ಹೌದ್ರಿ. ಎರಡನೇದು ಏಕಾಗ್ರತೆಗೆ ಇಷ್ಟಲಿಂಗ ಅಂತ ಹೇಳ್ತಾರೆ, ಅದು ಎಷ್ಟರ ಮಟ್ಟಿಗೆ ಒಪ್ಕೋಬೋದು? ಅವ್ನು ಏಕಾಗ್ರತೆ ಅಂದ್ರೆ ಅದು ಏನು ಕಾರ್ಬನ್ ಐತಲ್ಲ, ಅದು ಒಂದು ಏಕಾಗ್ರತೆ ಅಂದರೆ ಏನು? ಮೈಂಡ್ ಏಕಾಗ್ರತೆ ಅಂದರೆ ಏನು? ಮೈಂಡ್ ಏಕಾಗ್ರತೆ ಅಂತಂದ್ರೆ ನಾವೇನು ಕೆಲಸ ಮಾಡ್ತೀವಿ, ನಾವು ಮಾಡೋ ಕೆಲಸದ ಜೊತೆ ನಮ್ಮ ಮನಸ್ಸಿರ್ಬೇಕು. ನಾವು ಊಟ ಮಾಡ್ತಿದ್ವಿ ಅಂದ್ರೆ ನಮ್ಮ ಜೊತೆಗೆ ಊಟ ಮಾಡಬೇಕು, ನಾವು ಬರೀತಿದ್ದೇವೆ ನಮ್ಮ ಜೊತೆ ಬರೀಬೇಕು, ನಾವು ಓದ್ತಿದ್ದೆ ನಮ್ಮ ಜೊತೆಗೆ ಓದಬೇಕು. ಈಗ ನಾವು ಓದ್ತಿರ್ತೇವೆ ಮನಸ್ಸೆಲ್ಲ ಹೋಗಿರ್ತೈತಿ, ನಾವು ಬರೀತಿರ್ತೀನಿ ಏನೋ ವಿಚಾರ ಮಾಡ್ತಿರ್ತೈತಿ, ನಾ ಕಸ ಹೊಡಿತಿರ್ತೀನಿ ಏನೋ ವಿಚಾರ ಮಾಡ್ತೈತಿ.
ನಾವು ಊಟ ಮಾಡ್ತಿರ್ತೀನಿ ಎಲ್ಲೋ ಮನಸ್ಸು ಹೋಗಿರ್ತೈತಿ, ಇದು ಡಿಸ್ಕಾನ್ಸಂಟ್ರೇಷನ್ ಅಂತ. ಇದಕ್ಕೆ ಮನಸ್ಸಿಗೆ ಏಕಾಗ್ರತೆ ಅನ್ನೋದು ಒಂದು ಏನಾಗತ್ತೆ ಅಂದರೆ ನಾವು ಊಟ ಮಾಡಿ ನಮ್ಮ ಜೊತೆಗೆ ಊಟ ಮಾಡಬೇಕು, ಇದು ಏಕಾಗ್ರತೆ. ಇಲ್ಲಿ ಲಿಂಗ ಯೋಗ ಮಾಡೋ ಕಾಲಕ್ಕೆ ಏನಾಗತ್ತೆ ಅಂತಂದ್ರೆ ನಮ್ಮ ದೃಷ್ಟಿ ನಿಲ್ತೈತಿ. ನಮ್ಮ ದೃಷ್ಟಿ ನಿಂತ ಮೇಲೆ ಆಟೋಮೆಟಿಕ್ಕಾಗಿ ಮನಸ್ಸು ಎಲ್ಲರೇ ಇರಲಿ, ಅದು ಇಲ್ಲಿ ದೃಷ್ಟಿ ನಿಂತಗಳ ಮನಸ್ಸು ಎಲ್ಲೇ ಹೋಗಿರಲ್ಲ, ಆ ಮನಸ್ಸನ್ನು ಈ ಕಾರ್ಬನ್ ಜಗ್ಗಿ ಬಿಡ್ತೈತಿ. ಜಗ್ಗಿ ದೃಷ್ಟಿ ಮತ್ತು ಮನಸ್ಸು ಎರಡು ಒಂದು ಕಡೆ ನಿಂತಂದ್ರೆ ಇದೇನು ಕಾರ್ಬನ್ ಐತಲ್ಲ ಇದು ಆಬ್ಜೆಕ್ಟ್ ಅಂತ ಕರೀತಾರೆ. ಈ ಆಬ್ಜೆಕ್ಟ್ ಡಿಸಪೇರ್ ಆಗಿಬಿಡ್ತೈತಿ. ಡಿಸಪೇರ್ ಆದಾಗ ನಮಗೇನು ಲಿಂಗ ಕಾಣಂಗೇ ಇಲ್ಲ, ಫುಲ್ ಡಿಸಪೇರ್ ಆಗೈತಿ. ಇಲ್ಲಿ ಲಿಂಗ ಡಿಸಪೇರ್ ಆತಂದ್ರೆ ಹೊರಗಡೆ ಆಟೋಮೆಟಿಕ್ ಸೈಮಲ್ಟೇನಿಯಸ್ ಪ್ರೊಸೆಸ್ ಅಂದ್ರೆ ಅಂತರಂಗದಲ್ಲಿ ಮೈಂಡ್ ಡಿಸಪೇರ್ ಆಗಿಬಿಡ್ತೈತಿ. ಮೈಂಡ್ ಡಿಸಪೇರ್ ಆಗಿ ಹೋಗ್ಬಿಡ್ತೈತಿ. ಮೈಂಡ್ ಡಿಸಪೇರ್ ಆದಾಗ ನೋ ಮೈಂಡ್, ನೋ ಮೈಂಡ್ ಸ್ಟೇಟ್. ನೋ ಮೈಂಡ್, ಜೀರೋ ಮೈಂಡ್. ಅಂದ್ರೆ ಥಾಟ್ಲೆಸ್ ಪೀರಿಯಡ್ ಆಫ್ ದಿ ಮೈಂಡ್. ಮೈಂಡ್ ಏನು ಆಲೋಚನೆ ಮಾಡ್ತಿರ್ತೈತಲ್ಲ ಸ್ಟಾಪ್ ಆಗಿಬಿಡ್ತೈತಿ. ಅದಕ್ಕೆ ಥಾಟ್ಲೆಸ್ ಪೀರಿಯಡ್ ಆಫ್ ದಿ ಮೈಂಡ್ ಅಂತ ಕರೀತಾರೆ. ಅದಕ್ಕೆ ರೆಸ್ಟ್ ಪೀರಿಯಡ್ ಆಫ್ ದಿ ಮೈಂಡ್ ಅಂತ ಕರೀತಾರೆ. ಅದಕ್ಕೆ ಜೀರೋ ಮೈಂಡ್ ಅಂತ ಕರೀತಾರೆ. ಅಲ್ಲಿ ನೋ ಥಾಟ್ಸ್, ಆಲೋಚನೆಗಳೇ ಇರೋಂಗಿಲ್ಲ, ಸ್ತಬ್ಧ. ಈ ರೀತಿಯಾದಂಥ ಇದೊಂದು ಸ್ಟೇಟಸ್ ಆಫ್ ಮೈಂಡ್ ಇದು. ಜೀರೋ ಮೈಂಡ್ ಅಂದು ದಟ್ ಇಸ್ ಅ ಸ್ಟೇಟಸ್ ಆಫ್ ಮೈಂಡ್. ಇದೊಂದು ಅವಸ್ಥೆ, ಮನಸ್ಸಿನ ಅವಸ್ಥೆ. ಈ ಅವಸ್ಥೆ ಏನೈತಲ್ಲ ದಿಸ್ ಇಸ್ 100% ಪ್ಯೂರ್ ಕಾನ್ಸಂಟ್ರೇಷನ್. ಪ್ಯೂರ್ ಕಾನ್ಸಂಟ್. ಇದು ಈ ಲಿಂಗದ ಮೂಲಕ ಭಾಳ ಸ್ಪೀಡ್ ಆಕತ್ತೆ. ಇದು ಭಾಳ ಸ್ಪೀಡ್ ಅಂದ್ರೆ ಭಾಳ ಸ್ಪೀಡ್ ಆಕತ್ತೆ. ನಾವು 10 ತಾಸು ಕುಂತು ಏಕಾಗ್ರತೆ ಮಾಡಿದ್ವಿ ಅಂದರೆ ಏನು ಬೇಗನೆ ಕಾನ್ಸಂಟ್ರೇಷನ್ ರಿಸಲ್ಟ್. ಇದರಲ್ಲಿ ಭಾಳ 45 ಮಿನಿಟ್ಸ್ ದಿನ ಕಂಟಿನ್ಯೂ ಮಾಡ್ಕೊತ ಹೋದೆ. 45 ಮಿನಿಟ್ಸ್ನಾಗ 10 ತಾಸು ಮಾಡಿದಷ್ಟು ಇಫೆಕ್ಟ್ ಇದ್ರೊಳಗೆ ಬರ್ತೈತಿ. ಅಲ್ಲಿಗೆ ವಿಪಶ್ಯನ ಇತ್ತು ಬುದ್ಧನ ಧ್ಯಾನ ಪ್ರಕ್ರಿಯೆ ಇತ್ತು, ಏನೂ ಆಬ್ಜೆಕ್ಟ್ ಇರಲಿಲ್ಲ. ಇದನ್ನ ಎಲ್ಲ ಅಭ್ಯಾಸ ಮಾಡ್ಯಾರ ಬಸವಣ್ಣವ್ರಿ. ಈಗ ಏನಾಗಿತ್ತು ಅಂದ್ರೆ ನಾವು ಧ್ಯಾನ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಡ್ರಿ. ಉಪಶಮ ಎಲ್ಲರೂ ಅವ್ರು ಏನು ಮಾಡಿದಾರೆ ಅಂದ್ರೆ ಸನ್ಯಾಸಿಗಳು ಅಡವಿಗೆ ಹೋಗಿ ತಪಸ್ಸು ಮಾಡಬೇಕು, ಅಡವಿಗೆ ಹೋಗಿ ಧ್ಯಾನ ಮಾಡಬೇಕು, ಅಡವಿಗೆ ಹೋಗಿ ಧ್ಯಾನ ಮಾಡಿದರೆ ದೇವ್ರು ಒಲಿತಾನ, ಅಡವಿಗೆ ಹೋಗಿ ತಪಸ್ಸು ಮಾಡಬೇಕು ದೇವ್ರು ಒಲಿತಾನ. ಬಿಫೋರ್ ಬಸವಣ್ಣ ಹಿಂಗೆ ಇತ್ತದೆಲ್ಲ. ಅವಾಗ ದೇವ್ರನ್ನ ಕಾಣ್ಬೇಕಂದ್ರೆ ಅಡವಿಗೆ ಹೋಗ್ಬೇಕು, ಹೆಂಡತಿ ಬಿಡಬೇಕು, ಮಕ್ಕಳನ್ನ ಬಿಡಬೇಕು, ಹೊಲ ಬಿಡಬೇಕು, ಮನೆ ಬಿಡಬೇಕು, ಎಲ್ಲ ಅಂತಸ್ತು ಬಿಡಬೇಕು, ಎಲ್ಲ ಬಿಟ್ಟು ನಾರು ಬಟ್ಟೆಯನ್ನು ಉಟ್ಕೊಂಡು ಅಡವಿಗೆ ಹೋಗಿ ಅಲ್ಲಿ ತಪಸ್ಸು ಮಾಡಬೇಕು. ತಪಸ್ಸು ಅಂದ್ರೆ ಏನಿದ್ರ ಅರ್ಥ? ಮೈಂಡ್ ಕಾನ್ಸಂಟ್ರೇಷನ್. ಇಲ್ಲಿ ಮನಸ್ಸು ಇಡಬೇಕು ಅವರು, ಇಲ್ಲಿ ಭ್ರೂಮಧ್ಯದಲ್ಲಿಟ್ಟು ಮನಸ್ಸಿಟ್ಟು ಮೈಂಡ್ ಕಾನ್ಸಂಟ್ರೇಷನ್ ಮಾಡಿ ಇದು ಪ್ಲೇಸ್ ಆಫ್ ಕಾನ್ಸಂಟ್ರೇಷನ್. ಇದು ಕೆಲವು ಮಂದಿ ಏನು ಮಾಡ್ತಾರೆ, ಬ್ರಹ್ಮರಂದ್ರೆ ಮನಸ್ಸನ್ನು ಕಾನ್ಸಂಟ್ರೇಷನ್ ಮಾಡ್ತಾರೆ. ಕೆಲವು ಮಂದಿ ಮೂಗಿನ ತುದಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಕೆಲವು ಮಂದಿ ಉಸಿರಿನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ದೀಸ್ ಆರ್ 4 ಸೆಂಟರ್ಸ್ ಆಫ್ ದಿ ಮೈಂಡ್ ಕಾನ್ಸಂಟ್ರೇಷನ್. ಇದರೊಳಗೆ ಇದನ್ನು ಮಾಡೋಕೆ ಏನು ಮಾಡ್ತಿದ್ರು, ಎಲ್ಲರೂ ಅಡವಿಗೆ ಹೋಗ್ಬೇಕು, ಎಲ್ಲ ಬಿಟ್ಟು ಹೋಗ್ಬೇಕು. ಅವಾಗ ಇದು 10 ವರ್ಷ 12 ವರ್ಷ ಅಡವ್ಯಾಕೆ ಕುಂತು ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು ಅವರು. ಅಷ್ಟೊಳಗೆ ಮನೆಯೊಳಗೆ ಕಾಯಕ ಇಲ್ಲ, ಕಾಯಕ ಹೋಗಿಬಿಡ್ತೈತಿ, ಪ್ರೊಡಕ್ಷನ್ ಹೋಗಿಬಿಡ್ತೈತಿ. ಅವಾಗ ಹೆಡ್ರು ಮಕ್ಕಳಿದ್ದಾರಲ್ಲ ಅನಾಥರಕ್ಕಾರೆ, ಮನೆಯಾಗ ದುಡಿತಕ್ಕಂಥ ಮನಗನ ಮತ್ತು ಹೆಣ್ಮಕ್ಳಿಗಂತೂ ಧ್ಯಾನ ಮಾಡೋದು ತಪಸ್ಸು ಮಾಡೋದು ದೇ ಆರ್ ಬಾರ್ಡ್. ಯಾಕಂದ್ರೆ ಶೂದ್ರ ಸರ್ ಅವರೆಲ್ಲ ನಮ್ಮ ಶಾಸ್ತ್ರ ಏನು ಹೇಳ್ತೈತೆ ಅಂದ್ರೆ ಹೆಣ್ಮಕ್ಳು ತಪಸ್ಸು ಮಾಡಬಾರ್ದಂತೆ, ದೇ ಆರ್ ಬಾರ್ಡ್. ಹೀಗಾಗಿ ಹೆಣ್ಮಕ್ಳ ಮನ್ಯಾಗ ಉಳಿದು ಬಿಡ್ತಿದ್ರು ಅವರು. ಗಂಡು ಮಕ್ಳು ತಪಸ್ಸು ಮಾಡೋಕೆ ಹೋಗಿದ್ರು. ಪ್ರೊಡಕ್ಷನ್ ಮಾಡೋರು ಯಾರು? ಯಾರಿಗೆ ದೇವ್ರು ಕಾಣ್ಬೇಕು ಅನ್ನೋ ಅಪೇಕ್ಷೆ ಇರೋಂಗಿಲ್ಲ, ಎಲ್ಲರಿಗೂ ಇರ್ತೈತಿ. ಎಲ್ಲರೂ ಕಾಣ್ಬೇಕು ಅನ್ನೋದಾದ್ರೆ ಎಲ್ಲರೂ ಅಡವಿಗೆ ಹೋಗ್ಬೇಕು. ಅಡವಿಗೆ ಹೋಗ್ಬೇಕಂತಂದ್ರೆ ಮತ್ತು ಮನ್ಯಾಗ ಎಲ್ಲ ಪ್ರೊಡಕ್ಷನ್ ನಿಂತಿರ್ತದೆ. ಮನೆಯ ಪ್ರೊಡಕ್ಷನ್ನಿಂದ ಸಮಾಜ ನಿಂತು ಬಿಡ್ತೈತಿ. ಅವಾಗಲ್ಲಿ ಪ್ರೊಡಕ್ಷನ್ ನಿಂತಂದ್ರೆ ಅಲ್ಲಿ ಕೊರತೆ ಉಂಟಾಕತ್ತೆ. ಅಲ್ಲಿ ಕೊರತೆ ಉಂಟಾತಂದ್ರೆ ಸಂಘರ್ಷ ಚಾಲು ಆಕತ್ತೆ. ಸಂಘರ್ಷ ಚಾಲು ಆತಂದ್ರೆ ಸ್ವಾಸ್ಥ್ಯ ಕಡಿಮೆ ಆಗಿಬಿಡ್ತೈತಿ, ಸಮಾಧಾನ ಶಾಂತಿ ಇರೋಂಗಿಲ್ಲ. ಎಲ್ಲಿ ಸಮೃದ್ಧಿ ಇರ್ತೈತಿ ಅಲ್ಲಿ ಸಂತೃಪ್ತಿ ಇರ್ತೈತಿ. ಅದಕ್ಕಾಗಿ ಪ್ರೊಡಕ್ಷನ್ ನಿಂತಂದ್ರೆ ಈ ಬರೀ ಧ್ಯಾನ ಮಾಡೋಕ್ಕಂತ ಎಲ್ಲ ಅಡವಿಗೆ ಹೋದ್ರಂದ್ರೆ ತಪಸ್ಸು ಪ್ರೊಡಕ್ಷನ್ ನಿಂತು ಹೋಗ್ಬಿಡ್ತೈತಿ. ಅದಕ್ಕಾಗಿ ಇವರು ಪ್ರೊಡಕ್ಷನ್ ಆಗುವಂಗಿರಬೇಕದು, ಸಮೃದ್ಧಿಯಾಗಿ ಪ್ರೊಡಕ್ಷನ್ ಆಗಿರಬೇಕು, ಕೊರತೆ ಇರಬಾರ್ದು, ಏನೂ ಇರಬಾರ್ದು. ಆದ್ರೆ ಅಲ್ಲೇನು ಅವ್ರು ಕುಂತು ಧ್ಯಾನ ಮಾಡಿ ಸಾಧಿಸ್ತಾರಲ್ಲ ಅದನ್ನು ಹೆಂಡ್ರ ಮಕ್ಕಳ ಜೊತೆಗೆ ಇದ್ದುಕೊಂಡು ಸಾಧಿಸ್ಬೇಕು. ಇನ್ನು ಬಸವಣ್ಣವ್ರ ಕಾನ್ಸೆಪ್ಟ್ ಇದು. ಅದಕ್ಕೆ ಅವ್ರು ಏನು ಮಾಡಿದರು, ನೀವು ಅಡವಿಗೆ ಹೋಗೋದು ಬೇಕಾಗಿಲ್ಲ, ನೀವು ಮೈಂಡ್ ಕಾನ್ಸಂಟ್ರೇಷನ್ ಮಾಡಿರಿ, ತಪ್ಪಲ್ಲ. ಆದರೆ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಇದು ಸರಿ ಹೋಗತ್ತೆ. ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಒಳಗಿನ ಅರಿವು ವಿಕಾಸ ಆಕತಿ. ಆದ್ರೆ ಅಡವಿಗೆ ಹೋಗಿ ತಪಸ್ಸು ಮಾಡೋದ್ರಿಂದ ಸಮಾಜಕ್ಕೆ ಧಕ್ಕೆ ಬರ್ತೈತಿ. ಅದಕ್ಕೆ ಅಡವಿಗೆ ಹೋಗಿ ತಪಸ್ಸು ಮಾಡೋದು ಬೇಕಾಗಿಲ್ಲ. ಮನೆಯೊಳಗೆ ಇರ್ರಿ, ಹೆಂಡ್ರ ಮಕ್ಕಳ ಜೊತೆಗೇ ಇರ್ರಿ, ಕಾಯ್ಕನ ಮಾಡಿರಿ, ಪ್ರೊಡಕ್ಷನ್ ಮಾಡಿರಿ, ಮಾಡ್ಕೊಂಡು ಸಮೃದ್ಧಿಯನ್ನು ಸಾಧಿಸ್ಕೊಂತ ಸಮಾಜ ಸಂತೃಪ್ತಿ ಇಟ್ಕೊಂಡು ದಾಸೋಹ ಮಾಡ್ಕೊತಾನೆ ಇದನ್ನು ಸಾಧಿಸ್ರಿ ಅನ್ನಕ್ಕೆ ಇದೊಂದು ಸ್ಪೀಡ್ ವೇ. ಹಿಂದೆ ಏನು ಮಾಡಿದರು, ಇನ್ನೊಂದು 20 ವರ್ಷ ಹಿಂದೆ ಮೊಬೈಲ್ ಬಂತು, ಬ್ಯಾಟ್ರಿ ಎಷ್ಟು ತನಕ 12 ತಾಸು ಚಾರ್ಜಿಂಗ್ ಹಿಡಿತಿದ್ವಿ. ಈಗ 15 ನಿಮಿಷ ಚಾರ್ಜಿಂಗ್ ಫುಲ್ ಆಗತ್ತೆ. ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ. ಹಂಗೆ ಬಸವಣ್ಣವ್ರು ಏನು ಮಾಡಿದ್ರಿಂದ ದಟ್ ಈಸ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್, ಫಾಸ್ಟ್ ಚಾರ್ಜಿಂಗ್ ಮೆಥಡ್. ಒಂದು ಮೆಥಡ್ ಏನಿತ್ತು, ಇಲ್ಲಿ ಮೈಂಡ್ ಕಾನ್ಸಂಟ್ರೇಷನ್ ಇಲ್ಲೇ ಇತ್ತು. ದಟ್ ಇಸ್ ಓಲ್ಡ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಹ್ಯಾಸ್ ಚೇಂಜ್ಡ್. ಅದನ್ನು ಇವರು ಬಸವಣ್ಣವರು ಅಡ್ವಾನ್ಸ್ಡ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ತಂದರು. ಅಡ್ವಾನ್ಸ್ಡ್
ಅಂದರೆ ಇದು ಭಾಳ ಹೊತ್ತಾಗತ್ತೆ, ಲೇಟ್ ಆಗತ್ತೆ, ಹೆಂಡ್ರ ಮಕ್ಕಳು ಬಿಡಬೇಕು. ಆದ್ರೆ ಹೆಂಡ್ರ ಮಕ್ಕಳು ಜೊತೆಗೆ ಇದ್ಕೊಂಡು ಸಮಾಜದಾಗ ಇದ್ಕೊಂಡು ಅದನ್ನ ಏನು 10-12 ತಾಸು ಮಾಡಿದ್ರೆ ಎಫೆಕ್ಟ್ ಆಗತ್ತೆ, ಅದನ್ನು ಬೆಳಗ್ಗೆ ಮುಂಜಾನೆ ಒಂದು 45 ನಿಮಿಷ ಮಾಡಿದರೆ ಸಾಕು. ಅಷ್ಟು ಫಾಸ್ಟ್ ಕಾನ್ಸಂಟ್ರೇಷನ್ ಆಗುವಂಥ ಒಂದು ವಸ್ತುವನ್ನು ನಮ್ಮ ಕೈಗೆ ಕೊಟ್ಟರು. ಇದು ಬಹಳ ರಿಸರ್ಚ್ ಮಾಡಿರ್ಬೋದು ಅಂತ ಇರ್ಬೋದು ತಾವು. ಹೌದ್ರಿ, ಮತ್ತು ಅಲ್ರಿ 770 ಜನ ಅಮರಗಣಗಳು ಬಸವ ಕಲ್ಯಾಣದೊಳಗೆ ಅನುಭವ ಮಂಟಪ ಕಟ್ಟಿದ್ರಲ್ಲ, ಅನುಭವ ಮಂಟಪದಾಗ 770 ಜನ ಅಮರಗಣಗಳಿದ್ರು. ಅಮರಗಣಗಳಂದ್ರೆ ಯಾರು ಅವರು? ಅಮರಗಣಗಳಂದ್ರೆ ಎಲ್ಲ ಜಾತಿ, ಎಲ್ಲ ಕಾಯಕದ ಮೂಲದಿಂದ ಬಂದಂಥ ಪ್ರತಿನಿಧಿಗಳವರು. ಇದು ಸೂಳೆ ಸಂಕವೇ ವೇಷವೃತ್ತಿಯನ್ನು ಮಾಡ್ತಕ್ಕಂಥ ಹೆಣ್ಮಕ್ಕಳ ಪ್ರತಿನಿಧಿಯಾಗಿ ವೇಷ ಸಂಕವ ಬಂದಿದ್ದು. ಅಂದ್ರೆ ಕುಟ್ಟವರು, ಬೀಸವರು, ಚಪ್ಪಲಿ ಹೊಲೆಯವರು, ಮಾರವರು ಮತ್ತು ಬ್ರಾಹ್ಮಣ ವರ್ಗದವರು, ಜೈನ ವರ್ಗದವರು, ಎಲ್ಲರೂ ಮೇಲ್ವರ್ಗದವರು, ಕೆಳವರ್ಗದವರು, ವಿಧವಾ ಸ್ತ್ರೀಯರು, ಮೇಲ್ವರ್ಗದ ಹೆಣ್ಮಕ್ಕಳು, ಕೆಳವರ್ಗದ ಹೆಣ್ಮಕ್ಕಳು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಪ್ರತಿನಿಧಿಗಳಾಗಿ 770 ಜನರ ಆಯ್ಕೆ ಮಾಡಿದರು. ಅವಾಗ ಏನಿತ್ತು, ನಮ್ಮ ಶಾಸ್ತ್ರ ಏನಿತ್ತು? ನಮ್ಮ ಶಾಸ್ತ್ರ ಏನಿತ್ತು ಅಂತಂದ್ರೆ, ಹೆಣ್ಣುಮಕ್ಕಳು ಶೂದ್ರು, ಅವರು ಪಾಪದಿಂದ ಹುಟ್ಟ್ಯಾರ, ಅದಕ್ಕೆ ಅವರು ದೇವರ ಶಾಪದಿಂದ ಹುಟ್ಟ್ಯಾರ, ಅವರು ಅದಕ್ಕೆ ದೇವರು ಅವ್ರಿಗೆ ಒಲೆಯಂಗಿಲ್ಲ. ಒಂದು ಅಂದರೆ ಕೆಳವರ್ಗದವರು ಶೂದ್ರರು, ಅವ್ರದ್ದು ಕೂಡ ದೇವರ ಕಾಲಿನಿಂದ ಹುಟ್ಟ್ಯಾನ, ಅದಕ್ಕೆ ಅವರು ಶಾಪದಿಂದ ಹುಟ್ಟ್ಯಾರ, ಅವರು ಅನುಗ್ರಹಿಸ್ತಾರಲ್ಲ ಅವರು, ಅದಕ್ಕೆ ಅವರಲ್ಲಿ ಅವರು ದೇವ್ರ ಧ್ಯಾನ ಮಾಡಬಾರ್ದು. ಅವರು ಕೂಡ ದೇ ಆರ್ ಬಾರ್ಡ್ ಎಲ್ಲ. ಮತ್ತು ಇವರೆಲ್ಲ ಬಾರ್ಡ್ ಕೆಲವೇ ಅಪ್ಪರ್ ಕ್ಲಾಸ್ ಪೀಪಲ್ ಅಷ್ಟೇ ದೇವ್ರ ಧ್ಯಾನ ಮಾಡಬೇಕು, ಮತ್ತು ಅವರಷ್ಟೇ ದೇವ್ರನ್ನ ಕಾಣಬೇಕು ಅನ್ನುವಂಥ ಶಾಸ್ತ್ರಗಳು ಹೇಳ್ತಿದ್ದು ನಮ್ಮ ಹಿಂದಕ್ಕೆ. ಬಿಫೋರ್ ಬಸವಣ್ಣ ಹೇಳ್ತಿದ್ರು. ಅದಕ್ಕೆ ಬಸವಣ್ಣವ್ರು ಅಂದರು, ಎಲ್ಲರ ಅಂತರಂಗದಲ್ಲಿ ದೇವ್ರೈತಿ, ಯತ್ರ ಜೀವ ತತ್ರ ಶಿವ, ದಟ್ ಇಸ್ ಪ್ರಿನ್ಸಿಪಲ್ ಅದು. ಹಂಗಾರೆ ಶೂದ್ರನಿಗೂ ಜೀವ ಐತಿ, ವಿಧವೆಗೂ ಜೀವ ಐತಿ, ವೇಶ್ಯೆಗೂ ಜೀವ ಐತಿ. ಮತ್ತು ವೇಶ್ಯೆ ಶಿ ಈಸ್ ದ ಲಾಸ್ಟ್ ಆ್ಯಂಡ್ ಲೀಸ್ಟ್ ಪರ್ಸನ್ ಇನ್ ದ ಸೊಸೈಟಿ. ವೇಶ್ಯೆಯ ಮಗ, ದಾಸಿ ಪುತ್ರ, ವೇಶ್ಯೆಯ ಮಗ, ಅವ್ನು ಹೀ ಈಸ್ ದ ಲಾಸ್ಟ್ ಆ್ಯಂಡ್ ಲೀಸ್ಟ್ ಪರ್ಸನ್ ಇನ್ ದ ಸೊಸೈಟಿ. ಅವ್ನಿಗೇನು ಬೆಲೆ ಇಲ್ಲ. ಸೋಷಿಯಲ್ ರೆಕಗ್ನಿಷನ್ ಏನೂ ಇಲ್ಲ, ವೇಶ್ಯೆಗೂ ಸೋಷಿಯಲ್ ರೆಕಗ್ನಿಷನ್ ಏನೂ ಇಲ್ಲ. ದೇ ಆರ್ ಕಂಪ್ಲೀಟ್ಲಿ ಡೌನ್ ಟ್ರಾಡನ್ ಪೀಪಲ್ ಅವರು, ಕಂಪ್ಲೀಟ್ಲಿ ಸಪ್ರೆಸ್ಡ್ ಪೀಪಲ್ ಅವರು ಎಲ್ಲ ಅವಕಾಶಗಳಿಂದ. ಅದಕ್ಕೆ ಅಂಥವ್ರಲ್ಲಿ ಜೀವ ಐತಿಲ್ಲ. ಯತ್ರ ಜೀವ ತತ್ರ ಶಿವ, ಎಲ್ಲಿ ಜೀವ ಐತೆ ಅಲ್ಲಿ ದೇವ್ರ ಐತಿಲ್ಲ. ಹಂಗಾರೆ ಅಂಥ ವೇಶ್ಯೆಲ್ಲ ಲಾಸ್ಟ್ ಪರ್ಸನ್ ಇನ್ ದ ಸೊಸೈಟಿ. ಆ ವೇಶ್ಯೆಗೆ ಜೀವ ಐತಿಲ್ಲ, ಜೀವ ಐತೆ ಅನ್ನಕ್ಕೆ ಅಂತೇಳಿ ಶಿವ ಇರಬೇಕಂದ್ರೆ ಅವರು. ಅದಕ್ಕೆ ಇದನ್ನು ಪ್ರಯೋಗ ಮಾಡೋಣ ಅಂದ್ರೆ ಅವರು ಪ್ರಯೋಗ ಮಾಡಿ ಅವರೆಲ್ಲ ಪ್ರತಿನಿಧಿಗಳು ಸೇರಿಸ್ಕೊಂಡು ಇಷ್ಟಲಿಂಗವನ್ನು ಕೊಟ್ಟು ಅವರು ಸುಮಾರು 10-12 ವರ್ಷ ಅವರಿಗೆ ದೃಷ್ಟಿಯೋಗ ಮಾಡಿಸಿದ್ರು. ದೃಷ್ಟಿಯೋಗ ಮಾಡಿಸಿ ಅಷ್ಟು ನೆಗೆಟಿವ್ ಹೋತು, ಅಷ್ಟೇ ಬೆಳೆದು ಬಿಡ್ತಾರೆ. ಎಲ್ಲರೂ ಅಮರಗಣಗಳಾದ್ರು. ಅಮರಗಣಗಳಂದ್ರೆ ಕರೆದ್ರೆ ಅವ್ರು ಎಲ್ಲರೂ ಅಮರ, ಇವತ್ತಿಗೂ ಅಮರದಾರ ಅವರು. ಅಮರಗಣಗಳ ಪರಿಕಲ್ಪನೆ ಏನಿರ್ಬೋದು? ಅಮರಗಣಗಳಂತಂದ್ರೆ ಅವ್ರ ಪರ್ಸ್ನಾಲಿಟಿ ಏನು ಶಾಶ್ವತವಾಗಿರ್ತೈತೆ ಅಲ್ರಿ. ಅಮರ ಅಂದರೆ ಶಾಶ್ವತತೆ. ಈ ಜಗತ್ತಿನಲ್ಲಿ ಒಂದು ಎನರ್ಜಿ ಐತಿ, ಯೂನಿವರ್ಸಲ್ ಎನರ್ಜಿ ಐತಿ. ಆ ಯೂನಿವರ್ಸಲ್ ಎನರ್ಜಿ ಏನೈತೆ ಅಲ್ರಿ, ಅದು ಶಾಶ್ವತ ಐತಿ. ಯೂನಿವರ್ಸಲ್ ಎನರ್ಜಿ ಪಂಚಮಹಾಭೂತಗಳಲ್ಲಿದೆ. ಪಂಚಮಹಾಭೂತಗಳು ಯೂನಿವರ್ಸಲ್ ಎನರ್ಜಿಯಿಂದ ಹುಟ್ಟೈತಿ. ಮೂಲ ಪಂಚಮಹಾಭೂತಗಳಿಗಿಂತಲೂ ಯೂನಿವರ್ಸಲ್ ಎನರ್ಜಿ ದೊಡ್ಡದು. ಅದರಿಂದನೇ ಎಲ್ಲ ಹುಟ್ಟೈತಿ. ಇದು ಯೂನಿವರ್ಸಲ್ ಎನರ್ಜಿಯಿಂದನೇ ಪಂಚಮಹಾಭೂತಗಳು ಹುಟ್ಟ್ಯಾವ ಎಲ್ಲ. ಅದಕ್ಕೆ ಆ ಎನರ್ಜಿ ಏನೈತೆ ಅಲ್ರಿ, ಆಗಂಗಿಲ್ಲ, ಅದು ಮುಗಿಯಂಗಿಲ್ಲ. ಅದು ಯಾವತ್ತೂ ಎನರ್ಜಿ ಇರ್ತೈತಿ. ಆ ಎನರ್ಜಿ ಯಾವಾಗಲೂ ಕಣ್ಣಿಗೆ ಕಾಣಂಗಿಲ್ಲ, ಅದು ಕೈ ಮುಟ್ಟಿದ್ರೆ ಸಿಗಂಗಿಲ್ಲ. ಅದು ಎನರ್ಜಿ ಲಕ್ಷಣನೇ ಹೆಂಗದು, ಯಾವಾಗಲೂ ಅಗೋಚರವಾಗಿರ್ತೈತಿ. ಈಗ ನಮ್ಮೊಳಗೊಂದು ಪ್ರಾಣ ಅನ್ನೋದು ಎನರ್ಜಿ ಐತಿ, ಅದು ಕಾಣಂಗಿಲ್ಲ, ಕೈ ಮುಟ್ಟಿದ್ರೆ ಸಿಗಂಗಿಲ್ಲ, ಬಟ್ ಅದರಿಂದ ನಮಗೆ ಇರೋಕ್ಕಾಗಂಗಿಲ್ಲ. ಈಗ ಅದು ಐತೆ ಅಂತ ನಾನು ಮಾತಾಡಕತ್ತೀನಿ, ಅದು ಐತೆ ಅಂತ ಉಣ್ತೇನೆ. ಆ ಉಂಡದ್ದು ಡೈಜೆಷನ್ ಆಗೋದು ಯಾಕೆ? ಅದು ಚೈತನ್ಯ ಐತೆ ಅಂತ ಆಕತಿ. ನಾವು ಸತ್ತ ಮ್ಯಾಗ ಉಣ್ಣಾಕಂದ್ರೆ ಚೈತನ್ಯ ಉಣ್ಣಾಕೂ ಬರೋಂಗಿಲ್ಲ, ಇದ್ದದ್ದು ಡೈಜೆಷನ್ ಆಗಂಗಿಲ್ಲ. ಚೈತನ್ಯ ಹೊರಗೆ ಹೋತಂದ್ರೆ ಜಡ ಆಗಿಬಿಡ್ತೈತಿ ಅದು. ಅದಕ್ಕಾಗಿ ಅದೇನು ಎನರ್ಜಿ ಅನ್ನೋದು ಐತೆ ಅಲ್ರಿ, ಅದು ಯಾವಾಗಲೂ ಅಗೋಚರವಾಗಿರ್ತೈತಿ. ಅದು ಆದರೆ ಎಕ್ಸಿಸ್ಟೆಡ್ ಇರ್ತೈತೆ ಅದು. ಹಂಗೆ ಯೂನಿವರ್ಸಲ್ ಎನರ್ಜಿ ಅಂತಿಲ್ಲ, ಯಾವತ್ತೂ ಶಾಶ್ವತವಾಗಿ ಯೂನಿವರ್ಸಲ್ನಾಗ ಇರ್ತೈತೆ. ಅದು ಅಷ್ಟು ಇರ್ತೈತೆ ಅದು. ಆದ್ರೆ ಆ ಯೂನಿವರ್ಸಲ್ ಎನರ್ಜಿ ಏನಾಕತ್ತೆ ಅಂತಂದ್ರೆ, ಅದು ಪ್ರತಿಯೊಬ್ಬನ ಹೃದಯದೊಳಗೆ ಎನರ್ಜಿ ಬಂದಿರ್ತೈತೆ. ಅದು ಎಲ್ಲರೂ ಜೀವರಾಶಿಗಳಲ್ಲಿ ಬಂದಿರ್ತೈತೆ ಅದು ಯೂನಿವರ್ಸಲ್ ಎನರ್ಜಿ. ಆದರೆ ಅದು ಬೆಳಿಬೇಕು, ಅದು ಬೆಳೆದ್ರೆ ಯೂನಿವರ್ಸಲ್ ಎನರ್ಜಿ ಸ್ವರೂಪನ ಬಂದ್ಬಿಡ್ತೈತಿ ಇವರಿಗೆಲ್ಲ. ಒಂದು ಗಿಡ ಐತೆ ಅಂತ ತಿಳ್ಕೊಡ್ರಿ, ಒಂದು ಗಿಡದೊಳಗೆ ಏನಾಕತ್ತೆ ಅಂದ್ರೆ, ಒಂದು ಗಿಡದೊಳಗೆ ಎನರ್ಜಿ ಐತಿ. ಆ ಎನರ್ಜಿ ಇದ್ದರೆ ಗಿಡದೊಳಗೆ ಹಣ್ಣು ಹೂ ಕಾಯಕ್ಕವು. ಎನರ್ಜಿ ಇರಲಿಲ್ಲ ಒಣಗಿ ಹೋಗ್ಬಿಡ್ತೈತಿ. ಎಷ್ಟು ಒಂದು ಗಿಡದೊಳಗೆ ಸಾವಿರಾರು ಹಣ್ಣುಗಳಾಕ್ಕವು. ಸಾವಿರಾರು ಒಂದು ಹಣ್ಣಿನೊಳಗೆ 2-3 ಬೀಜ ಇರ್ತಾವೆ. ಒಂದೊಂದು ಹಣ್ಣು ಒಂದು ಬೀಜ ಇರ್ತೈತಿ. ಹಿಂಗೆ ಸಾವಿರಾರು ಬೀಜಗಳು ಬರ್ತಾವೆ. ಸಾವಿರಾರು ಬೀಜಗಳಲ್ಲಿ ಒಂದು ತುದಿಗಿರ್ತೈತಿ ಹಣ್ಣು, ಅದರೊಳಗೂ ಬೀಜ ಇರ್ತೈತಿ. ಅದರೊಳಗೂ ಕೂಡ ಟ್ರೀ ಎನರ್ಜಿ ಹೋಗಿರ್ತೈತಿ, ಗಿಡ ತುದಿ ಹೋಗಿರ್ತೈತಿ. ಆ ಗಿಡದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಬೀಜದಲ್ಲಿ ಆ ಗಿಡದ ಎನರ್ಜಿ ಇರ್ತೈತಿ. ಯಾವುದೇ ಬೀಜ ಊರಿದ್ರೆ ಸಹಿತ ಹೊಳ್ಳಿ ಗಿಡ ಹುಡ್ತೈತಿ. ಅದೇ ಕಾಯಿ, ಅದೇ ಸ್ವರೂಪ, ಅದೇ ಬಣ್ಣ, ಅದೇ ಶೇಪು, ಅದೇ ಕಲರು, ಅದೇ ಟೇಸ್ಟ್
ಸೇಮ್ ಅದು ಆ ಎನರ್ಜಿನ ಇದ್ರೊಳಗೆ ಎದ್ದು ಬಿಡ್ತೈತಿ. ಹಂಗೆ ಯೂನಿವರ್ಸಲ್ ಎನರ್ಜಿಯಿಂದ ಆಲ್ ಲಿವಿಂಗ್ ಬೀಯಿಂಗ್ಸ್ ನಾವೆಲ್ಲ ಹುಳ ಹುಪ್ಪಡಿ ಏನದು ಆ ಲಿವಿಂಗ್ ಬೀಯಿಂಗ್ಸ್ ಎಲ್ಲ ಯಾವ ಹಿಂಗೆ ಹರಿದಾಡ್ತಾವೆಲ್ಲ ಉಂತಾವು ತಿಂತಾವೆಲ್ಲ ಹರಿದಾಡ್ತಾವೆ, ಚೋಳು ಹಾವು ಹಿಡಿದು ಮಲ್ಕೊಂಡು ಎಲ್ಲ ಆಲ್ ಲಿವಿಂಗ್ 84 ಲಕ್ಷ ಪ್ರಕಾರದ ಜೀವಿಗಳು ಆಲ್ ಲಿವಿಂಗ್ ಬೀಯಿಂಗ್ಸ್ ಏನದಲ್ರಿ ಅದೆಲ್ಲ ಆ ಯೂನಿವರ್ಸಲ್ ಎನರ್ಜಿ ಅಂತಲ್ಲಿ ಒಂದೊಂದು ಲಿವಿಂಗ್ ಬೀಯಿಂಗ್ಸ್ ಒಂದೊಂದು ಸಪ್ರೇಟ್ ಡಿಸೈನ್ ಮಾಡೈತೆ. ಎಲ್ಲ ಒಂದು ಲಿವಿಂಗ್ ಬೀಯಿಂಗ್ಸ್ ಒಂದು ಸಪ್ರೇಟ್ ಡಿಸೈನ್ ಮಾಡಿದೆ. ಆಹಾರ ಕ್ರಮ, ಅದರ ಜೀವನ ಕ್ರಮ, ಅದರ ಡಿಫೆನ್ಸ್ ಸಿಸ್ಟಮು, ಪ್ರತಿಯೊಂದು ಜೀವರಾಶಿಗೂ ಒಂದು ಪ್ರತಿಯೊಂದು ಲಿವಿಂಗ್ ಬೀಯಿಂಗು ಒಂದು ಡಿಫೆನ್ಸಿವ್ ಸಿಸ್ಟಮ್ ಐತಿ. ಈ ಮನುಷ್ಯನ ಕೈಗೆ ಕಾಲು ಅದಾವ, ಹಾವಿಗೆ ಹಲ್ಲು ಐತಿ, ಚೋಳಿಗೆ ಬಾಲ್ ಐತಿ, ಹಿಂಗೆ ಒಂದು ಡಿಫೆನ್ಸಿವ್ ಸಿಸ್ಟಮ್ ಐತಿ. ಅದನ್ನು ಡಿಸೈನ್ ಮಾಡೈತೆ ಯೂನಿವರ್ಸಲ್ ಎನರ್ಜಿ ಅಷ್ಟು. ಹಂಗೆ ಅದು ಯೂನಿವರ್ಸಲ್ ಎನರ್ಜಿ ಏನೈತೆ ಅಲ್ರಿ, ಅದು ಪ್ರತಿಯೊಂದು ನಾವೇನು ಹುಟ್ಟುತ್ತೇವಲ್ಲ, ಹುಟ್ಟಿದಾಗ ನಮ್ಮ ಪ್ರಾಣದ ಜೊತೆಗೆ ಅದರೊಳಗೆ ಹಿಡನ್ನಾಗಿ ಬಂದುಬಿಡ್ತೈತೆ. ಹಾಲಿನೊಳಗೆ ತುಪ್ಪ ಬೆರಿತೈತಿ, ಹಾಲಿನೊಳಗೆ ತುಪ್ಪ ಕಾಣಂಗಿಲ್ಲ, ಆದ್ರೆ ತುಪ್ಪ ಅದ್ರಾಗ ಇರ್ತೈತಿ. ಆದ್ರೆ ನಮ್ಮ ಕಣ್ಣಿಗೆ ಕಾಣೋದು ಹಾಲು, ವಾಸನೆ ಬರೋದು ಹಾಲು, ಆದ್ರೆ ಅದರೊಳಗೆ ಇರೋದು ತುಪ್ಪ ಇರ್ತೈತಿ. ಹಂಗೆ ನಮ್ಮ ಕಣ್ಣಿಗೆ ಕಾಣೋದು ಏನೈತಲ್ಲ, ನಾವು ಪ್ರಾಣ ಚಲನವಲನ ಮಾಡೋದು ಮಾತಾಡೋದೆಲ್ಲ ಇಫೆಕ್ಟ್, ಪ್ರಾಣದ ಇಫೆಕ್ಟ್ ಇದು. ಆದ್ರೆ ಪ್ರಾಣದೊಳಗೆ ಆ ಯೂನಿವರ್ಸ್ ಎನರ್ಜಿ ಏನೈತಲ್ಲ, ಹಾಲಿನ ತುಪ್ಪ ಬೆರೆತಂಗೆ ಯೂನಿವರ್ಸಲ್ಲಿ ಅಡಕಾಗಿರ್ತೈತಿ. ಆವಾಗ ನಮ್ಮ ಡ್ಯೂಟಿ ಏನಂತಂದ್ರೆ ಹಾಲಿನಿಂದ ತುಪ್ಪ ತೆಗೋ ಒಂದು ಪ್ರೊಸೆಸ್ ಐತಿ. ಹಂಗೆ ನಮ್ಮಲ್ಲಿ ಪ್ರಾಣದಲ್ಲಿ ಬೆರೆತಿರ್ತಕ್ಕಂಥ ನಮ್ಮ ಮನದಲ್ಲಿ ಬೆರೆತಕ್ಕಂಥ ಯೂನಿವರ್ಸಲ್ ಎನರ್ಜಿಯನ್ನು ತೆಗಿಬೇಕಾದ್ರೆ ಒಂದು ಪ್ರೊಸೆಸ್ ಐತಿ. ಆ ಪ್ರೊಸೆಸ್ ಯಾವುದು? ದೃಷ್ಟಿಯೋಗ. ಅದು ಎಲ್ಲ ಎನರ್ಜಿ ಇದು ನೆಗೆಟಿವ್ ಹೋಗ್ಬಿಡ್ತಂದ್ರೆ ಪೋಸ್ಟ್ ಉಳ್ಕೊಂಡ್ಬಿಡ್ತೈತಿ. ಅದನ್ನು ಆ ರೀತಿಯಿಂದ ಒಂದು ಪ್ರಯೋಗ ಮಾಡಿದ್ರು ಬಸವಣ್ಣವರಲ್ಲಿ. ಪ್ರಯೋಗ ಮಾಡಿದಾಗ ಎಲ್ಲ ಏನು ಜನ ಇದ್ರು 770 ಜನ, ಕುಟ್ಟವರು, ಬೀಸವರು, ವೇಶ್ಯರ ಮಕ್ಕಳು ಎಲ್ಲರೂ ಅಷ್ಟರು ಅದನ್ನು ಪಾಸಿಟಿವ್ ಥಿಂಕರ್ ಆಗಿಬಿಟ್ರು. ಫುಲ್ ಎಲ್ಲರೂ ಪಾಸಿಟಿವ್ ಥಿಂಕರ್ ಆದರು. ಅವಾಗ ಯತ್ರ ಜೀವ ತತ್ರ ಶಿವ ಅನ್ನೋ ಪ್ರಿನ್ಸಿಪಲ್ ಐತೆ ಅಲ್ರಿ, ಸಾಕಾರ ಆತಲ್ಲಿ. ಮೊದಲು ಇಷ್ಟಲಿಂಗದ ಕಲ್ಪನೆ ಇತ್ತು, ಅದನ್ನು ಬಸವಣ್ಣವರು ಗುರುಗಳಿಂದ ಪಡ್ಕೊಂಡ್ರು ಅಂತ ಹೇಳ್ತಾರೆ. ನೋ ಬಸವಣ್ಣವ್ರಿಗಿಂತಲೂ ಪೂರ್ವದಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಇದ್ದಿದ್ದಿಲ್ಲ. ಚನ್ನ ಬಸವಣ್ಣವರು ಸ್ಪಷ್ಟ ಹೇಳ್ತಾರೆ, ಲಿಂಗ ಹುಟ್ಟಿತ್ತು ಬಸವಣ್ಣನ ಉದರದಲ್ಲಿ. ಬಸವಣ್ಣ ಉದರದಲ್ಲಿ ಲಿಂಗ ಹುಟ್ಟೈತಿ. ಬಸವಣ್ಣ ಉದರ ಅಂತಂದ್ರೆ ಏನು? ಅವನ ವಿಚಾರ ಶಕ್ತಿ, ವಿಚಾರ ಗರ್ಭ. ಆ ವಿಚಾರ ಗರ್ಭದಲ್ಲಿ ಬಸವಣ್ಣವರಿಗೆ ಲಿಂಗದ ಪರಿಕಲ್ಪನೆ ಹುಟ್ಟೈತಿ. ಅವರು ಆಯುರ್ವೇದಿಕ್ ಪಂಡಿತರಾಗಿದ್ದರು. ಇದು ಕಾರ್ಬನ್ನಿನ ಮಹತ್ವ ತಿಳ್ಕೊಂಡಿದ್ರು, ದೃಷ್ಟಿಯೋಗದ ಮಹತ್ವ ತಿಳ್ಕೊಂಡಿದ್ರು ಅವರು. ಅದಕ್ಕೆ ಈ ಕಾರ್ಬನ್ನನ್ನು ಒಂದು ಯೂನಿವರ್ಸಲ್ ಶೇಪ್ ಮಾಡಿ ಕೊಟ್ಟರು ಅವರು. ಅದಕ್ಕೆ ಇದು ಆವಿಷ್ಕಾರ ಮಾಡಿದ್ದು ಬಸವಣ್ಣವರಿಂದ ಆಗೈತಿ. ಇದು ಆವಿಷ್ಕಾರ ಇಷ್ಟಲಿಂಗ. ಇದು ಕಾರ್ಬನ್ನಿಂದ ಮಾಡಿದಂಥ ಇಷ್ಟಲಿಂಗ ಐತಲ್ಲ, ಇದು ಬಸವಣ್ಣವರಿಂದ ಆವಿಷ್ಕಾರ ಆಗೈತಿ. ಇದು ಕಲ್ಲಿನಿಂದ ಮಾಡಿದ್ದು ಅಲ್ಲಿದು. ಕಲ್ಲಿಂದ ಚರಲಿಂಗ ಅಂತ ಇರ್ತಿದ್ದು, ಕಲ್ಲಿಂದ ಈಶ್ವರಲಿಂಗು ಅಂತಂದು ಇಟ್ಕೊಂಡು ಹೋಗ್ತಿದ್ರು. ಅದು ಕಲ್ಲಿಂದ ಅದೆಲ್ಲ ಭಾಳ ದಿವಸದಿಂದ ಐತಿ. ಆದರೆ ಇಷ್ಟಲಿಂಗ ಅನ್ನುವಂಥದ್ದು ಕಾರ್ಬನ್ ಯುಕ್ತವಾದಂಥ ಇಷ್ಟಲಿಂಗ ಏನೈತಲ್ಲ, ಕಾರ್ಬನ್ನಿಂದ ಮಾಡಿದ ಮೇಡ್ ಬೈ ಕಾರ್ಬನ್ನು, ಅದು ಬಸವಣ್ಣವರಿಂದನೇ ಕಂಡು ಹಿಡಿದದ್ದು. ಇವತ್ತು ವರ್ತಮಾನದಲ್ಲಿ ಬೇರೆ ಬೇರೆ ವಿಜ್ಞಾನಕ್ಕೆ ನಮ್ಮ ಮನಸ್ಸು ಇದನ್ನೆಲ್ಲ ಕೊಟ್ಟಿದ್ರು ಕೂಡ ಬಹುಸಂಖ್ಯಾತ ಲಿಂಗಾಯತರಿಗೆ ಇದ್ರ ತಲುಪದೇ ಇರೋಕ್ಕೆ ಇದರ ಪ್ರಭಾವ ಆಗದೆ ಅರಿಷಡ್ ವರ್ಗಗಳಿಗೆ ಬಲಿಯಾಗ್ತಾ ಇರೋದಕ್ಕೆ ಕಾರಣ ಏನಿರ್ಬೋದು? ಮತ್ತು ನಾವು ಇದನ್ನು ಸರಿಯಾಗಿ ಹೇಳಿಲ್ಲ. ನಾವು ಇದನ್ನು ಲಿಂಗದಲ್ಲಿರ್ತಕ್ಕಂಥ ಈ ವೈಜ್ಞಾನಿಕತೆಯನ್ನು, ಇದು ಲಿಂಗಕ್ಕೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸೈತಿ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲಿ ನೆಗೆಟಿವ್ಸ್ ಅದಾವೆ. ಅವ್ನು ಜಾತಿ ಧರ್ಮ ಇದಕ್ಕೇನು ಅವಶ್ಯಕತೆ ಇಲ್ಲ. ಯಾವ ಮನುಷ್ಯನಲ್ಲಿ ನೆಗೆಟಿವ್ಸ್ ಅದಾವೋ, ಯಾವ ಮನುಷ್ಯ ದೃಷ್ಟಿಯೋಗ ಮಾಡ್ತಾನೋ ನೆಗೆಟಿವ್ನ ಹೀರ್ಕೊಂಡ್ಬಿಡ್ತೈತೆ ಅದು. ಅದು ಯಾವ ಜಾತಿ ಯಾಕೆ ಒಂದು ಜಾತಿಗೆ ಸೀಮಿತಪಡಿಸಿ? ಅದು ನಮ್ಮಂತರ ತಪ್ಪಿನಿಂದ ಆಗೈತ್ರಿ ಅದು. ಅದೇನು ಬಸವಣ್ಣವ್ರ ಕಲ್ಪನೆ ಏನಿತ್ತಲ್ಲ, ಪ್ರತಿಯೊಂದು ಜೀವರಾಶಿ ಅಂದ್ರೆ ಪ್ರತಿಯೊಬ್ಬ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಅವೇನಾಗಬೇಕಂದ್ರೆ ಶರಣ ಆಗ್ಬೇಕು. ಅಂದ್ರೆ ಶರಣ ಮೀನ್ಸ್ ಪಾಸಿಟಿವ್ ಥಿಂಕರ್. ಅಂದ್ರೆ ಪಾಸಿಟಿವ್ ಥಿಂಕರ್ ಅಂದರೆ ಈ ಜಗತ್ತಿಗೆ ಎಂದು ಅಕಲ್ಯಾಣ ಆಗಂಗಿಲ್ಲ, ಜಗತ್ತಿಗೆ ಅವ ಎಂದು ನೋವು ಕೊಡಂಗಿಲ್ಲ. ಅವನು ನೆಗೆಟಿವ್ ಥಿಂಕರ್ ಇದ್ನಂದ್ರೆ ಮಾತ್ರ ಅವನಿಂದ ಜಗತ್ತಿಗೆ ಅವನು ನೋವು ಅನುಭವಿಸ್ತಾನೆ, ಬೇರೆಯವ್ರಿಗೂ ನೋವು ಕೊಡ್ತಾನೆ. ಅದಕ್ಕೆ ಅವಾಗ ಏನಾಗತ್ತಲ್ಲ, ಇದು ಜಗತ್ತನ್ನು ನರಕ ಆಕತ್ತೆ. ಅವಾಗ ತಾನು ನೋವು ಅನುಭವಿಸ್ತಾನೆ, ಮಂದಿಗೂ ನೋವು ಕೊಡ್ತಾನಲ್ಲ, ಅವಾಗ ಇದು ಜಗತ್ತು ನರಕ ಆಕತಿ. ಎಷ್ಟು ಮಂದಿನ ಸಾಯಿಸ್ತಾನೆ, ಎಷ್ಟು ಮಂದಿ ತ್ರಾಸ ಕೊಡ್ತಾನೆ, ಅವಾಗ ಅದು ನರಕ ಆಗಿಬಿಡ್ತೈತಿ. ಅದಕ್ಕೆ ನೋವು ಕೊಡಲಾರ್ದಂಗೆ ತಾನು ನೋವು ಪಟ್ಕೊಂಡು ಇನ್ನೊಬ್ಬರಿಗೆ ಸಂತೋಷ ಕೊಡುವಂಥದ್ದು ಪಾಸಿಟಿವ್ ಥಿಂಕರ್. ಅವಾಗ ಏನಾಕೈತಲ್ಲ, ಅದು ಜಗತ್ತೇನೈತಲ್ಲ ಸ್ವರ್ಗ ಆಕತ್ತೆ. ಬಹಳ ಜನ ಅವಾಗ ಇಷ್ಟಲಿಂಗ ದೀಕ್ಷೆ ಪಡ್ಲಿಕ್ಕಂತಲೇ ಜಗತ್ತಿನ ಮೂಲೆ ಮೂಲೆಗಳಿಂದ ಬಂದರು ಅಂತಾರೆ. ಹೌದ್ರಿ, ಅದು ಹೊಸ ಕಾನ್ಸೆಪ್ಟ್ ಅನ್ಸಿ ಖುಷಿ ಆಯಿತು ಹೆಂಗ್ರಿ ಬುದ್ಧಿ? ಹೌದು. ಅಂದರೆ ಈ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಡ್ತಕ್ಕಂಥ ಒಂದು ಪಡೆ ಇತ್ತಲ್ಲಿ, ಇಲ್ಲಿ ಕಲ್ಯಾಣದಲ್ಲಿ. ಅಂದ್ರೆ ಮೂಲ ಕಾನ್ಸೆಪ್ಟ್ ಬಸವಣ್ಣವ್ರದ್ದೇನು ಮೂಲ ಕಾನ್ಸೆಪ್ಟ್ ಐತಲ್ಲ, ಅದನ್ನು ತಿಳಿಸ್ಕೊಡುವಂಥ ಒಂದು ಪಡೆ ತಯಾರು ಮಾಡಿದ್ರು ಎಲ್ಲ ಕಡೆನೂ. ಅದನ್ನು ಕರೆಕ್ಟಾಗಿ ತಿಳಿಸ್ಕೊಟ್ರು ಅವರು. ಅದಕ್ಕೆ ಆಕರ್ಷಣೆಯಾಗಿ ಎಲ್ಲರೂ ಇಲ್ಲಿಗೆ ಬಂದರು.
ಈಗ ಇಷ್ಟು ವೈಜ್ಞಾನಿಕ ವೇಗದಲ್ಲಿ ನಾವು ಇನ್ನೂ ವೇಗವಾಗಿ ಅದನ್ನು ತಿಳಿಸ್ಬೋದಲ್ರಿ ಬುದ್ಧಿ? ಈಗಂತೂ ಭಾಳ ಬೇಗನೆ ಈಗ ಅವಾಗಿಗಿಂತಲೂ ಈ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಭಾಳ ಐತಿ. ಹಾಂ, ಈಗ ಜಾತಿ ಅದಕ್ಕೆ ಜಾತಿ ಕಟ್ಟಡ ಇಲ್ಲ. ಇಷ್ಟಲಿಂಗು ಏನು ಲಿಂಗಾಯತರಿಗೆ ಹುಟ್ಟು ಲಿಂಗಾಯತರಿಗೆ ಕೊಡ್ಬೇಕಂತಿದೆಯಾ? ಈಗ ಇದರಲ್ಲಿ ಇರ್ತಕ್ಕಂಥ ಇದರಲ್ಲಿ ಈಗ ಇಡೀ ಜಗತ್ತಿನಲ್ಲಿ ದೇರ್ ಇಸ್ ಎ ಬಿಗ್ ಡಿಸ್ಕಷನ್ ಅಬೌಟ್ ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್. ಎಸ್, ಜಗತ್ತಿರದ ಸ್ಟ್ರೆಸ್ಸು ನೆಗೆಟಿವ್ ಥಿಂಕಿಂಗ್ ಅದ್ರ ಮ್ಯಾಗ ಐತಿ. ಈಗ ಒಂದೊಂದು ಕಂಪ್ನಿಯವ್ರು ಏನು ಮಾಡ್ತಾರೆ ಗೊತ್ತೇನ್ರಿ, ನಮ್ಮ ಕಂಪ್ನಿಯಲ್ಲಿರ್ತಕ್ಕಂಥ ಎಂಪ್ಲಾಯೀಸು ಯಾವಾಗಲೂ ಪಾಸಿಟಿವ್ ಥಿಂಕರ್ ಆಗಿರಲಿ, ಇವರು ನೆಗೆಟಿವ್ ಥಿಂಕ್ ಮಾಡಬಾರ್ದು ಅಂತ ತಿಳ್ಕೊಂಡೇಳಿ ವಾರಕ್ಕೆ ₹1,00,000 ಫೀ ಕೊಟ್ಟು ಇವ್ರನ್ನ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸಿಗೆ ಕಳಿಸ್ತಾರೆ. 50,000 1,00,000 ಕೊಟ್ಟು ಅವ್ರ ಎಂಪ್ಲಾಯಿನ ಕಳಿಸ್ತಾರೆ. ಅಲ್ಲಿ ಏನು ಹೇಳ್ತಾರೆ ಪರ್ಸನಲ್ ಡೆವಲಪ್ಮೆಂಟ್ ಕೋರ್ಸ್ನಾಗ, ಥಿಂಕ್ ಪಾಸಿಟಿವ್ಲಿ ಅಂತಾರೆ ಅವರು. ಆದರೆ ಪಾಸಿಟಿವ್ ಥಿಂಕಿಂಗ್ ಅದು ತನ್ನೊಳಗೆ ಹುಟ್ಟಬೇಕದು. ಯಾರಾದರೂ ಹೇಳಿದ್ರೆ ಪಾಸಿಟಿವ್ ಥಿಂಕ್ ಹೇಳಿದ್ರೆ ಆಗಿನ ಪೂರ್ತಿಗೆ ಆಟ ಇರ್ತೈತಿ, ಮುಂದೆ ಅದು ಮರೆಯಾಗಿ ಹೋಗ್ಬಿಡ್ತೈತಿ. ನನ್ನೊಳಗನ ಪಾಸಿಟಿವ್ ಥಿಂಕಿಂಗ್ ಹುಡುತ್ತೆ ಅಂದರೆ 24 ತಾಸು ಜಾಗೃತವಾಗಿರ್ತೈತೆ ಅದು. ಅದಕ್ಕೆ ನಮ್ಮೊಳಗೆ ಪಾಸಿಟಿವ್ ಥಿಂಕಿಂಗ್ ಹುಟ್ಟು ಅಂತಂದ್ರೆ ನಮ್ಮೊಳಗೇನು ನಾವು ಮೆಡಿಟೇಷನ್ ಇಷ್ಟಲಿಂಗದ ಮೂಲಕ ಏನು ಇಷ್ಟಲಿಂಗ ಎಲ್ಲ ನೆಗೆಟಿವ್ಸ್ ಹೀರ್ಕೊಂತೈತಿ, ಆಟೋಮೆಟಿಕ್ ಹೀರ್ಕೊಂತೈತಿ. ನಾವೇನು ಕಾನ್ಸಂಟ್ರೇಷನ್ ಮಾಡೋದು ಬೇಕಾಗಿಲ್ಲ, ತಾನು ಆಟೋಮೆಟಿಕ್ ಕಾನ್ಸಂಟ್ರೇಷನ್ ಆಗತ್ತೆ. ಅದು ಸುಮ್ಮನೆ ನೋಡೋದಷ್ಟೇ ಕೆಲಸ ಮಾಡಬೇಕು. ಎಲ್ಲ ನೆಗೆಟಿವ್ಸ್ ಹೀರ್ಕೊಂಬಿಡೋದು. ಸ್ವಲ್ಪ ಪ್ರಾಕ್ಟೀಸ್ ಬೇಕಿದಕ್ಕೆ, ಒಂದು 6 ತಿಂಗಳು 1 ವರ್ಷ ಪ್ರಾಕ್ಟೀಸ್, ನಿರಂತರ ಪ್ರಾಕ್ಟೀಸ್ ಬೇಕಿದಕ್ಕೆ. ಒಂದು ದಿವಸ ಮಾಡಿದ್ವಿ, ಒಂದು ದಿವಸ ಬಿಟ್ಟಿವಿ ಅಲ್ಲ. ಎವ್ರಿ ಡೇ 15 ನಿಮಿಷ ಇದನ್ನು ಪ್ರಾಕ್ಟೀಸ್. ಎವ್ರಿ ಡೇ ಗಿಡಕ್ಕೆ ನೀರು ಹಾಕಿದ್ರೆ ಹೆಂಗೆ ಗಿಡ ಚಲೋ ಬೆಳಿತೈತಿ, ಹಂಗೆ ಎವ್ರಿ ಡೇ ಒಂದು 15 ಮಿನಿಟ್ಸ್ ಮಾಡ್ಕೊತ ಹೋಗಲಿ ಸಾಕ್ರಿ. ಎವ್ರಿ ಡೇ ನಾವು ಇದಕ್ಕೆ ಮಡಿ ಇಲ್ಲ, ಮೈಲಿಗಿಲ್ಲ. ಅದರಲ್ಲಿ ಅರ್ಲಿ ಮಾರ್ನಿಂಗ್ ಮಾಡಿದರೆ ಬೆಸ್ಟ್ ಇರ್ತೈತಿ ನಮಗೆ. ಮತ್ತು ಸ್ನಾನ ಮಾಡಬೇಕು ಹಂಗೇನಿಲ್ಲ. ರಾತ್ರಿ ನಿದ್ದೆ ಬರಲಿಲ್ಲ ಅಂತಂದ್ರೆ ನಿದ್ದೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಹಾಸಿಗೆಗೆ ಏನೈತಲ್ಲ 4 ತಾಸು ಬರೀ ಉಳ್ಳಾಡೋದು ಮಾಡ್ತಾರೆ. ಅದಕ್ಕೆ ಹಂಗೆ ಉಳ್ಳಾಡೋದು ಅವ್ರಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ಭಾಳ ಪುಣ್ಯ ಅಂತ ಅವ್ರದ್ರಿ, ಭಾಳ ಚಲೋ ಅಂತ ಅವ್ರದ್ದು. ನಿದ್ದೆ ಬರಲಿಲ್ಲ ಅಂತ ದಡ ಏಳೋದು, ಎದ್ದು ಮುಖದ ಮ್ಯಾಗೆ ಟೀಬು ತೆಚ್ಕೊಂಡು ನೋಡ್ಕೊಂಡು ಸುಮ್ಮನೆ ಕುಂತು ಬಿಡೋದು. ನಮ್ಮ ಹಾಸಿಗೆಗೆ ಕುಂತು ಬಿಡೋದು, ನಮ್ಮ ಬೆಡ್ ಮ್ಯಾಗ ಕುಂತು. ಮಡಿ ಮೈಲಿಗೆ ಪ್ರಶ್ನೆ ಇಲ್ಲ, ಮಡಿ ಮೈಲಿಗೆ ಇಲ್ಲೇ ಇಲ್ಲ. ಮತ್ತೆ ಯಾಕೆ ಇಷ್ಟು ನಿಯಮಗಳದಾವು? ಸ್ನಾನ ಮಾಡಬೇಕು, ಹೊತ್ತಾರೆ ಹೇಳ್ಬೇಕು, ಪತ್ರಿ ಹೇಳ್ಬೇಕು, ಅವೆಲ್ಲ ನಮ್ಮಂತರ ಮಾಡಿ. ಇದನ್ನ ಯಾಕೆ ಇಷ್ಟು ರಿಜಿಡ್ ಮಾಡಿದ್ರ ಬುದ್ಧಿ? ಅದ ನಮ್ಮಂತರ ಮಾಡಿವ್ರಿ ಅಂತ. ಅದು ನೀವು ಮತ್ತೆ ನಿಮ್ಮಂಥ ಶರಣರು ಏನೈತಲ್ಲ ಅದನ್ನು ಹೊರಗಡೆ ತರಬೇಕು ಈಗ. ಅದಕ್ಕೆ ಹಂಗೆ ಹಿಂದಿದ್ದ ಮಾಡ್ಕೊತ ಬಂದಾರ. ಅದಕ್ಕೆ ಆ ಸೇಮ್ ಕಾನ್ಸೆಪ್ಟ್ ಬರಲಿಲ್ಲ. ಬಸವಣ್ಣವ್ರದಿಂದ ಕ್ರಾಂತಿ ಆಯ್ತು. ಕ್ರಾಂತಿ ಆದಮೇಲೆ ವಚನಗಳೆಲ್ಲ ಸುಟ್ಟು ಹೋಗ್ಬಿಟ್ಟು ಮತ್ತು ಲಿಂಗ ತತ್ವವನ್ನು ಬಿತ್ತರಿಸುವಂಥ ಜನರನ್ನೆಲ್ಲ ಕೊಲೆ ಮಾಡಕ್ಕೆ ಹತ್ತಿಬಿಟ್ರು. ಮತ್ತು ಬಸವಣ್ಣವ್ರ ವಿಚಾರಗಳನ್ನ ಎಲ್ಲಿ ಹೇಳ್ತಾರೆ ಅಲ್ಲಿ ಕೊಲೆ ಮಾಡಕ್ಕೆ ಹತ್ತಿಬಿಟ್ರು. ಹಾಗಾಗಿ ವಿಚಾರಗಳನ್ನು ಹೇಳುವಂಥದ್ದೇನು ಒಂದು ವ್ಯವಸ್ಥೆ ಇತ್ತಲ್ರಿ, ಅದು ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಆದಾಗ ಮೂಲ ಬೇಸಿಕ್ ಕಾನ್ಸೆಪ್ಟ್ ಮರ್ತು ಹೋಗ್ಬಿಡ್ತು. ಬರೀ ಮುಂದೆ ಲಿಂಗ ಅಷ್ಟೇ ಉಳಿತು, ಪೂಜೆ ಮಾಡೋ ವ್ಯವಸ್ಥೆ ಬಂದ್ಬಿಡ್ತು. ಈಗ ಬುದ್ಧಿ ಅಷ್ಟೆಲ್ಲ ಪಾಸಿಟಿವ್ ಎನರ್ಜಿ ಇದ್ದರು, ಲಕ್ಷದ ಮೇಲೆ 96,000 ಶರಣರು, 770 ಅಮರಗಣಗಳಿದ್ದರು, ಹತ್ಯೆ ಕೊಲೆ ಹಿಂಸೆ ಆಗಬಾರ್ದಾಗಿತ್ತಲ್ಲ? ಅವರ ಪಾಸಿಟಿವ್ ಎನರ್ಜಿ ಅವ್ರನ್ನ ರಕ್ಷಣೆ ಮಾಡ್ಬೋದಾಗಿತ್ತಲ್ಲ? ಎಲ್ರಿ, ಅಲ್ಲೇ ಪಾಸಿಟಿವ್ ಎನರ್ಜಿ ಅಂತಂದ್ರೆ ಏನಂದ್ರೆ 1,96,000 ಪ್ರಚಾರಕರವರು, 770 ಜನ ಅಮರಗಣಗಳು ಅವರು ಸಾಧಕರವರು. ಅವ್ರು 1 ವರ್ಷ 2 ವರ್ಷ ಟ್ರೈನಿಂಗ್ ಕೊಟ್ಟು ಬೇಸಿಕ್ ಕಾನ್ಸೆಪ್ಟ್ ತಿಳಿಸಿ ಅವ್ರನ್ನೆಲ್ಲ ಪ್ರಚಾರಕ್ಕೆ ಬಿಟ್ಟರು. ಅವರು 1,96,000 ಜನರಲ್ಲಿ ಅಲ್ಲೇ ಒಂದು 3-4 ವರ್ಷ ಟ್ರೈನಿಂಗ್ ಕೊಟ್ಟರು ಅವರಲ್ಲಿ. ಇಲ್ಲಿ 770 ಕಂಟಿನ್ಯೂ 12 ವರ್ಷ ಅಲ್ಲೇ ಇಟ್ಟುಕೊಂಡು ಪ್ರಯೋಗ ಮಾಡಿ ಇವ್ರೊಳಗೆ ಅರಿವು ವಿಕಾಸ ಆದದ್ದನ್ನು ಪ್ರಯೋಗ ಮಾಡಿ ತೋರಿಸಿದ್ರಿ. ಅದಕ್ಕೆ ಮತ್ತು ಇನ್ನೊಂದು ಏನಂತಂದ್ರೆ ಅವತ್ತಿನ ಅರಸು ಮನೆತನಗಳದವು ಮತ್ತು ಒಂದು ಆಜನ್ಮ ಶತ್ರುಗಳಂತ ನಾವು ಕರಿತೇವೆ ನೋಡ್ರಿ. ಈ ವೈದಿಕಕ್ಕೂ ಮತ್ತು ವೈದಿಕ ಬ್ಯಾಡ ಅನ್ನೋದಕ್ಕೂ ಅವೈದಿಕರು ವೈದಿಕರ ಸಂಘರ್ಷ. ಇದು ಈ ಸಂಘರ್ಷದಲ್ಲಿ ಏನಾಯ್ತಂದ್ರೆ ಆ ವೈದಿಕರದ ಬಲ ಜಾಸ್ತಿ ಆತ್ರಿ. ಅವಾಗ ಆಟೋಮೆಟಿಕ್ ಅವ್ರು ಏನು ಮಾಡಿದ್ರೆ ಅದು ಸಂಪೂರ್ಣವಾಗಿ ಇದು ಮತ್ತು ವೈದಿಕ ನಿಂತು ಬಿಡ. ಮನುಷ್ಯನೇ ದೇವರಾದಾಗ ಮುಂದೆ ಕುತ್ಕೊಂಡು ದೇವ್ರ ಪೂಜೆ ಹೆಂಗೆ ಮಾಡ್ತಾನೆ ರೀ? ಮನುಷ್ಯನೇ ದೇವ್ರ ಪೂಜೆ ಮಾಡೋದು ಬಿಟ್ಟ, ದೇವಸ್ಥಾನಗಳಿಗೆ ಹೋಗೋದನ್ನ ಬಿಟ್ಟ. ಈಗ ಮನುಷ್ಯನೇ ಪಾಸಿಟಿವ್ ಥಿಂಕರ್ ಆಗಿಬಿಡ್ತಾನೆ. ಪಾಸಿಟಿವ್ ಥಿಂಕಿಂಗ್ ಇಟ್ ಸೆಲ್ಫ್ ಇಸ್ ಎ ಡಿವಿನಿಟಿ. ಅವನಲ್ಲಿ ನೆಗೆಟಿವ್ ಹೊರಗೆ ಹೋತಂದ್ರೆ ಅವನಲ್ಲಿ ಪಾಸಿಟಿವ್ ಥಿಂಕಿಂಗ್ ಬೆಳೆದು ಬಿಡ್ತೈತಿ. ಬೆಳೆದಾಗ ಅವಂಗೆ ಬೇರೆ ಯಾವುದು ಬೇಕಂತ ಅನ್ಸಂಗಿಲ್ಲ. ಅವಂಗೆ ಏನು ಬೇಕನ್ಸ ಅವನನ್ನು ಅರಿವೇ ಅವನನ್ನು ಕರ್ಕೊಂಡು ಹೋಗಿಬಿಡ್ತೈತೆ. ಅರಿವೇ ಬೆಳಕಾಗಿಬಿಡ್ತೈತಿ. ಅವಾಗ ಅವ ಹೋಗಿ ಗುಡಿಗೆ ಹೋಗಿ ನಮಸ್ಕಾರ ಮಾಡೋದು, ಕಾಯಿ ಬಿಡಿಸೋದು, ಮಂತ್ರ ಹೇಳೋದು, ಪೂಜೆ ಮಾಡಿಸೋದು ಆಗಂಗಿಲ್ಲ. ಅವಂಗೆ ತಾನೇ ಸ್ವಯಂ ಲಿಂಗ ಆಗಿಬಿಡ್ತಾನೆ. ಅವಾಗ ಸ್ವಯಂ ಲಿಂಗ ಆತಂದ್ರೆ ಇದೆಲ್ಲ ನಿಂತು ಹೋಗ್ಬಿಡ್ತೈತಿ. ಮತ್ತು ಇದೊಂದು ಕಾನ್ಸೆಪ್ಟ್ ಏನೈತಲ್ಲ ಪೂರ್ತಿ ವೈದಿಕ ಧರ್ಮದಲ್ಲಿ ಮತ್ತು ಗುಡಿಗುಂಡಾರಗಳ ಭಾಳ ಮಹತ್ವ ಸ್ಥಾನ ಪಡಿತವೆ, ಹೋಮಯಜ್ಞಗಳ ಮಹತ್ವ ಸ್ಥಾನ ಪಡಿತವೆ. ಇಲ್ಲ ಅವನೇ ಸ್ವಯಂ ದೇವರಾದಾಗ ಅವ ಯಾವ ದೇವ್ರ ಪೂಜೆ ಮಾಡ್ಬೇಕು ಹೇಳ್ರಿ? ಸ್ವಯಲಿಂಗವಾದಾಗ ಅವನೇ ಸ್ವತಃ ಸ್ವಯಲಿಂಗವಾದಾಗ ಅವನೇ ಪೌಷ್ಟಿಕಲಿಂಗರಿ ಯಾರು ದೇವ್ರ ಪೂಜೆ ಮಾಡ್ಬೇಕು ಹೇಳ್ರಿ? ಪೂಜೆ ಮಾಡುವಂಥ ಅವಶ್ಯಕತೆ ಬರಂಗ. ತಾನೇ ತಾನಾದಾಗ ಯಾರನ್ನು ಪೂಜೆ ಮಾಡ್ಬೇಕು? ಅವ ಅಲ್ಲಿ ಬಂದು ನಿಂತು ಬಿಡ್ತೈತೆ ಅದು ಐಕ್ಯ ಸ್ಥಳದಲ್ಲಿ. ಅವಾಗ ಅದು ಇಲ್ಲಿ ಏನಾಗುತ್ತೆ, ಸ್ಟಾಪ್ ಆಗಿಬಿಡ್ತೈತೆ.
ಅದಕ್ಕೆ ಇದಕ್ಕೆ ಸಂಘರ್ಷ ಚಾಲು. ಆ ಸಂಘರ್ಷದಲ್ಲಿ ಇಷ್ಟು ತಿಳ್ಕೊಂಡವ್ರ ಸಂಖ್ಯೆ ಕಡಿಮೆ, ಭಾಳ ಕಡಿಮೆ. ಮತ್ತು ಅದೇ ಸಾವಿರಾರು ವರ್ಷಗಳಿಂದ ಬಂದಂಥವ್ರು ಅದ್ರ ಮ್ಯಾಗ ನಂಬಿಕೆ ಇಟ್ಟಂಥವ್ರು ಭಾಳ ಜನ ಎಲ್ಲ ಸಂಘರ್ಷ ಆಯ್ತು. ಸಂಘರ್ಷದಲ್ಲಿ ಅವ್ರ ಬಲ ಬಂತು. ಬಲ ಬಂದಾಗ ಆಟೋಮೆಟಿಕ್ಕಾಗಿ ಅಲ್ಲೇ ಕ್ರಾಂತಿಯಾಗಿ ಮತ್ತು ಅವ್ರನ್ನೆಲ್ಲ ಹತ್ಯೆ ಮಾಡಿದ್ರು. ಅದರ ಸಿದ್ಧಾಂತವನ್ನೇ ಮರೆ ಮಾತ್ಸೋ ಹಂಗೆ ವ್ಯವಸ್ಥೆ ಆಗಿ ಹೋತ್ರಿ. ಮತ್ತು ಎಲ್ಲ ಅರಸು ಮನೆತನಗಳೆಲ್ಲ ಅವ್ರ ಪರವಾಗಿದ್ದು, ಎಲ್ಲ ಅಧಿಕಾರ ಎಲ್ಲ ಅವ್ರ ಪರ. ಮತ್ತು ಇಷ್ಟಲಿಂಗ ಹೆಂಗೆ ಮುಂದುವರ್ಕೊಂತ ಬಂದಿರ್ಬೋದು. ಮತ್ತು ಹಿಂಗೆ ಮುಂದುವರ್ಕೊಂತ ಎಷ್ಟೋ ಮಂದಿ ಅದನ್ನೇನು ಮಾಡಿದ್ರು ಅಂತಂದ್ರೆ ಅಲ್ಲೆಲ್ಲೆಲ್ಲೇ ಚದುರಿ ಹೋದ್ರು ನೋಡ್ರಿ ಎಲ್ಲರೂ. ಇವರು ಬೇಜಳ ಅರಸನ ಆಸ್ಥಾನದಲ್ಲಿ ಅವನ ಬೌಂಡ್ರಿಯಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ತೊಂದರೆ ಕೊಟ್ಟರೆ, ಅವ್ನ ಬೌಂಡ್ರಿ ಮೀರಿ ಹೋದವರು ಕೆಲವು ಮಂದಿ ಚದುರಿ ಹೋದ್ರಲ್ರಿ, ಅವರಿಂದ ಲಿಂಗ ಉಳಿತು. ಲಿಂಗ ಉಳಿತು. ಈಗ ವರ್ತಮಾನದಲ್ಲಿ ಲಿಂಗತತ್ವದ ಜೊತೆಗೆ ವಚನಗಳನ್ನು ಯಾಕೆ ಕೊಟ್ಟರು? ಒಂದು ಕೊಟ್ಟರು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಯಿತು. ಹೌದ್ರಿ ಸರ್. ವಚನಗಳಲ್ಲಿ ಯಾಕೆ ಕೊಟ್ರು ಅಂತಂದ್ರೆ, ವಚನಗಳಲ್ಲಿ ಅವರಲ್ಲಿ ಏನು ಲಿಂಗ ಯೋಗ ಮಾಡಿದ ಮ್ಯಾಗ ಒಂದು ಸುಜ್ಞಾನ ಹರಿದು ಬಂತು ನೋಡ್ರಿ. ಅದು ಸುಜ್ಞಾನ ಹರಿದು, ಅದರ ಆ ಸುಜ್ಞಾನದ ದಾಖಲೆ, ಸುಜ್ಞಾನದ ಅವ್ರು ಯಾವಾಗಲೂ ಒಂದು ನಿಮಗೆ ಏನಾಗಿದ್ರೆ ಅರಿವು ಬಂತಂದ್ರೆ ಅದು ಒಂಥರ ಗರ್ಭಸ್ಥ ಜ್ಞಾನ ಇದ್ದಂಗೆ. ಅದು ನಾವು ಅದನ್ನು ಒಳಗೆ ಇಟ್ಕೊಳ್ಳೋಕೆ ಬರಂಗಿಲ್ಲ. ಅದನ್ನು ಯಾವಾಗಲೂ ಡೆಲಿವರಿ ಆಗಬೇಕದು. ಅದು ಅಕ್ಷರ ರೂಪದಲ್ಲಿ ಡೆಲಿವರಿ ಆಕತ್ತೆ, ಅದು ಸಾಹಿತ್ಯ ರೂಪದಲ್ಲಿ ಡೆಲಿವರಿ ಆಕತ್ತೆ. ಅದು ಮುಂದಿನ ಜನಾಂಗದ ಮಾರ್ಗದರ್ಶನಕ್ಕಾಗಿ. ಅದಕ್ಕೆ ಎಲ್ಲ ಮಹಾದಾರ್ಶನಿಕರು ನೋಡ್ರಿ, ಎಲ್ಲರೂ ತಮ್ಮ ಅನುಭವವನ್ನು ಬರೆದೇ ಇಟ್ಟಾರ. ಅವರು ಅಷ್ಟರು ಮಹಾದಾರ್ಶನಿಕರು ತಮ್ಮ ಅನುಭವವನ್ನು ಬರೆದೇ ಇಟ್ಟಾರ. ಮಹಾದಾರ್ಶನಿಕರು ಅದು ಹೊರಗೆ ವಿಚಾರ ಬಂದಗಳನ್ನ ಬರಿಬೇಕು. ಅದು ಹೋದಾಗನ ಮತ್ತೆ ಇನ್ನೊಂದು ವಿಚಾರ ಬರ್ತೈತಿ. ಹಾಗಾಗಿ ಇಷ್ಟಲಿಂಗದ ಅನುಸಂಧಾನದಿಂದ ಪಡೆದ ಜ್ಞಾನವನ್ನು ವಚನಗಳ ಮೂಲಕ ದಾಖಲೆ ಮಾಡಿದರು. ವಚನಗಳು ಎಲ್ಲಿವರೆಗೂ ನಮ್ಮ ಜೊತೆ ಇರ್ತವೆ, ಇಷ್ಟಲಿಂಗ ಎಲ್ಲಿವರೆಗೂ ಇರ್ತದೆ, ವೈದಿಕತೆ ವಿರೋಧಿಸುವ ಶಕ್ತಿ ಮನುಷ್ಯನಿಗೆ ಬರ್ತದೆ. ವೈದಿಕತೆ ವಿರೋಧಿಸೋದಲ್ಲ, ನಾವು ಅದನ್ನು ವಿರೋಧಿಸಕ್ಕೆ ಇದನ್ನು ಮಾಡಂಗಿಲ್ಲ. ಅದು ವೈದಿಕತೆಯನ್ನು ವಿರೋಧಿಸಕ್ಕೆ ನಾವು ಲಿಂಗ ಕಟ್ಟ್ರಿ ವಚನ ಹೇಳ್ರಿ ಅನ್ನಂಗಿಲ್ಲ. ಇದು ಒಂದು ಸಿದ್ಧಾಂತನೇ. ಇದೊಂದು ಸಪ್ರೇಟ್ ಸಿದ್ಧಾಂತ. ಇದನ್ನು ಯಾಕೆ ವೈದಿಕ ವಿರೋಧಿಗಳಂತ ಚಿತ್ರಿಸಲಾಗ್ತದೆ? ಮತ್ತು ಈಗ ಎಲ್ಲರೂ ಗುಡಿಗೆ ಹೋಗಿ ಬಿಟ್ರು ಅಂತಂದ್ರೆ ಅವರಿಗೆ ನೋವು ಆಗತ್ತಲ್ಲ. ಅದಕ್ಕೆ ಇದು ನಮ್ಮ ಸಿದ್ಧಾಂತ ವಿರೋಧಿ ಸಿದ್ಧಾಂತ ಅಂತ ಅವ್ರು ಪರಿಗಣಿಸಿದ್ರು ಅದನ್ನು. ಇದು ಹಾಗಂತ ಸಂಪೂರ್ಣ ನಾಸ್ತಿಕವಾದನ ಅಲ್ರಿ. ನಾಸ್ತಿಕ ಅಲ್ರಿ, ಇದು ತಾನೇ ದೈವತ್ವ ಸ್ವರೂಪ ಆಗಿಬಿಡ್ತಾನೆ. ನಾಸ್ತಿಕ ಹೆಂಗೆ ಹಾಕನ್ರಿ? ಆ ಯೂನಿವರ್ಸಲ್ ಎನರ್ಜಿ ಸ್ವರೂಪನ ತಾನಾಗ್ಬಿಡ್ತಾನೆ. ದೇವರನ್ನ ನಂಬದೇ ಇರೋರನ್ನ ನಾಸ್ತಿಕರು ಅಂತ ಕರೆಯುವಂತ ಪ್ರಿನ್ಸಿಪಲ್ ಬಂತು. ಮತ್ತೆ ಇವ್ರು ದೇವರನ್ನ ನಂಬಂಗಿಲ್ಲಲ್ಲ. ಯಾರ್ರಿ? ಶರಣರು ನಂಬುತ್ತಾರಲ್ರಿ. ದೇವ್ರಂದ್ರೇನು? ಕಲ್ಲು ದೇವರನ್ನ ನಂಬಂಗಿಲ್ಲ. ದೇವ್ರಂದ್ರೇನು? ದೇವ್ರಂದ್ರ ದೊಡ್ಡ ಎನರ್ಜಿ. ಅದೊಂದು ಆ ಯೂನಿವರ್ಸಲ್ ಎನರ್ಜಿ ಐತಲ್ರಿ. ಯೂನಿವರ್ಸಲ್ ಎನರ್ಜಿಗೆ ಇವ್ರು ದೇವ್ರ ಅಂತಾರ. ಯೂನಿವರ್ಸಲ್ ಎನರ್ಜಿ ಐತಲ್ರಿ, ಅದಕ್ಕೆ ಪರವಸ್ತು ಅಂತಾರೆ, ಚೈತನ್ಯ ಅಂತಾರೆ, ಪರಬ್ರಹ್ಮ ಅಂತಾರೆ, ಸುಪ್ರೀಂ ಪವರ್ ಅಂತಾರೆ, ಡಿವೈನ್ ಎನರ್ಜಿ ಅಂತಾರೆ. ಆ ನಂತರ ಏನಂತಾರೆ, ಅದಕ್ಕೇನಂತಾರೆ ಎಲ್ಲ. ಮತ್ತು ಕೊನೆಗೆ ಏನಂತಾರೆ, ಬಸವಣ್ಣವ್ರು ಆ ಎನರ್ಜಿನೇ ಲಿಂಗ ಅಂತ ಕರೆದ್ರು. ಕರಸ್ಥಳಕ್ಕೆ ಬಂದು ಚುಳುಕ ಜಗದಾಗಲ್ಲ ಮುಗಿಲಾಗ ಅನ್ನೋದು ಎಲ್ಲ ಫುಲ್ ಎನರ್ಜಿ ಐತಲ್ಲ, ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದ್ರೆ ಆ ಎನರ್ಜಿಗೇನೆ ಲಿಂಗ ಅಂತ ಕರೆದ್ರು ಬಸವಣ್ಣವ್ರು. ಅದಕ್ಕೆ ದೇವನೊಬ್ಬ ನಾಮಲವು, ಒಂದೇ ಯೂನಿವರ್ಸಲ್ ಎನರ್ಜಿ. ಅದಕ್ಕೆ ಅನೇಕ ದಾರ್ಶನಿಕರು, ಅನೇಕ ಮಹಾತ್ಮರು ಅದಕ್ಕೆ ಒಂದೊಂದು ಹೆಸರಿಟ್ಟು ಕರೆದ್ರು. ಒಂದು ಪರಬ್ರಹ್ಮ ಅಂದರು, ಪರವಸ್ತು ಅಂದರು, ಒಬ್ಬರು ಚೈತನ್ಯ ಅಂತ ಕರೆದ್ರು, ಒಂದು ಭಗವಂತ ಅಂತ ಕರೆದ್ರು, ಒಬ್ಬ ಭಗವಾನ್ ಅಂತ ಕರೆದ್ರು. ಹಿಂಗೆ ಕರೆದ್ರು. ಅಲ್ಲ ಅಂತ ಕರೆದ್ರು, ಅಲ್ಲ ಅಂತ ಕರೆದ್ರು, ಜೇಸ ಅಂತ ಕರೆದ್ರು. ಅದಕ್ಕೆ ಬಸವಣ್ಣವ್ರು ಏನಂತ ಕರೆದ್ರು, ಅದಕ್ಕಂದ್ರೆ ಲಿಂಗ ಅಂತ ಕರೆದ್ರು. ಒಬ್ಬರು ದೇವ್ರು ಅಂತ ಕರೆದ್ರು, ಅದಕ್ಕೆ ಲಿಂಗ ಅಂತ. ಅದು ಬಸವಣ್ಣವ್ರು ಅದಕ್ಕೇ ಯೂನಿವರ್ಸಲ್ ಲಿಂಗ ಅಂತ ಕರೆದ್ರು. ಈಗ ಇಷ್ಟಲಿಂಗವನ್ನು ಮತ್ತೆ ನಾವು ಅದನ್ನು ಸರಳೀಕರಿಸಿ ನೀವು ಹೇಳೋ ಮೆಥಡ್ಗಳನ್ನು ಕೊಟ್ಟು, ಮತ್ತು ಬಸವಣ್ಣವರು ಮಹಾಜ್ಞಾನಿ ಇದ್ರು. ಅವರು ಬ್ರಾಹ್ಮಣೋತ್ತಮ ಪಂಡಿತರವರು. ಅವರಲ್ಲಿ ಇದು ವಿಚಾರ ಬಂತು. ಬಂದ ಮ್ಯಾಗ ಅವ್ರು ಏನು ಮಾಡಿದ್ರು, ಇಡೀ ಜಗತ್ತಿಗೆ ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡೇಳಿ ಇಲ್ಲಿ ಸಪ್ರೆಸ್ಡ್ ಪೀಪಲ್ ಅವರಲ್ಲಿ ಯೋಗ ಮಾಡೋಕೆ ತಾವು ಏನು ಲಿಂಗ ಕಂಡು ಹಿಡಿದ ಮ್ಯಾಗ ಯೋಗ ಮಾಡಿದ್ರು. ಬಂದಾಗ ಎಲ್ಲ ಜೀವರಾಶಿಗಳ ಕಲ್ಯಾಣ ಆಗಲಿ ಅಂತ ಭಾವ ತುಂಬಿ ಬಂತಲ್ರಿ. ಅದು ತುಂಬಿ ಬಂದಾಗ ಸಪ್ರೆಸ್ಡ್ ಪೀಪಲ್ ನೋಡಿ ಅವ್ರ ಮನಸ್ಸು ಕರಿತದೆ. ನನಗೆ ಹೆಂಗೆ ಇಂಥದ್ದು ಒಂದು ಮನ ಪರಿವರ್ತನೆ ಆಗಿ ಚಲೋ ಆಗೇನು ನಾನು, ಹಂಗೆ ಈ ಸಪ್ರೆಸ್ಡ್ ಪೀಪಲ್ ನನ್ನಂಗೆ ಆನಂದವಾಗಿರ್ಬೇಕು ಅವ್ರು ಅಂತಂದಂದ್ರು. ಅದಕ್ಕೆ ಅವ್ರು ನನ್ನಂಗೆ ಇವ್ರು ಆನಂದವಾಗಿರ್ಬೇಕಂದ್ರೆ ನಾ ಏನು ಮಾಡ್ತೇನೆ ಅದನ್ನು ಇವ್ರು ಮಾಡ್ಬೇಕಂದ್ರೆ. ಈಗ ನಾನು ರಾಜ ಇದ್ದೇನೆ, ನಾನು ಸುಖಭೋಗವನ್ನೆಲ್ಲ ಊಟ ಮಾಡಿ, ಹಾಲು ಮೊಸರು ತುಪ್ಪ ಎಲ್ಲ ಊಟ ಮಾಡ್ತೇನೆ. ಆವಾಗ ನಾನೇನು ಊಟ ಮಾಡ್ತೇನೆ ಅದು ನನ್ನ ಪ್ರಜೆಗಳಿಗೂ, ಬಡ ಪ್ರಜೆಗಳಿಗೂ ಸಿಗಲಿ ಅಂತೇನೋ ಒಬ್ಬ ಒಳ್ಳೆ ರಾಜ ಬಯಸ್ತಾನವ. ಹಂಗೆ ಇವ್ರಿಗೆ ತಮಗೇನೊಂದು ಅರಿವು, ಜ್ಞಾನ, ಆನಂದ ಆತಲ್ಲ, ಎಲ್ಲ ಪಾಸಿಟಿವ್ ಥಿಂಕಿಂಗ್ ಬಂತಲ್ರಿ. ಪಾಸಿಟಿವ್ ಥಿಂಕಿಂಗ್ ಭಾಳ ಆನಂದ ಕೊಡ್ತಲ್ರಿ. ಅದಕ್ಕೆ ಅಲ್ಲಿರ್ತಕ್ಕಂಥ ಸಪ್ರೆಸ್ಡ್ ಪೀಪಲ್ ಇರ್ತಕ್ಕಂಥ ದುಃಖ, ನೋವು, ಸಂಕಟ, ಅದ್ರ ಜೊತೆಗೆ ಅವರಲ್ಲಿ ಅವ್ರ ಬಂಧನಗಳು,
ಅವೆಲ್ಲ ಇದ್ದರು ಶಾಸ್ತ್ರಗಳ ಪ್ರಕಾರ ಅವರು ಬಂಧನದಲ್ಲಿ ಇದ್ರಲ್ಲ, ಅದಕ್ಕೆ ಅದರಿಂದ ಬಿಡುಗಡೆ ಆಗೋಕ್ಕೆ ಏನು ಕಾರಣ ಅಂತ, ಬಿಡುಗಡೆ ಮಾಡೋಕ್ಕೆ ಏನು ಕಾರಣ ಅಂದ್ರೆ ನಾ ಯಾವುದನ್ನು ಕಟ್ಕೊಂಡು ಯೋಗ ಮಾಡೇನೋ ಅದನ್ನು ಇವರಿಗೆ ಕೊಟ್ಬಿಟ್ರೆ ಇವರು ನನ್ನಂಗೆ ಆನಂದ ಪಡಿತಾರೆ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣವರು ಅವರಿಗೆಲ್ಲ ಈ ಲಿಂಗಧಾರಣ ಅಷ್ಟ್ರಿಗೆ ಸಾರ್ವತ್ರಿಕ ಮಾಡಿದ್ರು ಅವರು. ಅದರಿಂದ ಅವರು ಕಟ್ಕೊಂಡ್ರು. ಡೋರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಂಬಿಗರ ಚೌಡೆ, ಸಮಗಾರ ಹಳೆಯ, ದೇ ಆರ್ ಸಪ್ರೆಸ್ಡ್ ಪೀಪಲ್ ಇನ್ ದ ಸೊಸೈಟಿ. ಅವರೆಲ್ಲ ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ರಲ್ಲ ಇದರಿಂದ ಲಿಂಗ ಯೋಗದಿಂದ. ಒಂದು ಲಿಂಗಯೋಗ ಸಿಕ್ತು. ವಚನಗಳ ಅನುಸಂಧಾನ ಡೌನ್ ಟ್ರಾಡನ್ ಪೀಪಲ್ಗೆ ಹೆಂಗೆ ಸಾಧ್ಯ ಆಗಿರ್ಬೋದು ಅಂತಿರ್ಬೋದು. ಹೆಂಗೆ ಸಾಧ್ಯ ಆಗೈತೆ ಅಂದ್ರೆ ಈ ಲಿಂಗ ಯೋಗ ಮಾಡೋದ್ರಿಂದ ರೀ ನಮ್ಮಲ್ಲಿ ರೈಟ್ ಬ್ರೈನ್ ಆ್ಯಕ್ಟಿವ್ ಆಗತ್ತೆ. ರೈಟ್ ಬ್ರೈನ್ ಅಂದರೆ ನಮ್ಮಲ್ಲಿ 2 ಬ್ರೈನ್ ಅದಾವೆ, ಒಂದು ಲೆಫ್ಟ್ ಬ್ರೈನು, ಒಂದು ರೈಟ್ ಬ್ರೈನು. ಲೆಫ್ಟ್ ಬ್ರೈನ್ ಏನು ಹಿಡಿತೈತೆ ಅಂದ್ರೆ ತಾಂತ್ರಿಕತೆ ಹಿಡಿತೈತೆ. ಗಣಿತ, ಸೈನ್ಸು, ತಾಂತ್ರಿಕತೆ ಅದನ್ನು ಅದ್ರಾಗ ನಾವು ಗಣಿತ ಓದ್ಕೊಂತ ಅದ್ರಾಗ ಎಕ್ಸ್ಪರ್ಟ್ ಹಾಕೋಣ, ಟೆಕ್ನಾಲಜಿ ಓದಿ ಅದ್ರಾಗ ಎಕ್ಸ್ಪರ್ಟ್ ಹಾಕೋಣ, MBBS ಓದ್ನಂದ್ರೆ ಅದ್ರಾಗ ಚಲೋತ್ನಾಗ ಅಭ್ಯಾಸ ಮಾಡಿ ಅದ್ರಾಗ ಎಕ್ಸ್ಪರ್ಟ್ ಹಾಕೋಣ. ಅವಾಗ ಅದು ಹಿಡಿತೈತೆ, ಲೆಫ್ಟ್ ಬ್ರೈನ್ ಹಿಡಿತೈತಿ. ರೈಟ್ ಬ್ರೈನ್ ಏನು ಹಿಡಿತೈತೆ ಅಂದ್ರೆ ಹ್ಯುಮ್ಯಾನಿಟಿ ಹಿಡಿತೈತೆ. ಆನಂತರ ಮ್ಯೂಸಿಕ್ ಹಿಡಿತೈತಿ, ಲಿಟ್ರೇಚರ್ ಹಿಡಿತೈತಿ, ಅದು ಸಂಸ್ಕೃತಿ ಹಿಡಿತೈತೆ. ಅದು ರೈಟ್ ಬ್ರೈನ್. ಅದಕ್ಕಾಗಿ ಈಗ ಎಡಗೈಯಾಗಿ ಹಿಡ್ಕೊಂಡು ನಾವು ಲಿಂಗ ಯೋಗ ಮಾಡೋದ್ರಿಂದ ಈಗ ನೋಡ್ರಿ ಎಡಗಡೆ ಬ್ರೈನ್ ಒಳಗೆ ಬ್ಲಡ್ ಕ್ಲಾಟ್ ಆತಂದ್ರೆ ಬಲಗಡೆ ಪ್ಯಾರಲಿಸ್ ಹೊಡಿತೈತೆ ನಮ್ಗೆ. ಮತ್ತು ಬಲಗಡೆ ಬ್ಲಡ್ ಇಲ್ಲಿ ಕ್ಲಾಟ್ ಆತಂದ್ರೆ ಎಡಗಡೆ ಸೈಡ್ ಪ್ಯಾರಲಿಸ್ ಹೊಡಿತೈತೆ ನಮ್ಗೆ. ಹಂಗೈತೆ ಅದು, ಅಪೋಸಿಟ್ ಐತೆ ಅದು. ಅದಕ್ಕೆ ನಾವು ಎಡಗೈಯಾಗಿ ಹಿಡ್ಕೊಂಡು ನಾವು ಲಿಂಗ ಯೋಗ ಮಾಡೋದ್ರಿಂದ ಏನಾಕತ್ತೆ ಅಂದ್ರೆ ನಮ್ದು ರೈಟ್ ಬ್ರೈನ್ ಆ್ಯಕ್ಟಿವ್ ಆಕತಿ. ರೈಟ್ ಬ್ರೈನ್ ಆ್ಯಕ್ಟಿವ್ ಆತಂದ್ರೆ ಅಲ್ಲಿ ಹ್ಯುಮ್ಯಾನಿಟಿ ಡೆವಲಪ್ ಆಕತಿ. ಆನಂತರ ಅಲ್ಲಿ ಲಿಟ್ರೇಚರ್ ಡೆವಲಪ್ ಆಕತಿ, ಸಾಹಿತ್ಯ ರಚನೆ ಬರ್ತೈತೆ ಅಲ್ಲಿ. ಇಲ್ಲಿ ನಮ್ಮ ಬೆಲ್ಲಾಳ ಸೆಂಟ್ರ್ ಅದಾರಲ್ಲ 3ನೇ ಕಲ್ತಾರೆ ಅವರು, ಸಾಲಿಗೇನು ಹೋಗಿಲ್ಲ. 3ನೇ 6 ತಿಂಗಳು ಹೋಗ್ಯಾರ ಅಷ್ಟೇ. 1ನೇ 2ನೇ ಹೋಗ್ಯಾರ, 3ನೇ ಹೋಗೇ ಇಲ್ಲ. ಆದ್ರೆ ಅವ್ರ ಸಂಸ್ಕೃತಿ ಆ ಶಾಲೆಗೂ ಕಲ್ತಿಲ್ಲ, ಮತ್ತು ಎಲ್ಲಿನೂ ಓದಿಲ್ಲ. ಆದ್ರೆ ಮತ್ತು ಅವ್ರಿಗೆ ಹೆಂಗೆ ಈ ಜ್ಞಾನ ಬಂತ ಹೇಳಿ, ಓದು ಬರ ಬಂತ ಹೇಳ್ರಿ. ಮತ್ತು ಅದು ಲಿಂಗ ಯೋಗ, ದಿವ್ಸಕ್ಕೆ 4-5 ತಾಸು ಲಿಂಗ ಯೋಗ ಮಾಡ್ತಾರೆ. ಆ ಲಿಂಗ ಯೋಗದಿಂದ ರೈಟ್ ಬ್ರೈನ್ ಆ್ಯಕ್ಟಿವ್ ಆಯಿತು. ಅಲ್ಲೇ ಭಾಷೆ ಬಂತು, ಮ್ಯೂಸಿಕ್ ಸಂಗೀತದಲ್ಲಿ ಆಸಕ್ತಿ ಹುಡ್ತೈತಿ, ಲಿಟ್ರೇಚರ್ ಉತ್ಪನ್ನಕತಿ, ಮತ್ತು ಹ್ಯುಮ್ಯಾನಿಟಿ ಡೆವಲಪ್ ಆಗಿಬಿಡುತ್ತೆ, ಮಾನವೀಯತೆ. ಈ ಲಿಂಗ ಯೋಗ ಮಾಡಲಾರ್ದವರು ಕ್ರಿಯೇಟಿವ್ ಆಗಿರ್ತಾರಲ್ಲ, ಅದಕ್ಕೇನು ಕಾರಣ ಇರ್ಬೋದು ಅಂತೀರಿ? ಯಾರ್ರಿ? ಲಿಂಗ ಯೋಗ ಇಲ್ದೇ ನಮ್ಮಲ್ಲಿ ಒಂದು ಪರಂಪರೆ ಇದೆ, ಸಾಹಿತ್ಯ ಸಂಗೀತದಲ್ಲಿ ಹೆಸರು ಮಾಡಿದವರು. ಸರ್ ಅದರಲ್ಲಿ ಪರಿಶ್ರಮ ಪಟ್ಟಿರ್ತಾರೆ ಅವ್ರು ಬಹಳ. ಅವರು ಏಕಾಗ್ರತೆಯಿಂದ ಪರಿಶ್ರಮ ಓದ್ತಿರ್ತಾರೆ. ಅವರು ದಿನಕ್ಕೆ 10-12 ತಾಸು ಓದ್ತಿರ್ತಾರೆ. ಅವರು ಓದಿ ಅಭ್ಯಾಸ ಮಾಡಿಕೊಂಡು ಅದನ್ನು ಮಾಡ್ತಿರ್ತಾರೆ. ಅವರಲ್ಲಿ ಬರ್ತೈತಿ. ಇಲ್ಲಿ ಇವ್ರಿಗೆ ಓದಕ್ಕೆ ಅವಕಾಶನೇ ಇಲ್ಲಲ್ಲ. ಸಾಲಿಗೆ ಹೋಗುವಂಗೆ ಇಲ್ಲ ಇವರು. ಸಾಲಿಗೆ ಹೋದ್ರೆ ಮತ್ತು ಅವ್ರಿಗೆ ಬರೆದ್ರೆ ಕೈ ಕತ್ತರಿಸ್ತಿದ್ರು, ಓದಿದ್ರೆ ಕಣ್ಣು ಕೇಳ್ತಿದ್ರು. ಅಂದಮ್ಯಾಗ ಓದು ಬರ ಹೆಂಗಾರ ಅವಕಾಶ ಹೆಂಗಿರ್ತೈತೆ ಹೇಳ್ರಿ. ಅಂಥ ಸಂದರ್ಭದಲ್ಲಿ ಕೂಡ ಶರಣರು ಲಿಂಗ ಯೋಗ ಮಾಡಿದ ಮ್ಯಾಗ ಅವ್ರಿಗೆ ರೈಟ್ ಬ್ರೈನ್ ಆ್ಯಕ್ಟಿವ್ ಆಯ್ತು. ಆವಾಗ ಒಳ್ಳೊಳ್ಳೆ ಆಧ್ಯಾತ್ಮಿಕ ವಚನಗಳು ಬಂದು ಅವ್ರಿಗೆ ಬರೆದ್ರೆ ಅವರು. ಆಹಾರ ಪದ್ಧತಿಯ ರಿಸ್ಟ್ರಿಕ್ಷನನ್ನು ಬಸವಾದಿ ಶರಣರು ಇಟ್ಟಿರ್ಬೋದು ಅಂತಿರ್ಬೋದು. ಸಸ್ಯಾಹಾರ ಮಾಂಸಾಹಾರದ ವಿಷಯ ಬಂದಾಗ ಇದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ ಹೇಳೋದು. ಅಲ್ಲ ಅಂದ್ರೆ ಒಂದು ಅರ್ಥದಲ್ಲಿ ಮನುಷ್ಯ ಲಿಂಗಯೋಗ ಮಾಡ್ತಾ ಎಲ್ಲ ಪ್ರಾಣಿ ಹಿಂಸೆಯನ್ನು ತ್ಯಜಿಸ್ಬೋದು ಅನ್ನುವಂಥ ಒಂದು ನಂಬಿಕೆ ಇದೆ. ಅಲ್ಲೇ ಏನಂತಂದ್ರೆ ಮನುಷ್ಯನಲ್ಲಿ ಮಾನವೀಯತೆ ಇರ್ತೈತಿ. ಈಗ ಕೊಲೋ ತಪ್ಪು ಅಂತ ಗೊತ್ತಾದಾಗ ಈಗ ನಾವು ಲಿಂಗ ಯೋಗ ಮಾಡ್ತಾ ಏನಾಕತಿ ಅಂದ್ರೆ ಮನುಷ್ಯನಲ್ಲಿ ಎಲ್ಲ ಜೀವರಾಶಿ ಕಲ್ಯಾಣಗಳು ಅಂತ ಭಾವ ಬರ್ತೈತಿ. ಬಂದಾಗ ಏನಾಗ ಪ್ರಾಣಿಗಳನ್ನು ಕೊಲ್ತೇವೆ ಅಂದ್ರೆ ಎಲ್ಲಿ ಮಾನವೀಯತೆ ಬರ್ತೈತಿ? ಈಗ ದುಶ್ಚಟಗಳ ನಿರಾಕರಣೆಗೆ ಧ್ಯಾನವನ್ನು ಹೇಳ್ತಾರೆ. ಹಾಗೆ ದುಶ್ಚಟಗಳನ್ನು ಬಿಡೋದ್ರಲ್ಲಿ ನೀವು ಲಿಂಗ ಪೂಜೆಯನ್ನು ಕಲಿಸಿದ್ರೆ ದುಶ್ಚಟಗಳು ಹೋಗ್ತಾವು. ನಾವು ಅದನ್ನ ಯಾಕಷ್ಟು ಸಂಕೋಚ ಮಾಡ್ಕೋಬೇಕು? ಅದನ್ನ ಯಾಕೆ ಕಾಂಟ್ರವರ್ಸಿ ಅಂತ ತಿಳ್ಕೊಬೇಕು? ಆಹಾರ ಪದ್ಧತಿ ಬಗ್ಗೆ ಕಾಂಟ್ರವರ್ಸಿಯಾಗಿ ಯಾಕೆ ಮಾತಾಡ್ಬೇಕು? ಮದ್ಯ ಮಾಂಸಗಳನ್ನು ಸೇವಿಸುವಂಥ ವ್ಯಕ್ತಿಗೆ ದೀಕ್ಷಾ ಸ್ವರೂಪದಲ್ಲಿ ಲಿಂಗು ಸಿಕ್ತಂದ್ರೆ ಅವ ತನ್ನ ಮನೋಪರಿವರ್ತನೆ ಆಗಿ ಬಿಡ್ತಾನ. ಆದ್ರೆ ತಿನ್ನಬಾರ್ದಂತ ಮೊದಲೇ ಅದನ್ನ ಒಂದು ಕಂಡೀಷನ್ ಮಾಡುವಂಥ ಮನೋಧರ್ಮ ಇದೆಯಲ್ಲ, ಇದು ಒಂದು ನೈತಿಕತೆಯಲ್ಲಿ ಒಂದು ಬರ್ತೈತಿ. ನೈತಿಕತೆಯಲ್ಲಿ ಒಂದು ಏನಪ್ಪ ಅಂತಂದ್ರೆ ಅವರಿಗೆ ಮಾಂಸ ತಿನ್ನಬೇಡ್ರಿ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ, ಒಲ್ಲೆನಯ್ಯ ಪರಸತಿಯ ಸಂಘ, ಬಲ್ಲೆನಯ್ಯ ಮುಂದೆ ತೊಡಕೊಂಟೆಂಬುದು ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ಯಾರಂದ್ರೆ ಅವರು ಒಂದು ಸಾಮಾಜಿಕ ಸೋಷಿಯಲ್ ಸಿಸ್ಟಮ್ ಹೇಳ್ಯಾರ. ಕೊಲ್ಲೆನಯ್ಯ ಪ್ರಾಣಿಗಳನ್ನು ಕೊಲ್ಲಂಗಿಲ್ಲ, ಯಾಕಂದ್ರೆ ಬಲ್ಲೆನಯ್ಯ ಮುಂದೆ ತೊಡಕೊಂಟೆಂಬುದು. ಆನಂತರ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ, ಮೆಲ್ಲೆನಯ್ಯ ಅಂದ್ರೆ ಮಾಂಸ. ಯಾಕೆ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ? ಯಾಕೆ ಬಲ್ಲೆನಯ್ಯ ಮುಂದೆ ತೊಡಕೊಂಟೆಂಬುದು. ಒಲ್ಲೆನಯ್ಯ ಪರಸತಿಯ ಸಂಘವ, ಯಾಕೆ ಬಲ್ಲೆನಯ್ಯ ಮುಂದೆ ತೊಡಕೊಂಟೆಂಬುದು. ಇವನು ಮಾಡಿದ್ರೆ ಮುಂದೆ ನನಗೆ ಕಷ್ಟ ಬರ್ತೈತಿ. ಈಗ ಪ್ರಾಣಿಗಳ ಹಿಂಸೆ ಮಾಡೋದ್ರಿಂದ ಏನಾಗತ್ತಂದ್ರೆ ಮನುಷ್ಯನ ಮನಸ್ಸು ಕ್ರೂರ ಹಾಕ್ಕೊಂತ ಹೋಗ್ಬಿಡ್ತೈತಿ.
ಮತ್ತು ಇವನ ಮಾಂಸವನ್ನು ತಿನ್ಕೊತ ಹೋಗೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೈತಿ, ಸಿಕ್ಕಾಪಟ್ಟೆ ಕೊಬ್ಬು ಜಾಸ್ತಿ ಆಗೈತಿ, ಅದರಿಂದ ಹಾರ್ಟ್ ಅಟ್ಯಾಕ್ ಬರ್ತೈತಿ, ಅದು ಮುಂದೆ ಆರೋಗ್ಯದ ಸಮಸ್ಯೆ ಹುಟ್ಕೊತೈತಿ. ಈ ಪರಿಸ್ಥಿತಿ ಸಂಘ ಮಾಡೋದ್ರೆ ಅನೈತಿಕ ವ್ಯವಹಾರ ಮಾಡೋದ್ರಿಂದ ಅವನಿಗೆ ಸಂಸಾರಿಕ ಸಮಸ್ಯೆಗಳು ಭಾಳ ಹುಟ್ಕೊಂತ ಹೋಗ್ತಾವೆ. ಅದಕ್ಕಾಗಿ ಇವನು ಬೇಡ. ಸೋಷಲ್ ಆಸ್ಪೆಕ್ಟ್ದಲ್ಲಿ ನೀನು 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 ಯಾವುದೇ ಕಿರುಕುಳದಿಂದ ಇರಬಾರ್ದು. ನೀವು ಶಾಂತವಾಗಿರ್ಬೇಕಾತಂದ್ರೆ ಇವುಗಳನ್ನು ನೀವು ಮೂರು ಇಟ್ಟು ಅಂದ್ರೆ ಆರೋಗ್ಯದಿಂದ ಸುಖವಾಗಿರ್ತೀವಿ. ಈಗ ನೋಡ್ರಿ, ಈಗ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತಿದ್ರು, ಅವರು ಸಿಖ್ರವರು, ಅವರು ಸಣ್ಣಂದಿರ್ತ ಮಾಂಸ ತಿಂತಿದ್ರು. ಅವರು 40-50 ವರ್ಷ ಆದ್ಮ್ಯಾಗ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬಂತು. ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಡಾಕ್ಟ್ರ್ ಹೇಳಿದರು, ನೋಡಿರಿ ಇವತ್ತಿಂದ ಮಾಂಸ ತಿನ್ನೋದು ಬಿಡ್ರಿ, ಕೊಬ್ಬು ಭಾಳ ಆಗೈತಿ ಅಂತ ಆಪ್ರೇಷನ್ ಮಾಡಿದ್ಮ್ಯಾಗ ಹೇಳಿದ್ರು. ಅವರು ಅವತ್ತಿಂದ ಮಾಂಸ ತಿನ್ನೋದು ಬಿಟ್ಟರು. ಮುಂದೆ 90 ಇಯರ್ಸ್ ಮಟ್ಟ ಬದುಕಿದ್ರು ಅವರು. ಯಾಕಂತಂದ್ರೆ ಮಾಂಸ ತಿನ್ನಲಿಲ್ಲ ಅಂದ್ರೆ ಕೊಬ್ಬು ಬೆಳೆಯಂಗಿಲ್ಲ, ಕೊಬ್ಬು ಬೆಳೆಯಲಿಲ್ಲ ಅಂದ್ರೆ ಮನುಷ್ಯ ಹೆಲ್ದಿಯಾಗಿರ್ತಾನೆ. ವೈಜ್ಞಾನಿಕ ಕಾರಣ. ಇದಕ್ಕಾಗಿ ಮಾಂಸ ತಿನ್ನಬೇಡ್ರಿ. ಮತ್ತು ಮಾಂಸ ತಿನ್ನೋದ್ರಿಂದ ಅದು ಅಸಿಡಿಟಿ ಅದು ಇದು ಮತ್ತು ನೀರು ಇದು ತ್ರಾಸಾಗೈತಿ, ಹೊಟ್ಟೆಗೆ ತ್ರಾಸಾಗೈತಿ ರೀ, ಕೊಬ್ಬು ಜಾಸ್ತಿ ಆಗೈತಿ, ಮನಸ್ಸು ಚಂಚಲ ಆಗಿ ಉಳಿತೈತಿ. ಮತ್ತು ನಮ್ಮ ಮಾಂಸ ಏನೈತಲ್ರಿ, ನಮ್ಮ ಡೈಜೆಷನ್ ಸಿಸ್ಟಮಿಗೆ ಅದು ಒಗ್ಗಂಗಿಲ್ಲ. ಅದು ನಮ್ಮ ಡೈಜೆಷನ್ ಸಿಸ್ಟಮ್ ಎದಕ್ಕೆ ಒಗ್ಗತೈತಿ ಅಂದ್ರೆ ಬರೀ ವೆಜಿಟೇರಿಯನ್ ಎಷ್ಟೋ ಒಗ್ಗತೈತಿ. ಅದು ಈಗ ಹುಲಿ ಐತಿ, ಹುಲಿ ಡೈಜೆಷನ್ ಸಿಸ್ಟಮ್ ಹೆಂಗೈತಿ ಅಂದ್ರೆ ಮಾಂಸನ ಅದಕ್ಕೆ ಒಗ್ಗತೈತಿ. ನಾವು ಅಣ್ಣನೇ ಅಂದಕ್ಕೆ ಅದು ಚಪಾತಿ ರೊಟ್ಟಿ ಕೊಟ್ಟು ಅಂದ್ರೆ ಅದು ಒಗ್ಗಂಗಿಲ್ಲ, ಜಡ್ಡಿ ಬೀಳ್ತೈತೆ ಅದು. ಆದರೆ ಇದನ್ನು ತಿಂದು ಕೆಲವು ಕಡೆ ಬದುಕ್ತದಿರೋಕೆ ಅದ್ರ ಪರಿಸರ ಕಾರಣ ಇರ್ಬೋದು. ಪರಿಸರ ಕಾರಣ. ಮತ್ತು ಇನ್ನೊಂದು ಏನಂತಂದ್ರೆ ಅನಿವಾರ್ಯವಾದಂಥ ವ್ಯವಸ್ಥೆ. ಎಲ್ಲಿ ಕೆಲವು ಜಾಗದಾಗ ಕಾಳು ಬೆಳೆಯಂಗಿಲ್ಲ, ವೆಜಿಟೇಬಲ್ ಬೆಳೆಯಂಗಿಲ್ಲ, ಅಲ್ಲೇ ಅನಿವಾರ್ಯ ಎಲ್ಲೋ ಒಂದು ಜೀರೋ ಹಿಮಾಲಯ ಪರ್ವತದಲ್ಲಿ ಏನೂ ಬೆಳೆಯಂಗಿಲ್ಲ, ಅಲ್ಲಿ ಮನುಷ್ಯ ಬದುಕಬೇಕಾಗಿರ್ತೈತಿ. ಅಂತ ಬದುಕುವಂಥ ವ್ಯವಸ್ಥೆಯಲ್ಲಿದ್ದಾಗ ಅನಿವಾರ್ಯವಾಗಿ ಅದು ಮನುಷ್ಯ ಅಡಿವೆ ಒಳಗೆ ಏನೂ ಸಿಗ್ತಿದ್ದಿಲ್ಲ, ಏನು ಸಿಗಂಗಿಲ್ಲ ಅಂದಾಗ ಅವನಿಗೆ ಉತ್ತುದು ಬಿತ್ತುದು ಗೊತ್ತಿದ್ದಿದ್ದಿಲ್ಲ. ಉತ್ತುದು ಬಿತ್ತುದು ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಅವೇನು ಮಾಡಿ ಸಿಕ್ಕ ಪ್ರಾಣಿ ನಾವು ಅದು ಇನ್ನೊಂದು ಹುಲಿ ನೋಡ್ತಿದ್ದ, ಇನ್ನೊಂದು ಅದು ಜಿಂಕೆನ ಬೇಟೆ ಆಡ್ತಿತ್ತು. ಬೇಟೆ ಆಡಿದಾಗ ಅದನ್ನು ಮಾಂಸ ಅದು ತಿಂತಿತ್ತು. ಇವಂಗೂ ಆ ಹುಲಿಗೆ ಹೊಟ್ಟೆ ಹಸ್ಗಳು ಜಿಂಕೆ ಬೇಟೆ ಇವಂಗೂ ಹೊಟ್ಟೆ ಹಸ್ಗಳು ಇನ್ನೊಂದು ಯಾವ್ದಾರು ಪ್ರಾಣಿ ಬೇಟೆ ಆಡ್ತಿತ್ತು. ಪ್ರಜ್ಞೆ ಇದ್ದಿದ್ದಿಲ್ಲ. ಯಾವಾಗ ಇದು ಮತ್ತು ಆವಿಷ್ಕಾರ ಹಾಕೊಂತ ಬಂತು, ಜೋಳ ಗೋಧಿ ಹಿಂಗೆಲ್ಲ ಎವಲ್ಯೂಷನ್ ಆಯಿತು. ಅವಾಗ ಅದನ್ನು ಬಿಟ್ಟ ಇದನ್ನು ತಿನ್ನಕತ್ತ. ಅವಾಗ ಅವನಿಗೆ ಅದು ತಿನ್ನೋದ್ರಿಂದ ಅವನಿಗೆ ಮನುಷ್ಯಂದು ಡೈಜೆಷನ್ ಒಂದೇ ಇರ್ತೈತೆ ಅದು. ಮತ್ತು ಅವಂಗೆ ಆಯುಷ್ಯ ಕಡಿಮೆನೇ ಇತ್ತು. ಅವಾಗ ಅವಂಗೆ ಭಾಳ ಆಯುಷ್ಯ ಇರ್ತಿದ್ದಿಲ್ಲ ಅವನಿಗೆ. ಈಗ ಇಷ್ಟಲಿಂಗದ ಪರಿಕಲ್ಪನೆ ತಾವು ಒಂದು ಕಾಡಿಗೆ ಮತ್ತಿಷ್ಟು ವೈಜ್ಞಾನಿಕ ಅಂಶಗಳನ್ನು ಹೇಳಿದಿರ್ಬೋದು. ಇವತ್ತು ಅವೆಲ್ಲ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು, ಅವೆಲ್ಲ ಕೆಮಿಕಲ್ಸನ್ನು ಬಳಸ್ಕೊಂಡು ಇಷ್ಟಲಿಂಗವನ್ನು ತಯಾರು ಮಾಡುವಂಥ ಪದ್ಧತಿ ಇದೆಯಾ? ಅದ್ರ ಬಗ್ಗೆ ಜಾಗೃತಿ ಇದೆಯಾ ನಮ್ಮ ಜನ? ಭಾಳ ಏನೊಂದು ಕರಿ ವಿಗ್ರಹ ಕೊಟ್ಟರೆ ಸಾಕು. ಏನಿಲ್ಲ ರೀ, ಶುದ್ಧವಾದದ್ದು ಅಂದರೆ ನಾವು ಆಕಳ ಸಗಣಿ ಸುಡ್ತಾರೆ, ಆಕಳ ಸಗಣಿಯಿಂದ ಕುಳ್ಳು ಮಾಡ್ತಾರೆ, ಆಕಳ ಸಗಣಿ ಕುಳ್ಳು ಮಾಡಿ ಸುಡ್ತಾರೆ. ಸುಟ್ಟುಗಳನ್ನ ಅದೇನಾಗಿದೆ ಬೂದಿ ಬರ್ತೈತೆ. ಆ ಬೂದಿ ಚಲೋ ಬೂದಿ ತಳ್ಳಗೆ ಮಾಡಿ ಸೋಸಿ ಎಲ್ಲ ಮಾಡಿ ಆ ಬೂದಿ ಕಾರ್ಬನ್ ರೀ. ಆನಂತರ ಅದರೊಳಗೆ ಗೇರೆಣ್ಣೆ ಅಂತ ಇರ್ತೈತಿ. ಗೇರೆಣ್ಣೆ ಪೂರ್ತಿ ಕಾರ್ಬನ್, ಬಟ್ಟೆ ಇಳಿಸ್ತಾರೆ. ಅದನ್ನು ಬಟ್ಟೆ ಇಳಿಸಿ ಇದರೊಳಗೆ ಹಾಕ್ತಾರೆ, ಆ ಬೂದಿ ಒಳಗೆ ಹಾಕ್ತಾರೆ. ಬೂದಿ ಒಳಗೆ ಹಾಕಿದಾಗ ಕುಟ್ತಾರೆ. ಮತ್ತು ಅದರ ಇಂಗಳಿಕೆ ಅದೆಲ್ಲ ಕಾರ್ಬನ್ ವಸ್ತುನ ಹಾಕ್ತಾರೆ. ಅದ್ರಾಗ ಹಾಕಿ ಅದನ್ನು ತಯಾರು ಮಾಡ್ತಾರೆ. ಅವಾಗ ಎಣ್ಣೆ ಕಂತಿ ತಯಾರಾಕತ್ತವೆ, ಎಣ್ಣೆ ಕಂತಿ. ಆನಂತರ ಕೆಲವು ಮಂದಿ ಎಣ್ಣೆ ಕಂತಿನ ಧರಿಸ್ಕೊತಾರೆ. ಮುಂದೆ ಇನ್ನೊಂದು ಚಲೋ ಕಾರ್ಬನ್, 100% ಚಲೋ ಇದು ಕಾರ್ಬನ್ನ. ಅದಕ್ಕಿಂತಲೂ ಅಡ್ವಾನ್ಸ್ ಕಾರ್ಬನ್, ಚಲೋ ಕಾರ್ಬನ್, ನೇರವಾಗಿ ಕಾರ್ಬನ್, ಡೈರೆಕ್ಟ್ ಕಾರ್ಬನ್. ಇದು ಡೈರೆಕ್ಟ್ ಕಾರ್ಬನ್ನ ರೀ. ಗೇರೆಣ್ಣೆನು ಡೈರೆಕ್ಟ್ ಕಾರ್ಬನ್ನ. ಇದಕ್ಕೆ ಇನ್ನೊಂದು ಅಗದಿ ಅದಕ್ಕೆ ಮೆರಕು ಕೊಡುವಂಥ, ಉತ್ತೇಜನ ಕೊಡುವಂಥ ಕಾರ್ಬನ್ ಅಂದ್ರೆ ತುಪ್ಪದ ದೀಪ ಹಚ್ತಾರೆ. ತುಪ್ಪದ ದೀಪ ಹಚ್ಚಿ ಅದ್ರ ಮ್ಯಾಗ ಒಂದು ಡಬ್ಬ ಹಾಕಿಬಿಡ್ತಾರೆ. ಅವಾಗ ತುಪ್ಪದ ದೀಪದಿಂದ ಒಳಗೆ ಕಾರ್ಬನ್ ಬರ್ತೈತೆ. ಅದು ಆ ಕಾರ್ಬನ್ ತೊಗೊಂಡು ಏನು ಮಾಡ್ತಾರೆ, ಕುಟ್ತಾರೆ. ಅದನ್ನು ಕುಟ್ಟಿ ಇದೇನು ಮೊದಲು ಎಣ್ಣೆ ಕಂತಿದ್ದು ಮಾಡ್ತಾರೆ. ಇದು ಇಷ್ಟು ಇದನ್ನು ಎಣ್ಣೆ ಮೊದಲು ಬೂದಿ ಅದ ಹಾಕಿ ಗೇರೆಣ್ಣೆ ಹಾಕಿ ಹಿಂಗೆ ಉಂಡೆ ಮಾಡ್ತಾರೆ. ಆನಂತರ ಅದ್ರ ಮ್ಯಾಗ ಇದನ್ನು ಈ ಕಾರ್ಬನ್ ಏನಿರ್ತದೆ ಕೋಟಿಂಗ್ ಕೊಟ್ಬಿಡ್ತಾರೆ. ಅವಾಗ ಫುಲ್ ಕಾರ್ಬನ್ ಏನೂ ಇರಂಗಿಲ್ಲ. ಒಳಗಡೆ ಪೀಠಲಿಂಗ ಇಡ್ತಿದ್ರಲ್ರಿ, ಅವಾಗ ಇದ್ದಿದ್ದಿಲ್ರಿ, ಅದು ಇಷ್ಟ ಇತ್ತದು. ಮುಂದೆ ಅದನ್ನು ಒಳಗೆ ಅದನ್ನು ಪೀಠಗೆ ಇಡೋದು ಅದರ ಅವಶ್ಯಕತೆ ಇಲ್ಲ. ಅಜ್ಜರ್ ಹೇಳ್ತಿದ್ರು ಅವಶ್ಯಕತೆ ಇಲ್ಲ ಅಂತಿದ್ರು ಅವರು. ತಾವು ಈಗ ಏನು ಮಾಡ್ತಾರೆ ಅಂದ್ರೆ, ನಾ ಪೀಠಕ್ಕೆ ಇಡಬೇಡ್ರಿ ಅಂದ್ರೆ ನಾವು ಅದು ಹಿಂದ್ಲಿದ್ದ ಇಟ್ಕೊಂತ ಬಂದಾರ, ಇವ್ರು ಪೀಠಕ್ಕೆ ಬೇಡ ಅಂತ ಮತ್ತೇನು ಪೂಜೆ ಮಾಡೋದು ನಾವು ಅಂತಾರೆ. ಮೇಲೆ ನೀವು ಪೂಜಾ ವಸ್ತು ಅಲ್ಲ ಅದು, ಪೂಜಾ ವಸ್ತು ಅಲ್ಲ. ಏನೋ ಪೀಠಕ್ಕೆ ಇಟ್ಕೊಂತ ಬಂದಾರ, ಮತ್ತು ಅದನ್ನು ಇಟ್ಟರು ಅಷ್ಟೇ ಬಿಟ್ಟರು ಅಷ್ಟು, ಅದೇನು ಮ್ಯಾಲಿಂದ ಮುಖ್ಯ. ಅದು ಸಾಲಿಡ್ ಕಾರ್ಬನ್ ಅದ ಮುಖ್ಯ. ನಾವು ಪೀಠಕ್ಕೆ ಇಡೋ ಅವಶ್ಯಕತೆ ಇಲ್ಲ. ಇಡ್ತೇನೆ ಅಂದ್ರೆ ತೊಂದರೆ ಇಲ್ಲ, ಅದರದ್ದೇನು ತೊಂದರೆ ಇಲ್ಲ.
ಇದು ಒಂದು ಆಯಾಮ ಆಯ್ತು ರೀ. ಇವತ್ತು ನಾವೆಲ್ಲವನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡ್ತೀವಿ. ಹಾಗೆ ವೈಜ್ಞಾನಿಕವಾಗಿ ಇಷ್ಟಲಿಂಗ ಪೂಜೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ಸುಲಭವಾದ ಪಠ್ಯಕ್ರಮದ ಅವಶ್ಯಕತೆ ಇದು ಹೆಂಗಿರ್ಬೋದು? ಸುಲಭದ ನಿಜಾಚರಣೆಯ ಮೊದಲನೇ ಹಂತವಾಗಿ ಈಗ ನೋಡ್ರಿ, ಈಗ ತಿಂತಿನಿ ಮೌನೇಶ್ ಅದಾರ, ಸಜ್ಜುಗಳು ಇದು ಗುಡ್ಡಾಪುರ ದಾನಮ್ಮ ಅದಾಳ, ತಿಂತಿನಿ ಮೌನೇಶ್ ಅದಾರ, ಸಜ್ಜುಗಳು ಇವ್ರು ಯಾರು ಲಿಂಗಾಯತರಲ್ಲ. ಇವರು ತಿಂತಿನಿ ಮನುಷ್ಯ ಪತ್ತಾರು, ಗುಡ್ಡಾಪುರ ದಾನಮ್ಮ ಪತ್ತಾರು, ಏನಂತಾರೆ ಸಜ್ಜುಗಳು ಶರಣಮಾರು ಕುರುಬ್ರು. ಅಂದ್ರೆ ಇವರು ಬರೀ ಲಿಂಗ ಯೋಗ ಮಾಡ್ಕೊತ ಬಂದ್ರೆ ಇವರು. ಹಂಗೆ ಅದ್ರ ಜೊತೆ ಅತಿನಿ ಶಿವೆಗಳು, ಯಡೂರು ಸಿದ್ಧಲಿಂಗೇಶ್ವರು, ನಂತರ ಷಣ್ಮುಖ ಜೇವರು ಷಣ್ಮುಖ ಶಿವೆಗಳು, ಮತ್ತು ಹಾನಗಲ ಗುರುಕುಮಾರ ಸ್ವಾಮಿಗಳು, ವಿಜಯ ಮಹಾಂಶಿಗಳು, ನಮ್ಮ ದೊಡ್ಡ ಅಜ್ಜಾರು, ಘನಮಠ ಶಿವೆಗಳು, ಇವರೆಲ್ಲ ಕೇವಲ ಲಿಂಗ ಯೋಗನ ಮಾಡ್ಯಾರ. ಇವರು ಲಿಂಗ ಯೋಗ ಮಾಡಿ ಇಷ್ಟು ದೊಡ್ಡ ತಪಸ್ವಿಗಳಾದರು. ಇವರೆಲ್ಲ ಗ್ರೇಟ್ ಮೆಡಿಟೇಟರ್ಸ್, ಆದರೆ ಗ್ರೇಟ್ ಪಾಸಿಟಿವ್ ಥಿಂಕರ್ಸ್. ಅವರಿಂದ ಮತ್ತೆ ಎಷ್ಟು ಕಲ್ಯಾಣ ಆಗೈತೆ ರೀ? ಪಾಸಿಟಿವ್ ಥಿಂಕರ್ ಅವರೆಲ್ಲರೂ. ಅವ್ರಿಗೆ ಯಾರ ಬಗ್ಗೆನೂ ದ್ವೇಷಾಸು ಇದ್ದಿದ್ದಿಲ್ಲ ಅವರಿಗೆ. ಅದು ಪಾಸಿಟಿವ್ ಥಿಂಕರ್ ಅವರು. ಕೋಟಿಗೊಬ್ಬ ಶರಣ ಅನ್ನುವಂಥ ಮಾತು ಇದೆ. ಮತ್ತು ಪಾಸಿಟಿವ್ ಥಿಂಕರಿಗೆ ಕೋಟಿಗೊಬ್ಬ ಶರಣ. ಶರಣ ಇದ್ರ ಪದ ಏನಂದ್ರೆ ಇದರ ಅರ್ಥ ಈಸ್ ಎ ಪಾಸಿಟಿವ್ ಥಿಂಕರ್ ಇಷ್ಟ, ಮತ್ತೇನಿಲ್ಲ. ದೇವ ಮಾನವ ಅಂದರೆ ಯಾರಂದ್ರೆ ಪಾಸಿಟಿವ್ ಥಿಂಕರ್. ಆದ್ರೆ ಈ ಲಿಂಗತತ್ವ, ಬಸವ ತತ್ವ ವಚನಗಳಿದ್ದಾಗ ಕೂಡ ಯಾಕೋ ನಮ್ಮ ಮನಸ್ಸುಗಳು ಅಷ್ಟು ವಿಶಾಲ ಇಲ್ಲ ಅಂತ ಒಂದು ಕಡೆ ಅನುಮಾನ ಬರುತ್ತಲ್ಲ, ಅದಕ್ಕೆ ಕಾರಣಗಳು ಏನಿಲ್ಲ? ಕಾರಣ ಏನಿಲ್ಲ, ನಾವು ದಿನ ಪ್ರಾಕ್ಟೀಸ್ ಮಾಡಂಗಿಲ್ಲ ಅಷ್ಟೇ ರೀ. ಅದನ್ನ ಲಿಂಗ ಯೋಗವನ್ನು ಸರಿಯಾಗಿ ನಾವು ಪ್ರಾಕ್ಟೀಸ್ ಮಾಡಂಗಿಲ್ಲ. ದಿನ ಒಂದು 15 ನಿಮಿಷ ಅದನ್ನು ನಾವು ವ್ಯಾಯಾಮ ಅಂತ ಮಾಡ್ಬೇಕು. ಹೆಂಗೆ ನಮ್ಮ ಶರೀರಕ್ಕೆ ವ್ಯಾಯಾಮ ಬೇಕು, ಹಂಗೆ ನಮ್ಮ ಮನೋವಿಕಾಸಕ್ಕಾಗಿ ಇದು ಬೇಕು. ನಾವು 1 ಗಂಟೆ ವ್ಯಾಯಾಮ ಮಾಡ್ತೇವಿಲ್ಲ ರೀ, ವಾಕಿಂಗ್ ಮಾಡ್ತೇವಿಲ್ಲ. ಹಂಗೆ ನಮ್ಮ ಇದು ದೇಹದ ವಿಕಾಸಕ್ಕಾಗಿ, ದೇಹದ ಆರೋಗ್ಯಕ್ಕಾಗಿ ಅಂತಿದ್ದು. ಮನಸ್ಸಿನ ಆರೋಗ್ಯ, ಮನಸ್ಸಿನ ವಿಕಾಸಕ್ಕಾಗಿ ದೃಷ್ಟಿ ಯೋಗ ಬೇಕು. 15 ನಿಮಿಷ ಬೇಕು, ಮಿನಿಮಮ್ 15 ನಿಮಿಷ ಮಾಡ್ರಿ ಅಂತ ಹೇಳ್ಬೇಕು. ಇದರ ಮ್ಯಾಕ್ಸಿಮಮ್ ಲಿಮಿಟ್ಲಿಂದ ಆಗುವಂತಲ್ಲ, ತಾನ ಕರ್ಕೊಂಡು ಹೋಗತ್ರಿ ಅದು. ಅದು ಎಷ್ಟೊತ್ತು ಕರ್ಕೊಂಡು ಹೋಗಿ ಗೊತ್ತಿಲ್ಲ. ಒಂದು ಸಲ ನಮ್ಗೇನು ಅನಿಸ್ತದ್ರ ಬುದ್ಧಿ, ಯಾವುದಾದ್ರೂ ಈ ಥರದ ಯೋಗ ಧ್ಯಾನ ಅದೇ ಒಂದು ನಶೆಯಾಗಿ ಕಾಯಕದಿಂದ ದೂರ ಮಾಡಿದ್ರೆ ಅಪಾಯ ಹೆಂಗೆ? ಇಲ್ಲ, ಈ ಲಿಂಗ ಯೋಗ ಮಾಡೋದ್ರಿಂದ ಏನೈತಲ್ರಿ, ಅದು ನಿಶೆ ಆಗಂಗಿಲ್ಲ. ಲಿಂಗ ಯೋಗ ಮಾಡೋದ್ರಿಂದ ಅರಿವು ಜಾಸ್ತಿ ಬರ್ತದೆ, ಅರಿವು ವಿಕಾಸ ಆಕತಿ. ಅರಿವು ವಿಕಾಸ ಆತಂದ್ರೆ ಕಾಯಕದಿಂದ ವಿಮುಖ ಆಗಂಗಿಲ್ಲ. ಅದಕ್ಕೆ ಹೆಚ್ಚು ಪ್ರಜ್ಞೆ ಬರ್ತೈತಿ, ಕಾಯಕ ಪ್ರಜ್ಞೆ ಜಾಸ್ತಿ ಬರ್ತೈತಿ, ಅವಲಂಬಿತರನ್ನು ಸರಿಯಾಗಿ ನೋಡ್ಬೇಕು ಅನ್ನೋಂಥ ಪ್ರಜ್ಞೆ ಬರ್ತೈತಿ, ಸಾಮಾಜಿಕ ಪ್ರಜ್ಞೆ ಬರ್ತೈತಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಕತಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಕತಿ. ಅದಕ್ಕೆ ಅರಿವು ಅಂತಂದ್ರೆ ಇದ್ರ ಅರ್ಥ ಏನು ರೀ? ಅರಿವು ಅಂದ್ರೆ ಎಲ್ಲ ತಾನೇ ಹೆಗಲ ಮ್ಯಾಗ ಹಾಕೊಂಡ್ಬಿಡ್ತಾನೆ, ನಾನು ಮಾಡ್ಬೇಕಿದನ್ನೆಲ್ಲ ಅಂತಂದು. ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದಿಲ್ಲ ಮನುಷ್ಯ ರೀ, ಇನ್ನೂ ಹೆಚ್ಚು ಜವಾಬ್ದಾರಿತ ವ್ಯಕ್ತಿ ಆಗ್ತಾನೆ. ಈ ಇವತ್ತಿನ ದಿನಗಳಲ್ಲಿ ಬುದ್ಧಿ ಸ್ಟ್ರೆಸ್ಸು, ಒತ್ತಡ ಇದೆಲ್ಲ ಇದೆಯಲ್ಲ, ಇದರ ನಿವಾರಣೆಗಾಗಿ ಇಷ್ಟಲಿಂಗವನ್ನು ಹೆಂಗೆ ಬಳಸ್ಬೇಕು? ಮತ್ತು ಇದನ್ನು ಮಾಡ್ಕೊತ ಹೋದೆ ಅಂದ್ರೆ ಸರ್ ಮನಸ್ಸೆಲ್ಲ ಅವನು ನಮ್ಮ ಬದುಕಿನಲ್ಲಿ ದುಃಖ, ಏನೋ ಅನಿರೀಕ್ಷಿತ ಘಟನೆಗಳು ಬರ್ತಾವೆ. ಅದು ದುಃಖನೂ ನೆಗೆಟಿವ್ ಅದು, ಸ್ಟ್ರೆಸ್ಸು ನೆಗೆಟಿವ್ ಅದು. ಅದನ್ನು ಜಗ್ಗಿ ಹೀರಿ ಒಗೆದು ಬಿಡ್ತೈತೆ ಅದು, ಮತ್ತು ಮನಸ್ಸು ಪ್ರಶಾಂತ ಆಗಿಬಿಡ್ತೈತಿ. ಈಗ ಅರಿಷಡ್ ವರ್ಗಗಳು ಮತ್ತು ದುಃಖವನ್ನು ಮರೆಯುವ ಒಂದು ಸಾಧನ ಅಂತ. ಅರಿಷಡ್ ವರ್ಗಗಳು ನೆಗೆಟಿವ್ಸ್ ಆದ್ರೆ, ದುಃಖನೂ ನೆಗೆಟಿವ್ಸ್ ರೀ ಅದು. ಮತ್ತು ಇದೆಲ್ಲ ನೆಗೆಟಿವ್ಸ್ ಹೀರ್ಕೊಂಡ ಮ್ಯಾಗ ಬರೀ ಪಾಸಿಟಿವ್ ಅಷ್ಟೇ. ಮತ್ತು ಮನುಷ್ಯ ತನಗೆ ಒಳ್ಳೇದಾಗಲಿ ಅಂತ ಬಯಸೋದು ತಪ್ಪನ್ರಿ ಬುದ್ಧಿ? ದುಃಖ ಬಂದಾಗ ಯಾಕೆ ದುಃಖ ಪಡಬಾರ್ದು ಅವನು? ಅಲ್ಲ, ಅದೆಲ್ಲವನ್ನು ದುಃಖವನ್ನು ಸಹಿತ ಲಿಂಗಾರ್ಪಿತನ ಮಾಡೋದ್ರಿ. ತಾನು ಲಿಂಗಕ್ಕೆ ಅರ್ಪಿತ ಆಗಿ ಹೋಗ್ಬಿಡ್ತೈತೆ ಅದು. ಆಸೆ ಬಂದರೂ ಲಿಂಗಕ್ಕೆ ಅರ್ಪಿತ ಮಾಡೋದು. ಲಿಂಗಕ್ಕೆ ಅರ್ಪಿತ ಅಂದ್ರೆ ಏನು? ಆ ಟೈಮ್ನಾಗ ಆಸೆ ಬರೋದತ್ತಲ್ರಿ, ಅಲ್ಲಿ ಅರಿವು ಉದಯ ಆಕತಿ. ಅರಿವು ಉದಯಗಳು ಏನು ಮಾಡ್ತೈತಿ? ದುರಾಸೆಯನ್ನು ಕಟ್ ಮಾಡ್ತೈತಿ. ಅದಕ್ಕೆ ಸಂಕಲ್ಪ ಅಂತ ಕರೀತಾರೆ, ಆಸೆ ಅನ್ನಂಗಿಲ್ಲ ಅದಕ್ಕೆ. ಆ ಸಂಕಲ್ಪದಲ್ಲಿ ಪ್ರೇಯರ್ ಮಾಡ್ತಾರೆ ಅವರು. ಆ ಇಷ್ಟಲ್ಲಿ ಯೂನಿವರ್ಸಲ್ ಎನರ್ಜಿಗೆ ಪ್ರೇಯರ್ ಮಾಡ್ತಾರೆ ಅವರು. ಯೂನಿವರ್ಸಲ್ ಪ್ರೇಯರ್ ಮಾಡಿದಾಗ ಯೂನಿವರ್ಸಲ್ ಎನರ್ಜಿ ಅಲ್ಲಿ ಅನುಗ್ರಹ ಮಾಡ್ತದೆ. ನನಗೆ ಇಷ್ಟಕ್ಕೆ ವಿರುದ್ಧವಾದ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತದೆ, ನಾ ಅದರಿಂದ ಭಾಳ ಚಿಂತಿತನಾಗ್ತೀನಿ. ಆವಾಗ ನಾನು ಮಾಡಬೇಕಾದ ಕ್ರಮ ಏನು? ಆವಾಗ ನಾವು ಇಷ್ಟಲಿಂಗವನ್ನು ಹಿಡ್ಕೊಂಡು ನಾವು ಯೋಗ ಮಾಡ್ತಿರ್ತೇವಲ್ಲ, ಆ ಯೋಗದಲ್ಲಿ ಒಂದು ಪ್ರಜ್ಞೆ ಬರ್ತೈತಿ. ಏನು ಪ್ರಜ್ಞೆ ಬರ್ತೈತಿ ಅಂತಂದ್ರೆ, ನನ್ನ ಇಷ್ಟಕ್ಕೆ ವಿರುದ್ಧ ಆದದ್ದಾತು ಅಂದಾಗ ಅಲ್ಲಿ ನಮಗೊಂದು ಅರಿವು ಉದಯ ಆಕತ್ತೆ. ಅಲ್ಲಿ ಏನಂತಂದ್ರೆ, ಯಾವುದೇ ಇವತ್ತಿನ ದಿವಸದಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ನಡಿಬೇಕಾತಂದ್ರೆ ಇಟ್ ಇಸ್ ಎನ್ ವಿಲ್ ಆ್ಯಂಡ್ ವಿಶ್ ಆಫ್ ದಿ ಗಾಡ್. ಒಂದು ಅರಿವು ಉದಯ ಆಕತ್ತೆ ನಮಗೆ. ಅದು ಯಾವುದೇ ಒಂದು ಘಟನೆ ನಡೀಲಿ, ಏನೇ ನಡೀಲಿ, ಅದೆಲ್ಲ ದೇವರ ಇಚ್ಛೆ ಪ್ರಕಾರ ನಡೀತಿ. ದೇವರ ಇಚ್ಛೆ ಅಂದರೆ ಯೂನಿವರ್ಸಲ್ ಎನರ್ಜಿ. ಆ ಯೂನಿವರ್ಸಲ್ ಎನರ್ಜಿ ಇಚ್ಛೆ ಪ್ರಕಾರ ಅಷ್ಟು ನಡೀತೈತಿ. ಅದನ್ನು ಫೇಟ್ ಆ್ಯಂಡ್ ಡೆಸ್ಟಿನಿ ಅನ್ಬೋದಾ? ಇಲ್ಲ, ಅದನ್ನು ನಾವು ಏನು ಮಾಡ್ಬೇಕು, ಏನು ತಾನ ಬರ್ತೈತಿ, ಒಳಗೆ ಉದಯ ಆಕತ್ತೆ ಅದು. ಈಗ ಅದು ನನ್ನ ಮನಸ್ಸಿನ ವಿರುದ್ಧ ನಡೆದೈತೆ ಅಂದರೆ ಇಟ್ ಇಸ್ ಎನ್ ವಿಲ್ ಆ್ಯಂಡ್ ವಿಶ್ ಆಫ್ ದಿ ಯೂನಿವರ್ಸಲ್ ಎನರ್ಜಿ. ಅದಕ್ಕೆ ಅವನ ಇಚ್ಛಾ ಪ್ರಕಾರ ಆಗೈತೆ, ಆಗಲಿ ಬಿಡಪ್ಪ, ಮನಸ್ಸು ಶಾಂತ ಆಗಿ ಹೋಗ್ತಲ್ಲಿ. ಹೆಂಗೆ ತಡ್ಕೋಬೇಕು? ತಾನ ತಡ್ಕೊತೈತ್ರಿ ಅದು, ತಡ್ಕೊಳ್ಳೋ ಶಕ್ತಿ ನಾವು ತಾನ ಬಂದ ಬಿಡ್ತೈತ್ರಿ ಅದು. ನನಗೆ ಅವನ ಇಚ್ಛಾ ಪ್ರಕಾರ ಆಗೈತಪ್ಪ, ಅವನ ಮ್ಯಾಗ ನಮ್ಗೆ ನಂಬಿಕೆ ಇರ್ತೈತಿ. ಯೂನಿವರ್ಸಲ್ ಎನರ್ಜಿ ಅನ್ನೋದ್ರ ಮ್ಯಾಗ ನಂಬಿಕೆ ಇರ್ತೈತಿ. ಅದಕ್ಕೆ ಭಾಳ ಕರುಣಾಮ ಐತಿ. ಯಾವುದು ಯೂನಿವರ್ಸಲ್ ಎನರ್ಜಿ, ಇಟ್ ಇಸ್ ಇನ್ ಪಾಸಿಟಿವ್ ಇನ್ ನೇಚರ್ ಅದು. ಬಟ್ ವೈ ಇಟ್ ಗಿವ್ಸ್ ಬ್ಯಾಡ್ ಥಿಂಗ್ಸ್ ಟು ಅಸ್? ನೆಗೆಟಿವ್ ಗೊತ್ತಿಲ್ಲ ಅದಕ್ಕೆ. ಪಾಸಿಟಿವ್ ಎನರ್ಜಿ ಇದಕ್ಕೆ ಯೂನಿವರ್ಸಲ್ ಎನರ್ಜಿಗೆ ರೀ
ಯೂನಿವರ್ಸಲ್ ಎನರ್ಜಿಗೆ ನೆಗೆಟಿವ್ ಗೊತ್ತಿಲ್ಲ ಅದಕ್ಕೆ. ಆಲ್ವೇಸ್ ಇಟ್ ಈಸ್ ಇನ್ ಪಾಸಿಟಿವ್ ಇನ್ ನೇಚರ್, ಯಾವತ್ತೂ ಪಾಸಿಟಿವ್ ಆಗಿರ್ತೈತೆ ರೀ. ನಾವು ಅದ್ರ ಕೂಡ ನಾವು ಏನು ಇದು ಹೇಳಿದ್ನಲ್ಲ ನಿಮಗೆ, ಜೀರೋ ಮೈಂಡ್ ಬರ್ತೈತೆ ಅಂತ ಹೇಳಿದ್ನಲ್ಲ ರೀ. ಜೀರೋ ಮೈಂಡ್ನಾಗ ಏನಾಕತ್ತೆ ಅಂದ್ರೆ, ಮನಸ್ಸು ಅನ್ನುವಂಥ ವಸ್ತು ಐತಲ್ರಿ ಇದು, ಈ ಮನಸ್ಸು ಅನ್ನುವಂಥ ವಸ್ತುಗೆ ಸ್ವತಂತ್ರವಾದಂಥ ಅಸ್ತಿತ್ವ ಇಲ್ಲ ಇದಕ್ಕೆ. ಇದು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಕುಂಡಿರ್ತೈತೆ ರೀ ಹೋಗಿ. ಈಗ ಅದನ್ನು ಚಲೋ ಮೊಬೈಲ್ ತಂದ್ರೆ, 1 ಲಕ್ಷ ರೂಪಾಯಿ ಮೊಬೈಲ್ ತಂದ್ರೆ ಅಂದ್ರೆ ನಂಗೆ ತೋರಿಸಿದ್ರೆ ಅಂದ್ರೆ ನನ್ನ ಮನಸ್ಸು ಅದ್ರ ಮ್ಯಾಗೆ ಕುಂತು ಬಿಡ್ತೈತಿ. ಕುಂತ ಮ್ಯಾಗ ಇದು ಎಲ್ಲಿ ತಂದ್ರಿ, ಎಷ್ಟೊತ್ತಿಗೆ ತಂದ್ರಿ, ಯಾವಾಗ ತಂದ್ರಿ, ಇದ್ರ ಆಪ್ಷನ್ ಏನು ರೀ, ನೀವು ತೊಗೊಂಡು ಅದನ್ನು ವಸ್ತು ತೊಗೊಂಡು ಹೋದ ಮ್ಯಾಗ ಸಹಿತ ನನ್ನ ಮನಸ್ಸು ಅದ್ರ ಮ್ಯಾಗ ಕುಂತಿರ್ತೈತಿ. ಒಂದು ವಸ್ತುವಿನ ಮೇಲೆ ಕುಂಡಿರ್ತೈತಿ ಮನಸ್ಸು ರೀ, ಒಂದು ವ್ಯಕ್ತಿ ಮೇಲೆ ಕುಂಡಿರ್ತೈತಿ ರೀ ಮನಸ್ಸು ರೀ. ಒಂದು ವ್ಯಕ್ತಿ ಮೇಲೆ ಈಗ ಅವ್ರೊಬ್ಬ SP ಸಾಹೇಬ್ರನ್ನ ನೋಡಿದ್ವಿ, ನಾನು ಇವನಂಗೆ ಆಗ್ಬೇಕಂತೈತೆ ಅದು. ನಾವು DC ನೋಡಿದ್ವಿ, ನಾನು ಇವನಂಗೆ ಆಗ್ಬೇಕಂತ. ಮಿನಿಸ್ಟರ್ ನೋಡಿದ್ವಿ, ನಾನು ಇವನಂಗೆ ಆಗ್ಬೇಕನ್ನಿಸ್ತೈತೆ ಅದು. ಒಂದು ವ್ಯಕ್ತಿ ಮ್ಯಾಗ ಹೋಗಿ ಕುಂಡಿರ್ತೈತೆ ರೀ. ಅಂದ್ರೆ ಒಂದು ಪ್ರದೇಶದ ಮೇಲೆ ಹೋಗಿ ಕುಂಡಿರ್ತೈತೆ ರೀ. ಒಂದು ಸಬ್ಜೆಕ್ಟ್ ಮ್ಯಾಗ ಹೋಗಿ ಕುಂಡಿರ್ತೈತೆ ರೀ. ಸಬ್ಜೆಕ್ಟ್ ಯಾವ್ದಾರ ಒಂದು ವಿಷಯ, ಅದ್ರ ಮ್ಯಾಗ ವಿಷಯ ಬಂತಂದ್ರೆ ಅದ್ರ ಮೇಲೆ ಹಂಗೆ ವಿಚಾರ ಮಾಡ್ಕೊತ ಹೋಗುತ್ತೆ, ಅದೇ ವಿಷಯದ ಮೇಲೆ ವಿಚಾರ ಮಾಡ್ಕೊತ ಹೋಗುತ್ತೆ ಅದು. ಅಂದ್ರೆ ಒಂದು ಶಬ್ದದ ಮೇಲೆ ಯಾವ್ದಾದ್ರು ನಮಗೆ ಇನ್ಸರ್ಟ್ ಮಾಡೋ ಶಬ್ದ ಉಪಯೋಗಿಸಿದ್ರಪ್ಪ, ಅದ್ರ ಮ್ಯಾಗ ಚಿಂತನೆ ಚಾಲು ಆಗತ್ತೆ. ನಮ್ಮನ್ನ ಯಾರು ಹೊಗಳಿದ್ರಪ್ಪ, ಒಂದು ಪದ ಹೊಗಳಿದ್ರು, ಆ ಶಬ್ದ ಆ ಪದದ ಮೇಲೆ ಆ ಶಬ್ದದ ಮೇಲೇ ಮನಸ್ಸು ಆನಂದ ಪಡ್ಕೊಂತ ಹೋಗಿಬಿಡ್ತೈತೆ ಅದು. ಅದಕ್ಕೆ ಮನಸ್ಸು ಒಂದು ವಿಷಯದ ಮೇಲೆ, ಒಂದು ಶಬ್ದದ ಮೇಲೆ, ಒಂದು ಪ್ರದೇಶದ ಮೇಲೆ, ಒಂದು ವ್ಯಕ್ತಿ ಮೇಲೆ, ಒಂದು ವಸ್ತುವಿನ ಮೇಲೆ ಹಿಂಗೆ ಕುಂಡಿರ್ತೈತೆ ರೀ ಅದು ಮನಸ್ಸು. ನಾವು ಯಾವಾಗ ಜೀರೋ ಮೈಂಡ್ ಆತಲ್ರಿ, ಜೀರೋ ಮೈಂಡ್ ಆದಾಗ ಇದು ಜೀರೋ ಮೈಂಡ್ ಆಕತ್ತಲ್ಲ, ಇದು ಯೋಗ ಮಾಡ್ತಾ ಜೀರೋ ಮೈಂಡ್ ಆಕತ್ತಲ್ಲ. ಜೀರೋ ಮೈಂಡ್ ಆದಾಗ ವ್ಯಕ್ತಿ, ವಿಷಯ, ಶಬ್ದ, ವಸ್ತು, ಪ್ರದೇಶ ಇವೆಲ್ಲ ಡಿಸಪೇರ್ ಆಗಿಬಿಡ್ತಾವೆ. ಡಿಸಪೇರ್ ಆದಾಗ ಮನಸ್ಸು ಎಲ್ಲಿ ಹೋಗ್ಕೊಂಡಿರ್ಬೇಕು? ಮನಸ್ಸು ಕುಂಡ್ರಕ್ಕೆ ಜಾಗ ಇರಂಗಿಲ್ಲ ಅದಕ್ಕೆ ಆಪ್ಷನ್ ಒಂದೇ ಒಂದು ಆಪ್ಷನ್ ಏನಂತಂದ್ರೆ, ಜೀರೋ ಮೈಂಡ್ ಬಂದಾಗ ಆ ಮನಸ್ಸು ಯೂನಿವರ್ಸಲ್ ಎನರ್ಜಿ ಮಿಕ್ಸ್ ಆಗಿಬಿಡ್ತೈತಿ. ಅಲ್ಲಿಗೆ ನೋ ಆಪ್ಷನ್, ಏನೂ ಇರಂಗಿಲ್ಲ ಅದಕ್ಕೆ ಕುಂಡ್ರಕ್ಕೆ. ಎಲ್ಲರೂ ಒಂದು ಕಡೆ ಹೋಗಿ ಅದಕ್ಕೆ ಕುಂಡ್ರಬೇಕಾದ್ರೆ ಅದು ಗುಣ ಐತೆ ಅದ್ರ ಮನಸ್ಸಿಂದ. ಎಲ್ಲರೂ ಅವು ಕೊನೆಗೆ ಇವು ಯಾವ ಸಿಗದೇ ಇದ್ದಾಗ ಏನಾಕತ್ತೆ ಅಂದ್ರೆ, ಆ ಲಾಸ್ಟ್ ಸೋರ್ಸ್ ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಮಿಕ್ಸ್ ಆಗೋಗ್ಬಿಡ್ತೈತಿ. ಯೂನಿವರ್ಸಲ್ ಮಿಕ್ಸ್ ಆದಗಳನ್ನ ಇವು ಯಾವ ಅಂಟ್ಕೊಳಂಗಿಲ್ಲ ನೋಡ್ರಿ ಅದಕ್ಕೆ ರೀ. ಯೂನಿವರ್ಸಲ್ ಎನರ್ಜಿ ಮಿಕ್ಸ್ ಆತಂದ್ರೆ ಯೂನಿವರ್ಸಲ್ ಎನರ್ಜಿ ಯಾವಾಗಲೂ ಪಾಸಿಟಿವ್ ನೇಚರ್ ಆಗತ್ತೈತೆ. ಹಾಲಿನೊಳಗೆ ಸಕ್ಕರೆ ಬೆರಿತೈತೆ ರೀ. ಹಾಲಿನೊಳಗೆ ಸಕ್ಕರೆ ಬೆರೆತಾಗ ಸಕ್ಕರೆ ಕರಿಗೆ ಹೋಗಿಬಿಡ್ತೈತೆ. ಕರಿಗೆ ಹೋದಾಗ ನಾವು ಹಳಕ್ಕೆ ಸಕ್ಕರೆ ಕೊಡಂದ್ರೆ ಸಿಗಂಗಿಲ್ಲ ಸಕ್ಕರೆ, ಅದು ಸಕ್ಕರೆ ಹೋಗಿಬಿಡ್ತೈತೆ ಅದು. ಆದ್ರೆ ಸಕ್ಕರೆ ಹೋಗೈತೆ ಅಂದ್ರೆ ಸಕ್ಕರೆ ಇರಂಗಿಲ್ಲ, ಹಾಲಿನಾಗ ಸಕ್ಕರೆ ಇರ್ತೈತಿ, ಸಿಹಿ ರೂಪದಲ್ಲಿ ಇರ್ತೈತಿ. ಅದು ತನ್ನ ಅಸ್ತಿತ್ವನ ಕಳ್ಕೊಂಡ್ಬಿಡ್ತೈತಿ, ಹಳಕ್ಕೆ ಅಸ್ತಿತ್ವ ಕಳ್ಕೊಂಡ್ಬಿಡ್ತೈತಿ. ಅವಾಗ ಆ ಸಕ್ಕರೆಗೆ ಯಾವ ಸ್ವರೂಪ ಬಂದಿರ್ತೈತೆ, ಹಾಲಿನ ಸ್ವರೂಪ ಬಂದಿರ್ತೈತಿ. ಹಂಗೆ ಈ ಮನಸ್ಸು ಏನೈತಲ್ಲ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತೈತಿ, ಗಡಸ್ತನ ಎಲ್ಲ ಕಳ್ಕೊಂಡ್ಬಿಡ್ತೈತಿ. ಎಲ್ಲ ಕಳ್ಕೊಂಡಾಗ ಏನು ಇಲ್ಲದತ್ನಾಗ ಯೂನಿವರ್ಸಲ್ ಮಿಕ್ಸ್ ಆಗೋಗ್ಬಿಡ್ತೈತಿ ರೀ. ಮಿಕ್ಸ್ ಆದಾಗ ಇದಕ್ಕೆ ಯೂನಿವರ್ಸಲ್ ಎನರ್ಜಿ ಸ್ವರೂಪನೇ ಬಂದ್ಬಿಡ್ತೈತಿ. ಅದ್ರ ಮಿಕ್ಸ್ ಆತಂದ್ರೆ, ಆ ಹಾಲಿನೊಳಗೆ ಮಿಕ್ಸ್ ಆತಂದ್ರೆ, ಸಕ್ಕರೆ ಮಿಕ್ಸ್ ಆತಂದ್ರೆ ಸಕ್ಕರೆ ಸ್ವರೂಪನೇ ಹೆಂಗೆ, ಹಾಲಿನ ಸ್ವರೂಪನೇ ಹೆಂಗೆ ಸಕ್ಕರೆ ಬರ್ತೈತಿ, ಹಂಗೆ ಯೂನಿವರ್ಸಲ್ ಎನರ್ಜಿ ಸ್ವರೂಪನೇ ಈ ಮನಸ್ಸಿಗೆ ಬಂದುಬಿಡ್ತೈತಿ. ಅವಾಗ ಆ ಯೂನಿವರ್ಸಲ್ ಎನರ್ಜಿಗೆ ಏನು ಶಕ್ತಿ ಐತಲ್ರಿ, ಆ ಶಕ್ತಿನ ಈ ಮನಸ್ಸಿಗೆ ಬಂದುಬಿಡ್ತೈತಿ. ಅದ್ರ ಸ್ವರೂಪನೇ ಆಗಿಬಿಡ್ತೈತಿ ಅದು. ಈಗ ಸಕ್ಕರೆ ಹಾಲಿನ ಸ್ವರೂಪ ಆಗಿಬಿಡ್ತೈತಿ. ಹಂಗೆ ಈ ಮನಸ್ಸು ಯೂನಿವರ್ಸಲ್ ಸ್ವರೂಪ ಅದ್ರ ಮಿಕ್ಸ್ ಆಗೋಗ್ಬಿಡ್ತೈತಿ. ಅದನ್ನೇ ಶರಣರು ಬಾರದ ಬಪ್ಪದು ತಪ್ಪದು ಅಂದಿರ್ಬೋದು. ಅದು ಬಿಲ್ ಆ್ಯಂಡ್ ವಿಶ್ ಶಬ್ದ ಇದು ಏನು ಯೂನಿವರ್ಸಲ್ ಎನರ್ಜಿ ಹೆಂಗೆ ಇಚ್ಛಾ ಪಡ್ದೈತೆ ಅದ್ರ ಪ್ರಕಾರ ಎಲ್ಲ ಇದು ನಡೀತಿರ್ತೈತೆ ರೀ. ನಾವು ಯೂನಿವರ್ಸಲ್ ಎನರ್ಜಿನ ನಂಬಬೇಕು, ಅದರ ಸಂಕೇತವಾಗಿರುವ ಇಷ್ಟಲಿಂಗವನ್ನು ನಂಬಬೇಕು. ಸರ್, ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಷನ್ ಕೊಡೋದು ಈ ಬಹಿರಂಗದ ಇಷ್ಟಲಿಂಗ. ನಮ್ಮ ಮನಸ್ಸನ್ನು ಯೂನಿವರ್ಸಲ್ ಎನರ್ಜಿ ಕನೆಕ್ಷನ್ ಮಾಡ್ತೈತೆ. ಅಂದ್ರೆ ಒಂದು ವಿಜ್ಞಾನ, ಇನ್ನೊಂದು ತಂತ್ರಜ್ಞಾನ. ದಟ್ ಈಸ್ ಯೂನಿವರ್ಸಲ್ ಎನರ್ಜಿ ಈಸ್ ಎ ಸೈನ್ಸ್. ಹೌದ್ರಿ. ಇಷ್ಟಲಿಂಗ ಇಸ್ ಎ ಟೆಕ್ನಾಲಜಿ. ಯಾಕಂದ್ರೆ ಜೀರೋ ಮೈಂಡ್ ಹಾಕ್ಬೇಕದು. ಜೀರೋ ಮೈಂಡ್ ಇದರಿಂದ ಭಾಳ ಸುಲಭ ಆಕೈತಿ. ಜೀರೋ ಮೈಂಡ್ ಏಕ್ದಮ್ ಟೆಕ್ನಿಕಲ್ ಹೇಳಿದಲ್ಲಿ ಪಾಯಿಂಟ್ ಇಟ್ಕೊಂಡು ಎರಡು ಕಣ್ಣನ್ನು ಪಾಯಿಂಟಿಗೆ ಇಟ್ಬಿಟ್ಟು ಅಂದ್ರೆ ದೌಡ ಅಲ್ಲಿ ಕಣ್ಣು ನಟ್ಟು ಬಿಡ್ತೈತಿ. ನಟ್ಟುಗಳನ್ನ ಏಕ್ದಮ್ ಮನಸ್ಸು ಅಲ್ಲಿಗೆ ಬಂದು ಮನಸ್ಸನ್ನು ಎಲ್ಲೇ ಇರಲಿ ಮನಸ್ಸನ್ನು ಜಗ್ಗಿ ಬಿಡ್ತೈತಿ. ಜಗ್ಗಿದಗಳನ್ನ ಪೂರ್ತಿ ಬಯಲಾಗೋದು. ಮತ್ತು ಇಷ್ಟು ಸರಳವಾದ ವಿಷಯವನ್ನು ಸರಿಯಾಗಿ ತಿಳಿಸಲಾರದೆ ಜಾತಿ ಲಿಂಗಾಯತರಿಗೆ ಇಷ್ಟಲಿಂಗ ತಲುಪುವ ವೇಗ ಕಡಿಮೆ ಐತೆ ಅಂತ ನಮ್ಗೆ ಅನಿಸ್ತತ್ತಲ್ರಿ ಬುದ್ಧಿ. ಅದು ಮತ್ತೆ ಇದನ್ನ ಜಾತಿ ಸ್ವರೂಪ ಆತಲ್ರಿ ಲಿಂಗ. ಬಸವಣ್ಣವ್ರಿಗೆ ಜಾತಿ ಸ್ವರೂಪ ಮಾಡಿದ್ದಿಲ್ಲ. ಅಕಸ್ಮಾತ್ ಜಾತಿ ಸ್ವರೂಪ ಮಾಡಿದ್ರೆ ಹರಳೆಯ ಮಾದರ ಚೆನ್ನಯ್ಯ ಗುಡವರ ಕಕ್ಕಯ್ಯ ಕಟಾಕ್ ಹಾಕಿದ್ದಿಲ್ಲ ಅವ್ರಿಗೆ. ಮತ್ತು ಮೇಷ ಸಂಕವ ಸುಳೆ ಸಂಕವ ಕಟಾಕ್ ಹಾಕಿದ್ದಿಲ್ಲ. ದಾಸಿ ಮಗನಿಗೆ ಕಟಾಕ್ ಹಾಕಿದ್ದಿಲ್ಲ. ಇದನ್ನು ಒಟ್ಟ ಮನುಷ್ಯರ ಮಾನವ ಜೀವಿ ಕಟ್ಟಬೇಕು. ಇದನ್ನು ಅವ್ನಿಗೆ ನೆಗೆಟಿವ್ ಇರ್ತಾವೆ, ಆ ನೆಗೆಟಿವ್ ಹೋಗಬೇಕು, ಅವ್ನು ಪಾಸಿಟಿವ್ ಬೆಳಿಬೇಕು, ಪಾಸಿಟಿವ್ ಥಿಂಕರ್ ಆಗ್ಬೇಕು. ಅಂದ್ರೆ ಅವನಿಂದ ಜಗತ್ತು ಕಲ್ಯಾಣ ಆಕತಿ, ಅವ ಭೂಮಿ ಸ್ವರ್ಗ ಆಕತಿ. ಇಷ್ಟು ಕಾನ್ಸೆಪ್ಟ್ ಇತ್ತು ಅವ್ರದ್ದು ಬಸವಣ್ಣವ್ರದ್ದು. ಅದಕ್ಕೆ ಇಡೀ ಭೂಮಿನ ಸ್ವರ್ಗ ಆಗ್ಬೇಕಾರೆ ಮನುಷ್ಯ ಪಾಸಿಟಿವ್ ಥಿಂಕರ್ ಆಗಬೇಕು. ಆ ಪಾಸಿಟಿವ್ ಥಿಂಕರ್ ಆಗ್ಬೇಕು, ಅವನಲ್ಲಿ ನೆಗೆಟಿವ್ ಹೊರಗೆ ಹೋಗ್ಬೇಕು.
ಆ ನೆಗೆಟಿವ್ ಹೊರಗೆ ಹೆಂಗೆ ಕಳಿಸೋದಂತಂದ್ರೆ ಈ ಕಾರ್ಬನ್ ಮನುಷ್ಯ ನೆಗೆಟಿವ್ನ ಹೊರಗೆ ಜಗ್ಗಿ ಬಿಡ್ತೈತಿ. ಅವ್ನು ನೆಗೆಟಿವ್ ಪಾಸಿಟಿವ್ ಅಷ್ಟೇ ಉಳಿತೈತಿ, ಪಾಸಿಟಿವ್ ಬೆಳ್ಕೊಂತ ಹೋಗ್ಬಿಡ್ತೈತಿ. ಈ ಸರಳವಾದ ಅಂಶನ ತಾವು ವಿದ್ಯಾರ್ಥಿಗಳಾಗಿದ್ದಾಗ ಮಠ ಪರಂಪರೆಯ ಬಗ್ಗೆ ನಿಮಗೇನು ಆಸಕ್ತಿ ಇರಲಿಲ್ಲ ಬುದ್ಧಿ, ಯಾವಾಗ ನೀವು ಮೊಟ್ಟ ಮೊದಲ ಬಾರು ಇಷ್ಟಲಿಂಗದ ಒಂದು ಕಲ್ಪನೆಯನ್ನು ಕೇಳಿಸಿರಿ? ಯಾವಾಗ ನಿಮ್ಮ ಈ ಕ್ಷೇತ್ರಕ್ಕೆ ಬರಬೇಕು? ನಾನು ಮಠಗಳ ಬಗ್ಗೆ ನಂಗೆ ಮೊದಲಿಂದ ಗೌರವ ಐತ್ರಿ. ಸಣ್ಣ ಹುಡುಗಿದ್ದಾಗ ಮಠಗಳಿಗೆ ಗೌರವ ಐತಿ, ಸ್ವಾಮಿಗಳ ಬಗ್ಗೆ ಗೌರವ ಐತಿ. ನಾ ಸ್ವಾಮಿಗಳ ಸೇವೆ ಭಾಳ ಮಾಡೀನಿ, ಭಕ್ತಿಯಿಂದ ಸ್ವಾಮಿಗಳ ಸೇವೆ ಮಾಡ್ತೀನಿ. ನಾನು ಸಣ್ಣ ಹುಡುಗಿದ್ದಾಗ ಸ್ವಾಮಿಗಳ ಮೇಲೆ ಭಾಳ ಭಕ್ತಿ ನನಗೆ ರೀ. ಮಠಗಳ ಮೇಲೆ ಭಾಳ ಭಕ್ತಿ. ಮಠದಾಗ ಸೇವಾ ಮಾಡ್ತಿದ್ದೆ, ಸ್ವಾಮಿಗಳ ಸೇವಾ ಮಾಡ್ತಿದ್ದೆ. ಅವರ ಕರುಣೆಯಿಂದ, ಸ್ವಾಮಿಗಳ ಕರುಣೆಯಿಂದ, ಅವರ ಅಂತಃಕರಣ ಆಶೀರ್ವಾದದಿಂದ ಈ ಲಿಂಗದ ಬಗ್ಗೆ ಆಸಕ್ತಿ ಹುಡ್ಕೊಂತ ಬಂತ್ರಿ. ದೀಕ್ಷೆ ಯಾವಾಗ ಆಯ್ತು ತಮಗೆ? ದೀಕ್ಷೆ ಸಣ್ಣವರಿದ್ದಾಗ ಆಗಿತ್ತು ನನಗೆ ರೀ, ಸಣ್ಣ ಕೂಸಿದ್ದಾಗ. ಮತ್ತು ಜಂಗಮ ದೀಕ್ಷೆ ಮಾತ್ರ ಇಲ್ಲೇ ಚಿತ್ರದುರ್ಗ ಜಗದೊಳಗೆ ಜಂಗಮ ದೀಕ್ಷೆ ಕೊಟ್ಟರು. ಯಾಕೆ ತಾವು ಈ ವ್ಯವಸ್ಥೆಗೆ ಬರಬೇಕು ಅಂತ ಮನಸ್ಸು ಮಾಡಿದ್ರಿ? ತಾವು BSc ಓದಿದ್ರಿ, BA ಓದಿದ್ದೆ ರೀ. ಹಾಂ, LLB ಓದಿದ್ರಿ. ಯಾಕೆ ನಿಮ್ಗೆ ಈ ಕಡೆ ಮನಸ್ಸು ಸೆಳೀತು? ವೃತ್ತಿ ಅಥವಾ ಕಾಯಕದಲ್ಲಿ ಆ ಕಡೆ ನನಗೆ ಯಾಕೋ ಇಂಟ್ರೆಸ್ಟ್ ಬರಲೇ ಇಲ್ಲ ವೃತ್ತಿ ಕಡೆ ನನಗೆ ರೀ. ನಾನು ಮಠದಾಗ ಸೇವಾ ಮಾಡ್ತಿದ್ದೆ ರೀ, ಮಠದಾಗ ಇರ್ಬೇಕು ಅನಿಸ್ತಿತ್ತು. ಮಾಂತಪ್ಪಗಳು ಮೇಲೆ ಅಂತಿದ್ರು, ಧಾರವಾಡ ಮಾಂತಪ್ಪಗಳು, ನೀನು ಸ್ವಾಮಿ ಆಗ್ಬೇಕು ಮುರುಘಾ ಮಠದಾಗ. ನಾನು 12 ವರ್ಷ ಇದ್ದೆ ಮುರುಘಾ ಮಠದಾಗ. ಮಾಂತಪ್ಪಗಳು ಇಲ್ಲ, ನೀ ಸ್ವಾಮಿ ಆಗ್ಬೇಕು, ನೀ ಸ್ವಾಮಿ ಆಗ್ಬೇಕು, ನೀ ಸ್ವಾಮಿ ಆಗ್ಬೇಕು ಅಂತ ಭಾಳ ಸಲ ಅಂತಿದ್ರು. ಹೋದ ಸರ್ತಿ ಅಂತಿದ್ರು, ನಂಗೆ ಭಯ ಆಗಿಬಿಡ್ತಿತ್ತು. ಅವಾಗ ಒಂದು ಸಲ ಸ್ವಾಮಿಗಳ ಕಾಮಿ ಬಟ್ಟೆ ತೊಡಸೋನು ಕರಿ ಅಂತಂದ್ರೆ ಅವ್ರಿಗೆ ಕರಿ ಅಂದಾಗ ನಾನು ಕರಿಯಕ್ಕೆ ಬಂದರು. ಎದಕ್ಕಂದೆ ಇದಕ್ಕಂದ್ರೆ ನಾನು ಮಠ ಬಿಟ್ಟು ಹೋಗ್ಬಿಟ್ಟಿದ್ದೆ 2 ದಿವಸ. ಮತ್ತು ಕರಿಯಕ್ಕೆ ಕಳಿಸಿದ್ರು. ಆತಪ್ಪ ಆಗೋ ಸಮಯಕ್ಕೆ ಆಕತಿ, ನೀ ಮಠ ಬಿಟ್ಟು ಹೋಗಬೇಡ ಅಂತಂದ್ರೆ. ತಾವು ಇಷ್ಟಲಿಂಗ ಯೋಗವನ್ನು ಅವಾಗ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿದ್ರು ವಿದ್ಯಾರ್ಥಿಯಾಗಿದ್ದ? ಹಂಗೆ ಸುಮ್ಮನೆ ನೋಡ್ತಿದ್ದೆ ನಾನು, ಅಷ್ಟೇ ನೋಡೋದಷ್ಟೇ. ಅದರ ಆಳದ ಅರಿವು ಈ ರೀತಿ ವಿವರಣೆ ತಮಗೆ ಯಾವಾಗ ಸಾಧ್ಯ ಆಯ್ತು ಬುದ್ಧಿ? ಯಾರ ಪ್ರೇರಣೆಯಿಂದ ಸಾಧ್ಯ? ಈಗ ನನಗೆ ಕಾಮಿ ಬಟ್ಟೆ ಧರಿಸಿದ ಮೇಲೆ, ಕಾಮಿ ಬಟ್ಟೆ ಧರಿಸೋಕ್ಕಿಂತ ಮುಂಚೆಕ್ಕೆ ನಾನು ಶಿವಾನುಭವ ಮಾಡ್ತಿದ್ದೆ. ಧಾರವಾಡ ಮುರುಘಾ ಮಠದಾಗಿದ್ವಲ್ರಿ. ಮಾಂತಪ್ಪಗಳು ಶಿವಾನುಭವ 3 ಪರೀಕ್ಷೆ ನಡೀತಿದ್ರು. ಶಿವಾನುಭವದ್ದು ಪ್ರವೇಶ, ಪರಿಚಯ, ಭೂಷಣ ಅಂತ. ಅದರೊಳಗೆ 3 ಟೈಮ್ನೊಳಗೂ ನಾನು ಮನ್ಯಾಗೂ ಸಂಸ್ಕಾರ ಇತ್ತು ರೀ, ಲಿಂಗ ಯೋಗ ಮಾಡೋದು. ಮನ್ಯಾಗ ಬರೀ ಲಿಂಗ ಯೋಗನ ಮಾಡಿಸ್ತಿದ್ರು ಅವರು. ಲಿಂಗ ಯೋಗ ಬಿಟ್ಟರೆ ಏನು ಲಿಂಗ ಪೂಜೆನ ಮಾಡಿಸ್ತಿದ್ರು ಅವರು. ಆನಂತರ ಮುಂದೆ ಶಿವಾನುಭವ ಬಂದ ಮ್ಯಾಗ ಇದ್ರ ತತ್ವಜ್ಞಾನ ಎಲ್ಲ ತಿಳಿಯಾಕಾಗ್ತದೆ ನನಗೆ. ನಾನು LLB ಓದ್ತಿದ್ನಲ್ಲ ರೀ, ಇದರೊಳಗೆ ಪರಿಚಯ, ಭೂಷಣ, ಪ್ರವೇಶದೊಳಗೆ ಸ್ವಲ್ಪ ತತ್ವಜ್ಞಾನ ತಿಳ್ಕೊತ ಬಂತ್ರಿ. ಅವಾಗ ಇಷ್ಟಲಿಂಗ ಏಕದೇವೋಪಾಸನೆ ಬಗ್ಗೆ ಎಲ್ಲ ಹೇಳ್ತಿದ್ರು. ಇಂಗ್ಲೇಶ್ವರಪ್ಪಗಳು ಲಿಂಗ ಪೂಜೆ ಮಾಡಿ ತೋರಿಸ್ತಿದ್ರು ಅವರು, ಶಿವಾನುಭವ ತರಬೇತಿ ಶಿಬಿರದೊಳಗೆಲ್ಲ. ಹೀಗಾಗಿ ಅದರೊಳಗೆ ಏನಾಯ್ತಂದ್ರೆ ಲಿಂಗದ ಬಗ್ಗೆ ಹೆಚ್ಚು ಆಸಕ್ತಿ ಬರ್ಕೊಂತ ಬಂತ್ರಿ. ಮುಂದೆ ಸ್ವಾಮಿಗಳಾದ್ಮ್ಯಾಗ ಮತ್ತೆ ಇನ್ನೇನು ಮಾಡಬೇಕು? ಅವಾಗ ಓದ್ತಿದ್ರೆ ಒಂದಷ್ಟು ಶಿವಾನುಭವ ಓದ್ತಿದ್ದೆ. ಅವಾಗ ಮತ್ತು ಕಾಮಿ ಧರಿಸಿದ ಮ್ಯಾಗ ಲಿಂಗನ ಮುಖ್ಯ, ಲಿಂಗ ಪೂಜೆ ಮಾಡೋದು ಮುಖ್ಯ ಅಲ್ರಿ. ಅವಾಗ ವಿದ್ಯಾರ್ಥಿ ಇದ್ದಾಗ ಭಾಳ ಮಾಡ್ತಿದ್ದಿಲ್ಲ ನಾನು. ನಾನು ಸೇವನ ಜಾಸ್ತಿ ಮಾಡ್ತಿದ್ದೆ. ಆದರೆ ಒಂದು 5 ನಿಮಿಷ ಅಷ್ಟೇ ಹಿಂಗೆ ನೋಡ್ತಿದ್ದೆ ಅಷ್ಟೇ ರೀ. ಅದು ಕೊಳ ಲಿಂಗ ತೆಗೆದು ಹಿಂಗೆ ಬರೀ ನೋಡೋದು ಅಷ್ಟೇ, ಪೂಜೆ ಗೀಜೆ ಮಾಡಿ ಸುಮ್ಮನೆ ನೋಡಿಬಿಡೋದು ಒಂದು 5 ನಿಮಿಷ. ಅವಸರ ಇರ್ತಿತ್ತು ನನಗೆ, ಬರೀ ನೋಡ್ತೀನಿ. ಮುಂದೆ ಸ್ವಾಮಿಗಳಾದ್ಮ್ಯಾಗ ಲಿಂಗ ಪೂಜೆ ಮಾಡ್ಬೇಕಾತಲ್ರಿ. ಅವಾಗ ನಾನು ಹೆಚ್ಚು ಇದ್ರ ಕಡೆ ಗಮನ ಕೊಡೋಕೆ ಚಾಲು ಮಾಡಿದೆ. ಮತ್ತು ಬಸಪ್ಪ ಮೆಣಸಿನಕಾಯಿ ಅಂತ ತಿಳ್ಕೊಂಡು ಹೇಳಿ ಒಬ್ಬರು ಶರಣರಿದ್ದರು, ಸಿರುಗುಪ್ಪ. ಅವ್ರಿಗೆ ನಮಗೆ ಡಿಸ್ಕಷನ್ ಒಂದು 2-3 ತಾಸು ಮಾಡಿದ್ವಿ. ಅವಾಗ ಲಿಂಗದ ವೈಜ್ಞಾನಿಕತೆನ, ಅದ್ರ ಇದ್ದದ್ದು ವ್ಯವಸ್ಥೆಯನ್ನು ನಂಗೆ ಸ್ವಲ್ಪ ಹೇಳಿದ್ರು ಅವರು. ಹೇಳಿದ ಮ್ಯಾಗ ವೈಜ್ಞಾನಿಕತೆ ಕುರಿತು ಹೇಳಿದ್ರು ಅವರು. ಹಿಂಗೆ ರೋಗಗಳು, ರುಜಿನಗಳೆಲ್ಲ ಕಡಿಮೆ ಆಕ್ಕವು ಅಂತಂತ ಹೇಳಿದರು. ಹಂಗೆ ಮತ್ತು ನಾವು ಲಿಂಗ ಯೋಗ ಮಾಡ್ತಾ ಬಂದಂಗೆ ಸ್ವಲ್ಪ ಮಾಡ್ಕೊಂಡು ಬಂದಂಗೆ ತಾನು ಇದ್ರ ಬಗ್ಗೆ ಒಂದಿಟ್ಟು ಅನುಭವ ಹಾಕಂತ ಬಂದು ಸ್ವಲ್ಪ ನನಗೇನು ಭಾಳ ಅನುಭವ ಆಗಿಲ್ಲ, ಸ್ವಲ್ಪ ಆಗೈತೆ. ತಾವು ಮಹಾಂತಪ್ಪಗಳ ಪ್ರೇರಣೆ ಮತ್ತು ಪ್ರಭಾವದಲ್ಲಿ ಯಾವಾಗ ಬಂದಿರ್ಬೋದು? ಇಲ್ಕಲ್ಲಿನ ಮಹಾಂತಪ್ಪಗಳ ಪ್ರಭಾವ ಅಲ್ಲಿ ಇದಕ್ಕೆ ಧಾರವಾಡ ಮುರುಘಾ ಮಠಕ್ಕೆ ಬರ್ತಿದ್ರು ರೀ. ಅವಾಗ ಶಿಬಿರ ಮಾಡ್ತಿದ್ರು. ಧಾರವಾಡದಲ್ಲಿ ಒಂದು ಶಿಬಿರ ಮಾಡಿದ್ರು ಲಿಂಗಾಯತ ಭವನದಲ್ಲಿ, ಲಿಂಗಾಯತ ಅಸೋಸಿಯೇಷನ್ದೊಳಗೆ. ಅವಾಗಲ್ಲಿ ಮಹಾಂತಪ್ಪಗಳು 10 ದಿವಸ ಅಲ್ಲೇ ಉಳಿದಿದ್ರು. ಅವಾಗ ಇವರು ಕನ್ನಡದಲ್ಲಿ ವಚನಗಳು ಹೇಳೋದು ಲಿಂಗ ಪೂಜೆ ಮಾಡ್ತಿದ್ರು ಅವರು. ಅವಾಗ ಅದೊಂದು ಸ್ವಲ್ಪ ಇಂಟ್ರೆಸ್ಟ್ ಅನಿಸ್ತಿತ್ತು ನನಗೆ. ನಿಮ್ಗೆ ಅಲ್ಲಿವರೆಗೂ ಸಂಸ್ಕೃತ ಶ್ಲೋಕಗಳನ್ನ ಕೇಳಿದ ಅನುಭವ ಇತ್ತು ಅಥವಾ ಇವರ ವಚನಗಳು ಯಾಕೆ ಆಕರ್ಷಣೆ? ವಚನಗಳನ್ನು ನಾವು ಮಠದಾಗ ಬಂದ ಕಲಿತೀವಿ, ಮನೆಯಾಗ ಓದ್ತಿದ್ವಿ, ವಚನಗಳಿಗೆ ಓದ್ತಿದ್ವಿ. ಅಂದ್ರೆ ಅದನ್ನು ಆಧ್ಯಾತ್ಮಿಕವಾಗಿ ಅಂತಲ್ಲ, ಸುಮ್ಮನೆ ವಚನ ಬಾಯ್ಪಾಟ್ ಮಾಡಬೇಕು, ವಚನ ಓದಬೇಕು, ವಚನನ ನಾವು ಅನ್ಬೇಕು, ಹಿಂಗೆ ಇತ್ತು ಅದು. ಅವಾಗ ಇದು ಕೇವಲ ವಚನನ ಅನ್ಬೇಕಂತ ಇದ್ದಿದ್ದಿಲ್ಲ, ಯಾವ್ದು ಬರ್ತಾವೆ ಎಲ್ಲನೂ. ಅದ್ರಾಗ ವಚನಕ್ಕೆ ಹೆಚ್ಚು ಲಕ್ಷ್ಯ ಕೊಡೋದು. ವಚನ ಕನ್ನಡದಾಗ ಇರ್ತಿದ್ದು, ವಚನಕ್ಕೆ ಶರಣರ ವಿಚಾರಗಳೆಲ್ಲ ಕನ್ನಡದಾಗೆ ಇರ್ತಿದ್ದು, ಅದಕ್ಕೆ ಹೆಚ್ಚು ಅದನ್ನು ಒತ್ತು ಕೊಡ್ತಿದ್ದು. ಮುಂದೆ ಈ ವಚನ ಅಷ್ಟೇ ಹೇಳಬೇಕು ಅನ್ನೋದು ಬಂದದ್ದು. ಇಳಕಲ್ಲಪ್ಪಗಳು ನಮ್ಮರು ಅಭಿಷೇಕ ಮಾಡೋ ಹೊತ್ತಿನಾಗ ಬರೀ ವಚನ ಹೇಳ್ತಿದ್ರಲ್ಲ, ಅದಕ್ಕೆ ಕಿವಿಗೆ ಭಾಳ ಇಂಪಾಕಿತ್ತು, ತಿಳಿತಿತ್ತು ಅದು. ರುದ್ರಾಭಿಷೇಕನೂ ಅಷ್ಟೇ ಇಂಪಾಗಿ ಹೇಳ್ತಿದ್ರು. ಆದ್ರೆ ರುದ್ರಾಭಿಷೇಕದ ಅರ್ಥ ಏನು ಹಾಕಿದ್ದಿಲ್ಲ ನಮಗೆ, ಸಂಸ್ಕೃತದಲ್ಲಿ ಏನು ಅರ್ಥ ಹಾಕಿದ್ದಿಲ್ಲ.
ಆದರೆ ಇಲ್ಲೇ ರುದ್ರಾಭಿಷೇಕ ಟೈಪನ ಅಜ್ಜಾರು ವಚನಗಳನ್ನು ಹೇಳ್ತಿದ್ರು. ಪ್ರತಿಯೊಂದು ವಚನದ ಪದ ಎಲ್ಲ ಅರ್ಥ ಆಕ್ಕಿತ್ತು, ಮನನ ಆಕ್ಕಿತ್ತು. ಅದರೊಳಗೆ ಮನಸ್ಸು ಏನಾಗೈತೆ ಇನ್ವಾಲ್ವ್ ಆಕ್ಕಿತ್ತು. ಇದರ ಮನಸ್ಸು ಇನ್ವಾಲ್ವ್ ಆಕ್ಕಿದ್ದಿಲ್ಲ, ಯಾಕಂದ್ರೆ ತಿಳಿತಿದ್ದಿಲ್ಲ. ಅದ್ರಾಗ ತಿಳಿದ್ರೆ ಇನ್ವಾಲ್ವ್ ಅದ್ರಾಗ ಇಂಟ್ರೆಸ್ಟ್ ಆಗ್ತದೆ. ಅವಾಗ ಮತ್ತು ಮಾತಪ್ಪಗಳು ಅವಾಗ ನಾನು ನೋಡಿದ್ದೆ, ನಾನು ಧಾರವಾಡ ಮುಗ್ರ ಮಾಡಿದಾಗ. ಅದಕ್ಕಿನ್ನೂ ಸಣ್ಣವಿದ್ದಾಗ ನಾನು 4ನೇ 5ನೇ ಇದ್ದಾಗ ನಮ್ಮ ಪೂರ್ವಾಶ್ರಮ ಊರಿಗೆ ಬರ್ತಿದ್ರು ಮಾತಪ್ಪಗಳು. ವಿರಕ್ತ ಮಠ ಇತ್ತಲ್ಲೇ, ಅಲ್ಲಿ ಪುರಾಣದಾಗೆಲ್ಲ ಬರ್ತಿದ್ರು, ಅಲ್ಲೆಲ್ಲ ನೋಡ್ತಿದ್ವಿ. ಅಲ್ಲೇ ನಮ್ಮ ಪರಿಚಯ ಇದ್ದಿದ್ದಿಲ್ಲ, ಬಟ್ ಹಂಗೆ ಅವ್ರು ಹೋಗೋದು, ನಮಸ್ಕಾರ ಮಾಡೋದು, ಅವ್ರ ಆಶೀರ್ವಾದ ತಗೊಳ್ಳೋದು ಇಷ್ಟು ಮಾಡ್ತಿದ್ರು. ತಾವು ಇಲ್ಲಿ ಯಾವಾಗ ಬಂದ್ರಿ ಬುದ್ಧಿ? ಏನು ಪ್ರಭಾವ ಆಯಿತು? ಏನು ಕಾರಣಕ್ಕೆ ಅಪ್ಪಗಳು ನಿಮ್ಮನ್ನಷ್ಟು ಆಳವಾಗಿ ವಿಶ್ವಾಸ ಮಾಡುವಂಥ ಪ್ರಸಂಗ ಬಂತು? ಏನು ನಾವು ಚಿತ್ರದುರ್ಗ ಮುರುಘಾ ಮಠದಾಗೂ ನಾನು ಇರ್ತಿದ್ನಲ್ಲ ರೀ, ಅಲ್ಲಿಗೆ ವರ್ಷ ಬರ್ತಿದ್ರು ಅಪ್ಪಗಳು. ವರ್ಷ ಬರ್ತಿದ್ರು, ವರ್ಷ ಶರಣ ಸಂಘೋತ್ಸವ ಬರ್ತಿದ್ರು. ಮತ್ತು ಚಿತ್ರದುರ್ಗ ಜಗದ್ರೊಳಗೆ ಇಲ್ಲಿಗೆ ಬರ್ತಿದ್ರು. ಇಲ್ಲಿ ಜಾತ್ರೆ ಕಾರ್ಯಕ್ರಮ 3 ದಿವಸ ಶಿವಕ್ಕೆ ಬರ್ತಿದ್ರು. ಅವಾಗ ಚಿತ್ರದುರ್ಗ ಜಗದ್ರೊಳಗೆ ನಾ ಬರ್ತಿದ್ದೆ. ಮತ್ತು ಚಿತ್ರದುರ್ಗ ಮಠಕ್ಕೆ ಬಂದಾಗ ಅಪ್ಪಗಳು ನಾ ಎಲ್ಲ ಬಂದವರೆಲ್ಲ ಸೇವೆ ಮಾಡೋದೆಲ್ಲ ನೋಡ್ತಿದ್ರು. ಅವಾಗ ಹಿಂಗಾಗಿ ಅದೇನೋ ಅವ್ರ ಮನಸ್ಸು ನಮ್ಮ ಮೇಲೆ ಕರುಣೆ ಆಯ್ತು ಅಷ್ಟೇ ರೀ. ಕರುಣೆಯಾಗಿ ನನ್ನ ಮೇಲೆ ಅನುಗ್ರಹ ಮಾಡಿದ್ರು ಅಷ್ಟೇ. ಮಠಗಳ ಉತ್ತರಾಧಿಕಾರಿಗಳ ವಿಷಯ ಬಂದಾಗ ಹಿರಿಯ ಗುರುಗಳ ಅತಿಯಾದ ಸೇವೆಯನ್ನು ಮಾಡಿ ನಿಷ್ಠೆಯನ್ನು ತೋರಿಸಿದ ಶ್ರೇಯಸ್ಸು ತಮಗೆ ಸಲ್ತದ್ರಿ ಬುದ್ಧಿ. ನೀವು ಅಧಿಕಾರಕ್ಕಾಗಿ ಹಪಾಪಿಸಲಿಲ್ಲ, ಸೇವೆ ನಿಮ್ಮ ಪ್ರಧಾನ ಗುರಿಯಾಗಿತ್ತು. ಬಹುಪಾಲು ನಿಮ್ಮ ಆಯುಷ್ಯವನ್ನು ನೀವು ಅಲ್ಲೇ ಕಳೆದ್ರಿ. ಆ ಸೇವೆಯ ಸಂದರ್ಭದಲ್ಲಿ ಗುರುಗಳಿಂದ ನೀವು ಪ್ರಭಾವಿತವಾದ ಅಂಶಗಳು ಯಾವುವು? ಅಂಶಗಳಂತಂದರೆ ನನಗೆ ಕಂಡುಕೊಂಡಂಥ ಅಂಶ ಅಂತಂದರೆ ಇವು ಅಧಿಕಾರ ನಡೆಸೋದಾಗಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಭಾಗಿಯಾಗೋದಾಗಲಿ, ಇದಾಗಲಿ ಇದು ಮೂಲ ಕೆಲಸ ಸ್ವಾಮಿಗಳದಲ್ಲ ಅಂತಂತದ್ದು ಹೇಳ್ತಾರೆ. ಹಾಗಾದ್ರೆ ಸ್ವಾಮಿಗಳು ಮಠಗಳನ್ನ ಕಟ್ಟೋದು, ಸಂಸ್ಥೆಗಳನ್ನ ಬೆಳೆಸೋದು ತಪ್ಪ? ಅದು ಈಗ ಅವರು ಈಗೆಲ್ಲ ಮಠ ಬೆಳೆದಾವು, ಶಿಕ್ಷಣ ಅದರೊಳಗೆ ತಲೆ ಹಾಕಬೇಡ್ರಿ ಅಂತಿದ್ರು. ನೀವೇನಾದ್ರೂ ನೀವು ಆಡಳಿತ ಮಾಡಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ನೀವು ಮಾಡೋ ಕೆಲಸ ಯಾರು ಮಾಡಬೇಕು? ಹಾಗಾದ್ರೆ ಮಠಗಳು ಮಾಡಬೇಕಾದ ಕೆಲಸ ಯಾವುದು ಅವ್ರ ಪ್ರಕಾರ? ಅವ್ರ ಪ್ರಕಾರ ಅಂದ್ರೆ ಧರ್ಮ ಪ್ರಸಾರ ಮಾಡೋದು, ಲಿಂಗ ಕಟ್ಟೋದು, ದುಶ್ಚಟ ಬಿಡಿಸೋದು, ಇದನ್ನು ಮಾಡ್ಬೇಕು. ನಾವು ಸಮಾಜವನ್ನು ತಿದ್ದು ಕೆಲಸ ಮಾಡಬೇಕು. ಅವರು ಟ್ರಸ್ಟಿಗಳು ಏನಾದಾರಲ್ಲ ಅವ್ರಿಗೆ ನೀವು ಆ ಟ್ರಸ್ಟಿಗಳ ಕೆಲಸನ ನೀವು ಮಾಡಕ್ಕೆ ಹೋದ್ರಿ ಅಂದ್ರೆ, ಶಿಕ್ಷಣ ಸಂಸ್ಥೆ ಟ್ರಸ್ಟ್ ಐತಲ್ಲ, ಶಿಕ್ಷಣ ಸಂಸ್ಥೆ ಟ್ರಸ್ಟಿನವ್ರ ಕೆಲಸನೂ ನೀವು ಮಾಡಕ್ಕೆ ಹೋದ್ರಿ ಅಂದರೆ ನಿಮ್ಮ ಕೆಲಸ ಅವ್ರು ಮಾಡೋಕ್ಕಾಗತ್ತೆ, ಮಾಡೋಕ್ಕಾಗಂಗಿಲ್ಲ. ಅದು ಅವ್ರು ಇರ್ತಾರೆ, ಅವರು ಕಾಂಪಿಟೆಂಟ್ ಇರ್ತಾರೆ, ಅವ್ರು ಮಾಡಲಿ. ಅವರು ಆದರೆ ಏನಾರು ಸಮಸ್ಯೆ ಬಂದಾಗ ಅವ್ರು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ರಿ ಬರ್ರಿ, ಏನಾರು ಸಮಸ್ಯೆ ಬಂದರೆ ಸೇವೆ ಮಾಡಿರಿ, ವಾಪಸ್ ಬರ್ರಿ ಅಂತಿದ್ರು. ಆದರೆ ನೀವು ಕಾನ್ಸಂಟ್ರೇಷನ್ ಮಾಡೋದು, ಈಗ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರಿ ಅಂದರೆ ನೀವು ಈ ಧರ್ಮ ಪ್ರಸಾರದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆಗತ್ತೆ. ನಾವು ಮೂಲ ಉದ್ಯೋಗ ಇದು, ಮೂಲ ವೃತ್ತಿ ಇದು ನಮ್ಮದು. ಇದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಅಂತಿದ್ರು. ಅವರ ದೊಡ್ಡ ಪರಿಕಲ್ಪನೆ ಮಹಾಂತ ಜೋಳಿಗೆ. ಹೌದ್ರಿ. ಹೇಗೆ ಬಸವಣ್ಣ ಇಷ್ಟಲಿಂಗದ ಜನಕ, ಹಾಗೆ ಮಹಾಂತ ಜೋಳಿಗೆ ಜನಕರು ನಮ್ಮ ಮಹಾಂತಪ್ಪಗಳು. ಆ ಮಹಾಂತ ಜೋಳಿಗೆ ಪರಿಕಲ್ಪನೆಯನ್ನು ತಾವು ಹೆಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಮನಸ್ಸು ಮಾಡಿದ್ರೆ ಬುದ್ಧಿ? ಹಿಂಗೆ ಶಾಲಾ ಕಾಲೇಜುಗಳಲ್ಲಿ ಹೋಗಿದಾಗ ಹೇಳ್ತೇನೆ ರೀ, ಹಳ್ಳಿಗೆ ಹೋದಾಗ ಹೇಳ್ತೀನಿ. ಮತ್ತು ಆನಂತರ ನಾನು ಮತ್ತು ಅಜ್ಜವ್ರದ್ದು ಏನು ಇದು ಮಾಡ್ತೇವೆ ವ್ಯಸನ ಮುಕ್ತ ದಿನಾಚರಣೆ, ಅವಾಗ 8 ದಿವಸದಲ್ಲಿ ಒಂದು ಮಹಾಂತ ಜೋಳಿಗೆ ಮಾಡ್ತೀನಿ. ಎಲ್ಲೆಲ್ಲಿ ನನಗೆ ಅವಕಾಶ ಸಿಗುತ್ತದಿಲ್ಲ ಮಹಾಂತ ಜೋಳಿಗೆ ಮುಂದುವರ್ಸ್ಕೊಂಡು ಬಂದೈತೆ ರೀ. ಮತ್ತು ವ್ಯಸನ ಮುಕ್ತ ದಿನಾಚರಣೆ ಮಾಡ್ತೈತಿ ಈಗ ಅವ್ರ ಜಿರ್ಲೆ. ಇಡೀ ಕರ್ನಾಟಕ ತುಂಬ ಮಹಾಂತ ಜೋಳಿಗೆ ಏಕಕಾಲಕ್ಕೆ ನಡೆಯಕತ್ತೈತಿ. ಏಕಕಾಲಕ್ಕೆ ಇಡೀ ರಾಜ್ಯ ತುಂಬ ನಡೆಯಕತ್ತೈತಿ ಮಹಾಂತ ಜೋಳಿಗೆ ಕಾರ್ಯಕ್ರಮ. ಇಫೆಕ್ಟಿವ್ ಅಲ್ಲೆಲ್ಲಿ ಕಾರ್ಯಕ್ರಮ ಹಾಕೋ ಅಲ್ಲೆಲ್ಲಿ ಎಷ್ಟೋ ಜನ ಸಣ್ಣ ಮಕ್ಕಳದ್ದು ಡ್ರೆಸ್ ಹಾಕ್ತಾರೆ, ದೊಡ್ಡ ಅಜ್ಜಾರ್ದು. ಸಣ್ಣ ಸ್ಕೂಲ್ ಮಕ್ಕಳ ಡ್ರೆಸ್ ಹಾಕಿದ್ರೆ ಪ್ರಭಾತ್ ಪರಿ ಕರ್ಕೊಂಡು ಹೋದ್ರೆ, ಆ ಸ್ಕೂಲ್ ಮಕ್ಕಳು ದೊಡ್ಡ ಅಜ್ಜಾರ ಡ್ರೆಸ್ ಹಾಕ್ಕೊಂಡು ಹೋದ್ರೆ, ಕಪನಿ ಹಾಕ್ಕೊಂಡು ಕಾವಿ ಹಾಕ್ಕೊಂಡು ಹೋದ್ರೆ ಅವ್ರ ಜೋಳಿಗೆ ಎಷ್ಟೋ ಮಂದಿ ದುಶ್ಚಟ ಬಿಡ್ತಾರೆ. ಅಂದ್ರೆ ಅದೊಂದು ಯೂನಿವರ್ಸಲ್ ನಂಬಿಕೆಯಾಗಿ ಬಂದೈತಿ. ಅದಕ್ಕೆ ಹಿಂಗಾಗಿ ಮತ್ತು ಮಹಾಂತ ಜೋಳಿಗೆ ಏನೈತಲ್ಲ ಆಟೋಮೆಟಿಕ್ ಅದು ವಿಶಾಲವಾಗಿ ಬೆಳಕತ್ತೈತೆ ಅಂತ. ಈಗ 2 ಹೊಣೆಗಾರಿಕೆಗಳನ್ನ ಈಗ ಹಾಗಾದ್ರೆ ಮಠಾಧೀಶರು ಸಂಸ್ಥೆಗಳನ್ನ ಬೆಳೆಸ್ತಾರೆ, ಅದ್ರ ಜೊತೆಗೆ ಧಾರ್ಮಿಕ ಚಟುವಟಿಕೆಗಳನ್ನ ಸಂಸ್ಥೆಗಳನ್ನು ಬೆಳೆಸಬೇಕು. ಸಂಸ್ಥೆ ಬೆಳೆಸೋದು ಅದ್ರ ಸಲುವಾಗಿ ಅಂತಂದ್ರೆ ಸಮಾಜಕ್ಕಾಗಿ. ಯಾಕಂದ್ರೆ ಸಂಸ್ಥೆ ಬೆಳೆದಲ್ಲಿ ಇವತ್ತು ಲಿಂಗಾಯತ ಸಮಾಜ ಶಿಕ್ಷಣವಂತರಾಗ್ಯಾರ, ವಿದ್ಯಾವಂತರಾಗ್ಯಾರ, ಮತ್ತು ಆರ್ಥಿಕವಾಗಿ ಸುಧಾರಿಸ್ಯಾರ, ಮತ್ತು ವಿಚಾರವಂತರಾಗ್ಯಾರ. ಮೊದಲನಾಗ ಮೂಢನಂಬಿಕೆಯಲ್ಲಿ ಕಡಿಮೆ ಆಗೈತಿ. ಮೊದಲ ಅಷ್ಟೇನು ಕೂಡ ಹಂಗಿಲ್ಲ. ಈಗ ಸ್ವಲ್ಪ ವಿಚಾರಕ್ಕೆ ಅವಕಾಶ ಐತಿ ಈಗ ರೀ. ಇದೆಲ್ಲ ಆದದ್ದು ಅದಕ್ಕೆ ಮಠಾಧೀಶರು ಬೋರ್ಡಿಂಗ್ ತೆಗೆದ್ರು, ಬಡ ಮಕ್ಕಳನ್ನ ಕರ್ಕೊಂಬಂದರು. ತಾವೆಲ್ಲ ಹಳ್ಳಿ ಅಡ್ಡಾಡಿದ್ರು, ಭಾಳ ಕಷ್ಟಪಟ್ಟರು, ಬಿಸಿಲಾಗೆಲ್ಲ ಅಡ್ಡಾಡಿದ್ರು, ಬಡ ಮಕ್ಕಳಿಗೆ ಊಟ ಮಾಡಿಸಿದ್ರು. ತಾವೆಲ್ಲ ಶಾಲೆ ತೆಗೆದ್ರು, ಆ ಶಾಲೆಯೊಳಗೆ ಉಚಿತವಾಗಿ ಓದಿಸಿದ್ರು. ಹಿಂಗೆ ಭಾಳ ಲಿಂಗಾಯತ ಮಠಾಧೀಶರು ಭಾಳ ಕಷ್ಟಪಟ್ಟಾರೆ. ಅದಕ್ಕೆ ಯಾಕಂದ್ರೆ ಅವ ಶಿಕ್ಷಣ ನಮಗೆ ಅವಶ್ಯಕತೆ ಇತ್ತು. ಶಿಕ್ಷಣ ಇರಲಿಲ್ಲ ಅಂದ್ರೆ ನಾವು ಮುಂದೆ ಉದ್ಧಾರ ಆಗಂಗಿಲ್ಲ ಅನ್ನೋದಕ್ಕಾಗಿ ಆ ಶಿಕ್ಷಣ ಭಾಳ ಅವಶ್ಯಕತೆ ಇತ್ತು. ಅದಕ್ಕೆ ತಮ್ಮದು ಶ್ರಮ ಎಲ್ಲ ಶಿಕ್ಷಣ ಸಂಸ್ಥೆ ಬೆಳೆಸಿ ಸಮಾಜ ಉದ್ಧಾರ ಮಾಡ್ಬೇಕಂತ ಮಾಡಿದ್ರು ಅವರು. ಅದ್ರ ಜೊತೆಗೆ ಇದನ್ನು ಮಾಡ್ಕೊತ ಬಂದ್ರಿ. ಅದೇನು ತಪ್ಪೇನಲ್ಲ. ಈಗ ನಮ್ಮ ದೊಡ್ಡ ಸೇರೇನು ಈಗ ಬೆಳೆದು ಬಿಟ್ಟಾವೆ. ಈಗ ಬೆಳೆದು ಬಿಟ್ಟಾವು.
ಈಗ ನೀವು ಹೋಗೋ ಅವಶ್ಯಕತೆ ಇಲ್ಲ, ಅವ್ರು ಅದಾರು ಮಾಡ್ತಾರೆ. ಇಲ್ಲಿ ಕೊರತೆ ಇದೆ, ಹಾಂ, ಇಲ್ಲಿ ಕೊರತೆ ಇದೆ, ಧರ್ಮ ಪ್ರಚಾರದಲ್ಲಿ ಕೊರತೆ ಇದೆ. ಈಗ ಇದನ್ನು ನೀವು ಮಾಡಿರಿ. ಹ್ಞೂ ಈಗ ಬೆಳೆದು ಬಿಟ್ಟೈತಿ ಶಿಕ್ಷಣ ಏನು ಮಾಡ್ಬೇಕೆಲ್ಲ, ಎಲ್ಲ ದುಡ್ಡು ಬೆಳೆದೈತಿ, ಕಟ್ಟಡ ಬೆಳೆದವು, ಎಲ್ಲ ಸಿಬ್ಬಂದಿ ಬೆಳೆದು ಎಲ್ಲ ಬೆಳೆದೈತಿ, ಅವ್ರ ಕಡೆಯಿಂದ ಮಾಡಿಸ್ರಿ ಅದನ್ನು. ಈಗ ಮಠಗಳು ಬೆಳೆದಾಗಿರ್ಬೋದು, ಉತ್ತರಾಧಿಕಾರಿಗಳಂತ ಬಂದಾಗ ನಾನು ಮಠದ ಅಧಿಕಾರವನ್ನು ನಡೆಸ್ಬೇಕನ್ನುವಂಥ ಆಸೆ ಆಮಿಷಗಳು ಇವತ್ತು ನಾವು ಬಹಳ ಪೈಪೋಟಿ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಅದನ್ನು ಮೀರಿ ತಮ್ಮ ವ್ಯಕ್ತಿತ್ವ ರೂಪಿತ ಆಗಲಿಕ್ಕೆ ತಮ್ಮ ಮೂಲ ಸರಳತೆಗೆ ಇರುವ ಬಲವಾದ ಕಾರಣ ಏನು, ಶಕ್ತಿ ಏನು? ಏನಿಲ್ಲ, ಯಾಕಂದ್ರೆ ನಾನು ಭಾಳಷ್ಟು ಜನ ಸ್ವಾಮಿಗಳು ನೋಡಿರೋದ್ರಿಂದ ಆ ಎಲ್ಲ ಅಹಮಿಕೆಯನ್ನು ಬಿಟ್ಟು ಸ್ವಾಮಿಗಳಂದ್ರೆ ಹೀಗಿರ್ಬೇಕಪ್ಪ, ಸ್ವಾಮಿಗಳಂದ್ರೆ ಹಿಂಗಿರಬೇಕು, ಗುರುಮಂತಪ್ಪಗಳಂಗೆ ಇರಬೇಕು ಅನ್ನೋಂಥ ಭಾವನೆ ಬರಲಿಕ್ಕೆ ಆ ಮೂಲ ಶಕ್ತಿ ಮತ್ತು ಪ್ರೇರಣೆ ಯಾವುದು? ಏನಿಲ್ಲ, ಗುರುಗಳ ಮೇಲಿನ ಭಕ್ತಿ ರೀ. ಒಂದು ಭಕ್ತಿ, ಆನಂತರ ಅವ್ರಿಗೆ ವಯಸ್ಸಾಗೈತಿ, ಏಜ್ ಆಗೈತಿ, ಅವ್ರ ಮೇಲೆ ಒಂದು ಭಕ್ತಿ, ಒಂದು ಅವ್ರ ಮೇಲೆ ಒಂದು ಏನಪ್ಪ ಅಂತಂದ್ರೆ ಅವ್ರ ಮನಸ್ಸು ನೋವು ಆಗಬಾರ್ದು. ಒಂದು ನನ್ನ ಒಳಗಿಂದ ವಿಚಾರ ಇತ್ತು ರೀ, ಅವ್ರು ಎಂದೂ ಮನಸ್ಸು ನೋವು ಮಾಡ್ಕೋಬಾರ್ದು, ಯಾವುದೇ ಕಾರಣಕ್ಕೂ ಅವ್ರ ಮನಸ್ಸು ನೋವು ಆಗಬಾರ್ದು. ಅವ್ರ ಮನಸ್ಸು ನೋವು ಆಗಲಾರ್ದಂಗೆ ನಾ ಇರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಯಾಕಂದ್ರೆ ಅವರು ದೊಡ್ಡ ತಪಸ್ವಿಗಳು ಮತ್ತು ಗುರುಗಳು, ಅದಕ್ಕೆ ಎಂದೂ ಗುರುವಿನ ಮನಸ್ಸು ನೋವು ಮಾಡಬಾರ್ದು. ದೊಡ್ಡ ತಪಸ್ವಿಗಳದಾರೆ ಮಾತ್ರ ಅವ್ರ ಮನಸ್ಸು ನೋವು ಆಗುವಂಥ ಏನು ಮಾಡಬಾರ್ದು. ಅದಕ್ಕೆ ಅವ್ರ ಮನಸ್ಸು ನೋವು ಆಗುವಂತ ಮಾಡಬಾರ್ದು. ಏನು ಮಾಡಿದ್ರೆ ಅವ್ರನ್ನ ಕೇಳಿ ಮಾಡ್ಬೇಕು, ಇಷ್ಟೇ ಸಿಂಪಲ್. ಮತ್ತು ಅವ್ರು ಏನು ಅಪ್ಪಣೆ ಆಕೈತೆ ಅದನ್ನಷ್ಟ ಮಾಡೋದು, ಅವ್ರು ಏನು ಬೇಡ ಅಂತ ಬಿಟ್ಬಿಡೋದು, ಹೆಚ್ಚು ತಲೆ ಕೆಡಿಸ್ಕೊಳ್ಳೋಂಗೆ. ತಮಗೆ ಅವ್ರು ಮಾಡಿದ ಕೊನೆ ಅಪ್ಪಣೆ ಏನಿರ್ಬೋದು? ಅವರು ಕೊನೆ ಅಪ್ಪಣೆ ಅಂದ್ರೆ ಇಷ್ಟೇ ಹೇಳ್ಯಾರ ಅವರು ನನಗೆ, ನೀವು ಯಾವತ್ತೂ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಏನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಏನು ಮಾಡೋಕ್ಕೆ ಹೋಗ್ಬೇಡಿ, ಎರಡ ಮಾಡಿರಿ ಅಂದ್ರೆ. ಒಂದು ಮಹಾಂತ ಜೋಳಿಗೆ ಮಾಡಿರಿ, ಒಂದು ಶರಣ ಸಿದ್ಧಾಂತ ವಿದ್ಯಾಪೀಠ ಶಿಬಿರ ಮಾಡಿರಿ, ಇವು ಎರಡು ಬಿಟ್ಟರೆ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಸಾಕಂತ ಹೇಳ್ಯಾರ. ನೀವೆರಡ ಮಾಡಿರಿ ಬೇಕಾದಷ್ಟು ಆಗತ್ತೆ ಅಂದಾರೆ. ಈ ಭೌತಿಕ ಸಂಪತ್ತನ್ನು ಹೆಚ್ಚಿಸೋದು, ಭಕ್ತರ ಮೇಲೆ ಪ್ರಭಾವ ಬೀರೋದು, ಈ ಕೆಲಸಗಳು ಇಷ್ಟಕ್ಕೆ ಸಾಧ್ಯ ಆಗುತ್ತಂತೀರಿ? ಭೌತಿಕ ಸಂಪತ್ತನ್ನು ಹೆಚ್ಚಿಸೋದನ್ನು ಬಿಟ್ಟು ನೀವು ಈ ರೀತಿ ಯೋಜನೆಗಳಿಗೆ ನಿಂತರೆ ಜನಾನುರಾಗಿತನ ಮತ್ತು ಸ್ವೀಕಾರ ಹೆಂಗಿರ್ತದೆ ರೀ ಬುದ್ಧಿ? ಅದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತಾರೆ ಅಜ್ಜಾರ. ಅವರು ಏನಂದ್ರೆ ಒಂದು ಸಲ ನನಗೆ ಹೇಳಿದರು, ನೋಡ್ರಿ ಅಪ್ಪಗಳ ಕೆಲಸ ಮಾಡೋ ಹೊತ್ತಿನಾಗ ನಾನು ಮಾಂತ ಜೋಳಿಗೆ ಮಾಡೋಕೆ ನಾನು ಮೊದಲು ಹರಿಜನಕೇರಿಯಿಂದ ಶುರು ಮಾಡ್ತಿದ್ದೆ. ಬೆಳಗ್ಗೆ 6 ಗಂಟೆಗೆ ಹೋಗಿದ್ವಿ. 6 ಗಂಟೆಗೆ ಹೋದಾಗ ಹರಿಜನಕೇರಿಗೆ ಹೋಗಿ ಕೆಲಸ ಅಲ್ಲೇ ಅವ್ರು ಕೂಡ್ಕೊಂಡು ನಾವು ಎಲ್ಲ ಹರಿಜನಕೇರಿ ಕಸ ಹೊಡಿತಿದ್ವಿ. ಹರಿಜನಕೇರಿಗೆ ಯಾಕೆ ಹೋಗಿದ್ವಿ ಅಂದರೆ ಅಲ್ಲೇ ದುಶ್ಚಟ ಹೆಚ್ಚು 90% ದುಶ್ಚಟಗಳು ಇರ್ತಿದ್ವು ಅಲ್ಲಿ. ಅದಕ್ಕೆ ಅಲ್ಲೇ ಹೋದರೆ ಜನ ಜಾಸ್ತಿ ಸಿಗ್ತಾರಂತಂದು ಅದಕ್ಕೆ ಅಲ್ಲಿ ಹೋಗಿ ಅವ್ರ ಕೇರಿಗಳನ್ನೆಲ್ಲ ನಾವು ಅವರು ಕಸಬರಿಗೆ ಹಿಡ್ಕೊಂಡು ನಾವು ಕಸ ಹೊಡಿತಿದ್ವಿ. ಹೊಡೆದ ಮ್ಯಾಗ ಅವ್ರನ್ನ ಕುಂಡ್ರಿಸ್ಕೊಂಡು ಬೋಧನೆ ಮಾಡಿ ಅವ್ರ ಕಡೆ ದುಶ್ಚಟ ಬಿಡಿಸ್ತಿದ್ವಿ. ಬಿಡಿಸಿ ಆನಂತರ ಅವ್ರು ಲಿಂಗ ಕಟ್ತಿದ್ವಿ. ಲಿಂಗ ಕಟ್ಟಿ ಮುಂದೆ ಅದೇ ತಾಯಿ ಒಬ್ಬ ಹೆಣ್ಮಗಳ ಕಡೆಯಿಂದನೇ ಅಡುಗೆ ಮಾಡಿಸ್ತಿದ್ವಿ. ಅಲ್ಲಿ ಅವ್ರಿಗೆ ಏನಾದ್ರು ಬಡತನ ಇತ್ತಂದ್ರೆ ನಾವು ಸ್ವಲ್ಪ ದುಡ್ಡು ಕೊಟ್ಟು ಅಕ್ಕಿ ಬೇಳೆ ತರಿಸಿ ಅಡುಗೆ ಆ ತಾಯಿ ಕಡೆಯಿಂದ ಅಡುಗೆ ಮಾಡಿಸಿ ಅವರು ಅನುಕೂಲಿಸ್ತಾರೆ ಅಂದ್ರೆ ಅವರ ಮನ್ಯಾಗ ಅನ್ನ ಸಾರು ಮಾಡ್ತಿದ್ರು. ಅನ್ನ ಸಾರು ಅದೇ ತಾಯಿ ಕಡೆಯಿಂದ ಎಡೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ವಿ. ಒಂದು ಹಳ್ಳಿಗೆ ಹೋದ್ವಿ ಅಂದ್ರೆ ಅಷ್ಟರೊಳಗೆ 11-12 ಆಕ್ಕಿತ್ತು. ಹಿಂಗೆ ನಾವು ಹೋಗಿದ್ವಲ್ಲ, ಹೋಗೋ ಹೊತ್ನ್ಯಾಗ ಕೆಲವು ಮಂದಿ ಜನ ಹಿಂಗೆ ಹೋದಗಳ ಸುದ್ದಿ ಆಗೇ ಬಿಡ್ತಿತ್ತಲ್ಲ. ನಾವು ಹಿಂಗೆ ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಹಿಂಗೆ ಹರಿಜನಕೇರಿಗೆ ಒಂದು ಹಳ್ಳಿಗೆ ಹೋಗೋ ಹೊತ್ನ್ಯಾಗ ನಮಗೆಲ್ಲ ಜನ ಏನಂತಿದ್ರು ಅಂದ್ರೆ, ಸ್ವಾಮಿಗಳು 3-4 ಮಂದಿ ಸ್ವಾಮಿಗಳು ಅಜ್ಜರ ಜೊತೆಗೆ ಇರ್ತಿದ್ರು. ಇಳಕಲ್ ಮಾನ್ ಸ್ವಾಮಿಗೆ ಲಿಂಗಾಯತರ ಮನೆಯನ್ನು ಊಟ ರುಚಿ ಎತ್ತಂಗಿಲ್ಲ ಅವಂಗೆ ಲಿಂಗಾಯತ ಸ್ವಾಮಿ ಇಳಕಲ್ ಸ್ವಾಮಿಗೆ ಹೊಲ್ಯಾರ ಮನೆಯ ಊಟನ ಭಾಳ ರುಚಿ ಎತ್ತೈತೆ ಅವಂಗೆ. ಕೆಟ್ಟದಾಗ ಬೈತಿದ್ರು ಅಂತಿದ್ರು. ಹಿಂಗೆ ಅಂತಿದ್ರು ನನಗೆ ಅಂತ ಅಜ್ಜಾರ ಅಂದ್ರಿ. ಹಿಂಗೆ ಅಂತಿದ್ರು. ನನಗೇನು ಮನಸ್ಸಿನ ನೋವು ಹಾಕಿದ್ದೆ, ನಾನು ನಗಿ ಬರ್ತಿತ್ತು ನನಗೆ. ನಮ್ಮ ಕೂಡಿರುವಂಥ ಸ್ವಾಮಿಗಳು ಏನದಾರಲ್ಲ, ಯಾಕ್ರಿ ನಿಮಗೆ ಯಾಕೆ ಬೇಕಿದು, ಹೆಂಗೆ ಅಂತಾರೆ ನೋಡ್ರಿ ಜನ ಅವ್ರು ನಿಮಗೆ ಅಂತಿದ್ರು ಅವರೆಲ್ಲರೂ. ಅಂದ್ರಗಳನ್ನ ಅವ್ರು ಏನು ಮಾಡಿದರು ಅಂತಿದ್ರು. ಅದಕ್ಕೆ ನಾ ಏನಂತಿದ್ದೆ ಅಂದ್ರೆ ಮುಗುಳು ನಗತಿದ್ದೆ ನಾನು. ಅವ್ರಿಗೆ ಅರಿವು ಇಲ್ಲ, ತಿಳುವಳಿಕೆ ಇಲ್ಲ. ಅವ್ರಿಗೆ ತಿಳುವಳಿಕೆ ಇಲ್ದಕ್ಕೆ ಹಂಗೆ ಮಾತಾಡ್ತಾರೆ ಅವರು. ನಾಳೆ ತಿಳುವಳಿಕೆ ಬಂತಂದ್ರೆ ಇಳಕಲ್ ಸ್ವಾಮಿಗಳು ಮಾಡೋದು ಒಳ್ಳೆ ಕೆಲಸ ಅಂತ ತಿಳುವಳಿಕೆ ಬಂದಾಗ ಅಂತಾರೆ ಅವರು. ಅಲ್ಲಿ ಮಟ್ಟ ನಾವು ತಡ್ಕೋಬೇಕು. ಸಕ್ಸಸ್ ಸಿಗೋವರೆಗೂ ತಡ್ಕೋಬೇಕು. ಅವ್ರ ಮನ ಪರಿವರ್ತನೆ ಆಗ್ಬೇಕು. ಅವ್ರಿಗೆ ಅರ್ಥ ಆಗಬೇಕು, ಇವ್ರು ಮಾಡೋ ಕೆಲಸ ಒಳ್ಳೇದೈತಿ, ದುಶ್ಚಟ ಬಿಡಿಸೋದು ಚಲೋ ಐತಿ, ಲಿಂಗ ಕಟ್ಟೋದು ಚಲೋ ಐತಿ ಅಂತ ತಿಳುವಳಿಕೆ ಆಗ್ಬೇಕು ಅವ್ರಿಗೆ. ತಿಳುವಳಿಕೆ ಆತಂದ್ರೆ ಇಳಕಲ್ ಮಾನ್ಸ್ವಾಮಿ ಭಾಳ ಚಲೋ ಮಾಡಿದ್ರು ನೋಡಪ್ಪ, ಮುಂದೆ ಅವರ ಅಂತಾರ ಅಂತಂದ್ರೆ. ಈ ನಿಜಾಚರಣೆಗಳ ವಿಷಯ ಬಂದಾಗಿರ್ಬೋದು, ಕಲ್ಯಾಣ ಮಹೋತ್ಸವದಲ್ಲಿ ಅಕ್ಷತೆಯನ್ನು ಬಿಡಿಸಿ ಹೂ ಹಾಕ್ಸೋದು ಬಂದಾಗ ಭಾಳ ಸಂಪ್ರದಾಯವಾದಿಗಳು ಭಾಳಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅಜ್ಜಾರಿ ಅಪ್ಪುಗಳ ಬಗ್ಗೆ. ಹೌದ್ರಿ. ಈಗ ಅದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ, ಭಾಳ ಅವೇರ್ನೆಸ್ ಬಂದಿದೆ. ಬಹುಸಂಖ್ಯಾತರ ನಂಬಿಕೆಗಳನ್ನು ಅಲುಗಾಡಿಸುವ ಪ್ರಯತ್ನ ಅಪ್ಪಟ ಬಸವತತ್ವ ಸ್ವಾಮಿಗಳಿಂದ ನಡೀತದೆ ಅನ್ನುವಂಥ ವಿರೋಧಕ್ಕೆ ತಮ್ಮ ಅಭಿಪ್ರಾಯ ಏನು? ಏನ್ರಿ? ಅಪ್ಪಟ ಬಸವತತ್ವದವರು ಬಹುಸಂಖ್ಯಾತ ವೈದಿಕ ನಂಬಿಕೆಗಳನ್ನು ಖಂಡನೆ ಮಾಡ್ತಾರೆ, ನೋವು ಮಾಡ್ತಾರೆ ಅನ್ನುವಂಥ ಅಭಿಪ್ರಾಯ ಇಲ್ಲ. ನೋವಿನ ಪ್ರಶ್ನೆ ಇಲ್ಲ. ಅದು ಏನಂತಂದರೆ
ವೈದಿಕ ಧರ್ಮದಲ್ಲಿ ಬಂದಂಥವ್ರು ವೈದಿಕ ಆಚರಣೆ ಮಾಡಲಿ ಸಂಬಂಧ ಇಲ್ಲ. ನೀವು ಯಾರು ಮಾಡಬಾರ್ದು ಅಂತ ಹೇಳ್ತೀರಿ? ನಾವು ಯಾರು ಮಾಡಬಾರ್ದು ಅಂದ್ರೆ ನಾವೇನು ಅಂಗದ ಮೇಲೆ ಒಂದು ಲಿಂಗ ಕಟ್ಕೊಂಡೇವೆ. ಅಂಗದ ಮೇಲೆ ಲಿಂಗ ಕಟ್ಕೊಂಡವ್ರಿಗೆ ಒಂದು ಸಿದ್ಧಾಂತ ಐತಿ, ಅದು ಲಿಂಗ ಸಿದ್ಧಾಂತ ಐತಿ. ಅಂಗದ ಮೇಲೆ ಲಿಂಗ ಕಟ್ಕೊಂಡವ್ರು, ಅಂಗದ ಮೇಲೆ ಲಿಂಗ ಕಟ್ಕೊಂಡಂಥವ್ರು ಅದನ್ನು ಮಾಡಬಾರ್ದು. ಅದನ್ನು ಮಾಡಿದ್ರೆ ಈ ಲಿಂಗದ ಜೊತೆಗಿರ್ತಕ್ಕಂಥ ಕನೆಕ್ಷನ್ ಹೋಗ್ಬಿಡ್ತೈತಿ. ನಾವೇನು ಯೂನಿವರ್ಸಲ್ ಎನರ್ಜಿ ಜೊತೆ ಮಿಕ್ಸ್ ಆಗ್ಬೇಕು, ನಮ್ಮ ಮನಸ್ಸು ಅಂತತೆ ಇದ್ರ ಜೊತೆಗೆ ಆತ್ಮೀಯತೆ ಬರ್ಬೇಕು, ಇಂಟಿಮೆಸಿ ಬರ್ಬೇಕು ನಮಗೆ. ಯಾವಾಗಲೂ ನೋಡ್ರಿ, ಲಿಂಗದ ಮೇಲೆ ವಿಶ್ವಾಸ ಇತ್ತಂದರೆ ಎಲ್ಲಿ ವಿಶ್ವಾಸ ಇರೋದ್ರಲ್ಲಿ ಸಾಮರಸ್ಯ ಇರುತ್ತೆ. ಈ ಗಂಡ ಹೆಂಡತಿ ಇಬ್ಬರಲ್ಲಿ ಅಪರಿಮಿತವಾದಂಥ ವಿಶ್ವಾಸ ಇತ್ತಂದ್ರೆ ಗಂಡಂದ ಸಾಮರಸ್ಯ ಇರ್ತೈತಿ. ಗಂಡ ಹೆಂಡರಲ್ಲಿ ವಿಶ್ವಾಸ ಇರಲಿಲ್ಲ ಅಂದ್ರೆ ಅಲ್ಲಿ ಸಾಮರಸ್ಯ ಇರಂಗಿಲ್ಲ. ಅಲ್ಲಿ ಹಂಗೆ ಲಿಂಗದ ಮೇಲೆ ನಮಗೊಂದು ಇಂಟಿಮೆಸಿ ಅಂದ್ರೆ ವಿಶ್ವಾಸ, ಆತ್ಮೀಯತೆ. ವಿಶ್ವಾಸ ಇದ್ದಲ್ಲಿ ಆತ್ಮೀಯತೆ ಇರ್ತೈತಿ, ಆತ್ಮೀಯತೆ ಇದ್ದಲ್ಲಿ ಸಾಮರಸ್ಯ ಇರ್ತೈತಿ. ಹಂಗೆ ಲಿಂಗದ ಮೇಲೆ ನಮಗೊಂದು ಇಂಟಿಮೆಸಿ ಇತ್ತಂದ್ರೆ ಅಲ್ಲೇ ಅದು ವಿಶ್ವಾಸ ಇರ್ಬೇಕು. ಲಿಂಗದ ಮೇಲೆ ವಿಶ್ವಾಸ ಇರ್ಬೇಕು, ಅದ್ರ ಮೇಲೆ ಇಂಟಿಮೆಸಿ ಬರ್ತೈತಿ. ಇಂಟಿಮೆಸಿಯಿಂದ ಸಾಮರಸ್ಯ ಬೇಗ ಸಾಧಿಸ್ತೀವಿ. ಮತ್ತು ನಮಗೆ ವಿಶ್ವಾಸ ಬರ್ಬೇಕಂದ್ರೆ ಇದನ್ನಷ್ಟೇ ನಾವು ಲಿಂಗ ಯೋಗ ಮಾಡ್ಕೊತ ಹೋದ್ವಿ ಅಂದ್ರೆ ನಮಗೆ ಇಂಟಿಮೆಸಿ ಬರ್ತೈತಿ. ಇದು ಎಲ್ಲನೂ ಮಾಡ್ಕೊತ ಹೋದ್ರೆ ಎಲ್ಲ ಅದಕ್ಕೆ ಟೈಮ್ ಹೋಗ್ಬಿಡ್ತೈತಿ. ಇದ್ರ ಜೊತೆಗೆ ಇಂಟಿಮೆಸಿ ಬೆಳೆಸೋಕ್ಕಾಗಂಗಿಲ್ಲ, ಮತ್ತು ನಾವು ಅದನ್ನ ಏನೈತಲ್ಲ ಸಾಮರಸ್ಯ ಸಾಧಿಸೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಎಲ್ಲನೂ ಮಾಡ್ತೇವೆ ಅಂದ್ರೆ ಆಗಂಗಿಲ್ಲ. ಅದಕ್ಕಾಗಿ ಅದನ್ನು ಲಿಂಗವಂತ ಧರ್ಮ ಸಿದ್ಧಾಂತ ಅಂದರೆ ಲಿಂಗಾಂಗ ಸಾಮರಸ್ಯನ ಹೊಂದುವುದೇ ನಮ್ಮ ಸಿದ್ಧಾಂತ. ಆ ಲಿಂಗಾಂಗ ಸಾಮರಸ್ಯ ಹೊಂದಾಕ ನಾವು ಎಲ್ಲವನ್ನು ಬಿಟ್ಟು ಇದು ಒಂದೇ ಮಾಡಿದ್ವಿ ಅಂತಂದ್ರೆ ದೌಡ ಸಾಮರಸ್ಯ ಆಕತಿ. ಇದಕ್ಕೆ ಬೇಕಾದಷ್ಟು ಉದಾಹರಣೆ, ಯಡೂರು ಸಿದ್ಧಲಿಂಗೇಶ್ವರ ಇದ್ದಾರೆ, ಅಲ್ಲಂ ಪ್ರಭುದೇವರು ಇದ್ದಾರೆ, ಬಸವಣ್ಣವ್ರು, ಅಕ್ಕಮಹಾದೇವಿ ಇದ್ದಾರೆ, ಎಲ್ಲ ಮತ್ತು ಇಂಟಿಮೆಸಿ ಲಿಂಗಾಂಗ ಸಾಮರಸ್ಯ ಹೊಂದಿದವರು ಅವರು. ಅದಕ್ಕೆ ದಾರಿ ಮಾರ್ಗವಾಗಿ ಇದನ್ನು ಮಾಡೋಕೆ ಹೋಗಬೇಡ್ರಿ, ಇದನ್ನು ಮಾಡಿದ್ರೆ ಸಮರಸ್ಯ ಹೊಂದಂಗಿಲ್ಲ ನೀವು ಅಂತ ಹೇಳ್ತಾರೆ. ಅದು ಡೈಲ್ಯೂಟ್ ಆಗತ್ತೆ. ಮತ್ತು ಯಾರಿಗೆ ಲಿಂಗ ಇಲ್ಲ ಅವ್ರು ಮಾಡ್ಕೊಳ್ಳಿ, ತಪ್ಪೇನಿಲ್ಲ, ಅವ್ರು ಮಾಡ್ಕೊಳ್ಳಿ. ಅವ್ರ ನಂಬಿಕೆಗೆ ನಮ್ದೇನು ನಮ್ಮ ತಕ್ಕಿಲ್ಲ. ಇಷ್ಟಲಿಂಗ ಹೊಂದಿದವರು ಈ ಗೊಂದಲ ಇರೋದು ಲಿಂಗಾಯತರಲ್ಲಿ. ಯಾರು ಲಿಂಗ ಕಟ್ಟ್ಯಾರ ಅವರು. ಹ್ಞೂ ರೀ, ಲಿಂಗ ಕಟ್ಟಿದವ್ರು. ಹಾಂ, ಈಗ ನಾನ್ ಲಿಂಗ ಕಟ್ಟಿರ್ತಾರೆ. ಲಿಂಗ ಕಟ್ಟಿದ್ರೆ ಲಿಂಗದ ಸಿದ್ಧಾಂತ ಪ್ರಕಾರ ಇರಬೇಕು. ಟೋಟಲ್ ಅಂತೂ ಸಾಂಪ್ರದಾಯಿಕ ಲಿಂಗಾಯತರಿದ್ದೇ ಇರ್ತಾರೆ. ಅವ್ರಿಗೆ ಹೆಂಗಾರು ಹುಟ್ಟಿದಾಗ ಲಿಂಗ ಕಟ್ಟಿರ್ತಾರೆ ಅವರು ಸಾಂಪ್ರದಾಯಿಕ. ಆ ಲಿಂಗ ಕಟ್ಟಿದ ಮ್ಯಾಗ ಲಿಂಗ ಸಿದ್ಧಾಂತ ಪ್ರಕಾರ ಇರ್ಬೇಕು. ಅದು ದುರ್ಬಲ ಆಗಿ ಡೈವರ್ಷನ್ ಆಗಲಿಕ್ಕೆ ಏನು ಕಾರಣ? ಲಿಂಗ ತತ್ವದ ಅರಿವಿಲ್ಲ ಅಂತ. ಅರಿವಿಲ್ಲದ ಕಾರಣ, ಅರಿವಿಲ್ಲ, ವಿಶ್ವಾಸ ಇಲ್ಲ, ಆ ಲಿಂಗದ ಮ್ಯಾಗ ವಿಶ್ವಾಸ ಇಲ್ಲ, ಭಯ ಹುಟ್ಟಿಸಿದ್ದಾರೆ. ಭಯ ಇಲ್ಲಕ್ಕಿಂತಲೂ ಲಿಂಗ ಈಟ್ರಾಗಿ ಏನೈತಿ ಬಿಡು ಅನ್ನುವಂಥ ಭಾವನೆ. ಅದಕ್ಕೆ ಬೀಜ ಈಟ ಇರ್ತೈತಿ, ಅದ್ರ ಶಕ್ತಿ ಎಷ್ಟಿರ್ತೈತಿ, ದೊಡ್ಡ ಮರ ಹುಡ್ತೈತಿ. ಲಿಂಗ ಈಟ ಇರ್ಬೋದು ನಮ್ಮದು, ಆ ಲಿಂಗದ ಜೊತೆ ಸಾಮರಸ್ಯ ಹೊಂದಿದ್ದು ನಮ್ಮ ವ್ಯಕ್ತಿತ್ವ ವಿಶಾಲವಾಗಿ ಬೆಳಿತೈತಿ. ಬಸವಣ್ಣವ್ರ ಲಿಂಗನೂ ಈಟ ಇತ್ತಪ್ಪ, ಆದ್ರೆ ಅವ್ರ ವ್ಯಕ್ತಿತ್ವ ಎಷ್ಟು ವಿಕಾಸ ಆಗ್ತದೆ. ಯಡೂರು ಸಿದ್ಧಲಿಂಗೇಶ್ವರ ಲಿಂಗನೂ ಈಟ ಇತ್ತು, ಅತನಿ ಮುರುಗೇಂದ್ರ ಶಿವಲಿಂಗನೂ ಈಟ ಇತ್ತು, ಹಾಲು ಕುಮಾರಸ್ವಾಮಿ ಲಿಂಗನೂ ಇಷ್ಟ ಇತ್ತು, ಎಲ್ಲ ತಪಸ್ಸುಗಳ ಲಿಂಗ ಇಷ್ಟ ಇತ್ತು. ಅವರು ಎಷ್ಟು ದೊಡ್ಡ ವಿಶಾಲವಾಗಿ ಬೆಳೆದ್ರು, ಅವರು ಮರ ಬೆಳೆದಂಗೆ ಬೆಳೆದಾರೆ, ಅವರು ದೊಡ್ಡ ವೃಕ್ಷ ಬೆಳೆದಂಗೆ ಇವತ್ತಿಗೂ ಆ ವೃಕ್ಷದ ಕೇಳಿ ಲಕ್ಷಾಂತರ ಜನ ಜೀವನ ಮಾಡ್ತಾರೆ, ಹೌದಲ್ರಿ? ಮತ್ತು ಹಂಗೆ ಲಿಂಗ ಇಷ್ಟ ಐತೆ ಅಂದ್ರೆ ಅದ್ರ ಮ್ಯಾಗೆ ಇದ್ರಾಗೇನು ಅನ್ನಬಾರ್ದು. ಅದು ಲಿಂಗದ ಪಾತ್ರ ಭಾಳ ದೊಡ್ಡದೈತಿ. ಸುಮ್ಮನೆ ಅದರ ಸಮರಸ ಹೊಂದಿದ್ರೆ ಸಾಕು. ನಾವು ಮನಸ್ಸು ಸಮರಸ ಆತಂದ್ರೆ ಸಾಕು, ಮನಸ್ಸಿನ ನೆಗೆಟಿವ್ಸ್ ಎಲ್ಲ ಹೋಗ್ತಾ ಪಾಸಿಟಿವ್ ಬೆಳೆದು ಬಿಡ್ತೈತಿ, ಅವನೇ ಸ್ವಯಂ ಲಿಂಗ ಆಗಿಬಿಡ್ತಾನೆ. ಉಳಿದ ನಿಜಾಚರಣೆಗಳ ವಿಷಯದಲ್ಲಿ ಬುದ್ಧಿ, ಒಂದು ಪಠ್ಯಕ್ರಮ ಬಂದಾಗ ಈ ವೈದಿಕ ಆಚರಣೆಗಳನ್ನ ಬಿಟ್ಟು ಇತರ ಲಿಂಗಾಯತ ಧರ್ಮದ ನಿಜಾಚರಣೆಗಳನ್ನ ಮಾಡಲಿಕ್ಕೆ ಇವತ್ತು ಏನು ಅಗತ್ಯ ಇದೆ? ಒಂದು ಪಠ್ಯದ ಅಗತ್ಯ ಇದೆಯಾ? ಒಂದೇ ಏಕರೂಪ ಶಿಸ್ತು ಬರಬೇಕಲ್ಲ ಆ ಆಚರಣೆಗಳಲ್ಲಿ. ಈಗ ಹೆಚ್ಚು ಕಮ್ಮಿ ಬಂದತ್ರಿ. ಈಗ ಅದು ಈಗ ನಮ್ಮ ದೊಡ್ಡ ಅಜ್ಜಾರು ಅದನ್ನು ಮಾಡಿದರು, ಚಿತ್ರ ಜಗದೊಳಗೆ ಮಾಡಿದರು, ಮಾತಾ ಮದುವೆ ಮಾಡಿದರು. ಅದ್ರಾಗೆಲ್ಲ ತೆಗೆದು ಒಂದು ಸ್ವಲ್ಪ ಮಾಡಿ ಯಾವುದಾದ್ರೂ ವಚನ ಮೂಲಕ ಮಾಡಕತ್ತಾರೆ ಎಲ್ಲರೂ. ಅದೇ ವಚನಗಳೇ ಆಧಾರದ ಮ್ಯಾಗ ಮಾಡಕತ್ತಾರೆ. ಈಗ ನಾನು ನೀರಿಗೆ ನೈದಿಲೆ ಶೃಂಗಾರ ಅಂತ ಅಂತೇನೆ ಅಂತ ತಿಳ್ಕೊರಿ, ಭಸ್ಮನ ಅವ್ರು ಅಯ್ಯ ನನಗೆ ವಿಭೂತಿ ಮನದೈವ ಅಂತ ಅವ್ರು ಅಂತಾರೆ. ಎಲ್ಲ ವಿಭೂತಿ ವಚನನೇ ಐತೆ. ಅದು ವಿಭೂತಿ ಹಚ್ಚು ಹೊತ್ನ್ಯಾಗ ಒಂದು 10-20 ವಚನ ಇರ್ತವೆ ವಿಭೂತಿ ವಚನ. ಅದ್ರಾಗ ಯಾವ್ದಾರು ಒಂದು ವಚನ ಅವ್ರು ಅಂತಾರೆ, ಯಾವ್ದಾರು ಒಂದು ವಚನ ಈಚೆ ಕಡೆಯವ್ರು ಅಂತಿರ್ತಾರೆ. ಅಂದ್ರೆ ವಿಭೂತಿ ವಚನನೇ ಇವ್ರು ವಿಭೂತಿ ಹಚ್ಚೋದು ವಿಭೂತಿ ವಚನನೇ ಅಂತಿರ್ತಾರೆ. ನಾವು ಒಂದೇ ವಚನ ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಆ ವಿಭೂತಿ ವಚನಗಳು ಮರ್ತು ಹೋಗ್ಬಿಡ್ತಾವೆ ನಾವು. ಅದಕ್ಕೆ ವಿಭೂತಿ ವಚನ ಯಾವುದಾದ್ರೂ ಅನ್ನಲಿ. ಈಗ ವಚನಗಳನ್ನು ಓದುವ, ವಚನಗಳನ್ನು ಗ್ರಹಿಸುವ ಪರಿಕ್ರಮ ಹೆಂಗಿರ್ಬೇಕಂತ ಬಯಸ್ತೀರಿ? ಅದು ಅರ್ಥ ಮಾಡ್ಕೊಳ್ಳೋ ರೀತಿ ಏನು? ನಮಗೆ ಯಾವ ಲಿಂಗಾಂಗ ಸಾಮರಸ್ಯ ಗೊತ್ತಿರಬೇಕೋ? ಒಬ್ಬ ಓದುಗನಾಗಿ ಸಾಹಿತ್ಯವಾಗಿ ಓದಿದಾಗ ವಚನ ನಮ್ಗೆ ಅರ್ಥ ಆಗ್ತದರ ಬಗ್ಗೆ? ಎರಡು ಸೈಮಲ್ಟೇನಿಯಸ್ ನಡಿಬೇಕ್ರಿ. ಅದು ಲಿಂಗ ಯೋಗನೂ ಮಾಡಬೇಕು. ಲಿಂಗ ಯೋಗ ಮಾಡೋದ್ರಿಂದ ವಚನಗಳ ಬೇಗ ಅರ್ಥ ಆಕತ್ತೆ. ಮತ್ತು ಕೆಲವು ಮಂದಿ ಅಧ್ಯಯನ ಮಾಡಿರ್ತಾರೆ, ಭಾಳ ಅಧ್ಯಯನ ಮಾಡಿರ್ತಾರೆ, ಅವರು ಅರಿವು ವಿಕಾಸ ಆಗಿರುತ್ತೆ, ಅಧ್ಯಯನದಿಂದ ವಿಕಾಸ ಆಗಿರುತ್ತೆ, ಅವರು ವಚನಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊತಾರೆ. ಆದರೆ ಲಿಂಗ ಯೋಗ ಮತ್ತು ಅಧ್ಯಯನ ಎರಡೂ ಸೈಮಲ್ಟೇನಿಯಸ್ ಆತಂದ್ರೆ ವಚನಗಳ ಪೂರ್ಣ ಸರಿಯಾಗಿ ಅರ್ಥ. ಲಿಂಗಾಂಗ ಸಾಮರಸ್ಯದ
ಸೂತ್ರದಲ್ಲಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಇದು ಭಾಳ ಗಂಭೀರ ಅನ್ನೋದಕ್ಕಿಂತಲೂ ಇದನ್ನು ಸರಳೀಕರಿಸ್ಲಿಕ್ಕೆ ಏನಾದರೂ ಅರ್ಥ ಮಾಡಿಸ್ಲಿಕ್ಕೆ ಲಿಂಗಾಂಗ ಸಾಮರಸ್ಯಕ್ಕೆ ಏನಾದರೂ ಸೂತ್ರ ಐತ್ರಿ ಬಗ್ಗೆ? ಏನಿಲ್ರಿ, ಸುಮ್ಮನೆ ಲಿಂಗ ಯೋಗ ಮಾಡ್ಕೊಂತ ಹೋಗ್ಬೇಕ್ರಿ, ವಚನ ಹೇಳ್ಕೊಂಡು ಲಿಂಗ ಯೋಗ ಮಾಡಿದ ಮೇಲೆ ನಿಮ್ಗೆ ಅಷ್ಟಾವರಣಗಳ ಅರ್ಥ ಆಕ್ಕವಂತೀರಿ? ಎಲ್ಲ ಷಡಸ್ಥಲನೂ ಅರ್ಥಕತಿ, ಅಷ್ಟಾವರಣ ಅರ್ಥಕತಿ, ಪಂಚಾಚಾರ ಎಲ್ಲ ಲಿಂಗ ಯೋಗ ಮಾಡಿ ಅರಿವು ಜಾಗೃತ ಆತಂದ್ರೆ ಎಲ್ಲ ಅಷ್ಟಾವರಣ ಪಂಚಾಕ್ಷರ ಎಲ್ಲ ಅಳವಟ್ಟು ಬಿಟ್ಟಿರ್ತೈತೆ ಅದ್ರಾಗ. ಇತ್ತೀಚೆಗೆ ಸೈಕಾಲಜಿಸ್ಟ್ ಕೂಡ ಮನೋವಿಜ್ಞಾನಿಗಳು ಲಿಂಗ ಯೋಗದಿಂದ ಒತ್ತಡ ನಿರ್ವಹಣೆ ಸಾಧ್ಯ ಅನ್ನುವಂಥ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದಾರೆ. ಈ ಲಿಂಗ ಯೋಗ ಬಹಳ ವೈಜ್ಞಾನಿಕ ಅನ್ನೋದನ್ನು ನಾವು ಜಾಗತಿಕ ಮಟ್ಟದಲ್ಲಿ ಇವತ್ತು ಅದ್ರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಆಗಬೇಕು, ಸುಮ್ಮನೆ ಭಾವನಾತ್ಮಕವಾಗಿ ಹೇಳೋದಲ್ಲ. ಭಾವನಾತ್ಮಕವಾಗಿ ಅಲ್ಲ, ಅದನ್ನು ಹೆಂಗೆ ಪ್ರೂವ್ ಮಾಡಬೇಕು ಜಾಗತಿಕ ಮಟ್ಟದಲ್ಲಿ. ಇವತ್ತು ಒಂದು ಬೇರೆ ದೇಶದಲ್ಲಿ ಆಕ್ಸ್ಫೋರ್ಡ್ ಕ್ಯಾಂಬ್ರಿಡ್ಜ್ನವರು ಹೌದಪ್ಪ ಈ ಲಿಂಗ ಯೋಗದಿಂದ ಹಿಂಗೆ ಸಾಧ್ಯ ಇದೆ ಅಂತ ಗೊತ್ತಾದ್ರೆ ಅದು ಮೆಡಿಕಲ್ ಪ್ರಿಸ್ಕ್ರೈಬ್ ಮಾಡೋ ಲೆವೆಲಿಗೆ ಬೆಳಿಬೋದಲ್ಲ? ಬೆಳಿತೈತಲ್ರಿ. ಈಗ ನೋಡ್ರಿ, ಒಂದು ಫಿಸಿಕ್ಸ್ನಾಗ ಒಂದು ಥಿಯರಿ ಬರ್ತೈತಿ. ಯಾವ ಥಿಯರಿ ಅಂತಾರೆ? ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಥಿಯರಿ ಅಂತ ಫಿಸಿಕ್ಸ್ನಾಗ ಬರ್ತೈತಿ. ಇನ್ನೊಂದು ಫೋಕಲ್ ಲೆಂಗ್ ಥಿಯರಿ ಅಂತ ಒಂದು ಫಿಸಿಕ್ಸ್ನಾಗ ಬರ್ತೈತಿ. ಒಂದು ದೂರ ಸಂಗಮ ಸಿದ್ಧಾಂತ, ಇನ್ನೊಂದು ಬ್ಲ್ಯಾಕ್ ಬಾಡಿ ಎರಡು ಥಿಯರಿ ಪ್ರೂವ್ಡ್ ಸೈನ್ಸ್, ಇವೆರಡು ಪ್ರೂವ್ಡ್ ಸೈನ್ಸ್ ಸಿದ್ಧಾಂತಗಳು. ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಥಿಯರಿ ಅಂದರೆ ಏನು? ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಥಿಯರಿ ಅಂದರೆ ಗೆಲಾಕ್ಸಿಯಿಂದ 24 ಅವರ್ಸ್ ಅಟಾಮ್ಸ್ ಬೀಳ್ತಾವೆ ಭೂಮಿ ಮ್ಯಾಗ. ಭೂಮಿ ಮ್ಯಾಗ ಬೀಳ್ತಾವೆ. ಭೂಮಿ ಮ್ಯಾಗ ಕಾರ್ಬನ್ ಇರ್ತೈತಿ. ಕಾರ್ಬನ್ ಮ್ಯಾಗ ಬಂದು ಅಟಾಮ್ಸ್ ಕುಂಡಿರ್ತಾವಲ್ಲಿ. ಕುಂತ ಮೇಲೆ ಆ ಕಾರ್ಬನ್ನಿಗೆ ಹೀಟ್ ತಗಲ್ತಂದ್ರೆ ಆ ಕಾರ್ಬನ್ ಮೇಲೆ ಕುಂತೊಂದು ಅಟಾಮ್ ಏನಿರ್ತೈತೆ ಅಲ್ಲ, ಅಟಾಮ್ನ ಅದರೊಳಗೆ ಒಂದು ನ್ಯೂಕ್ಲಿಯಸ್ ಅಂತ ವಸ್ತು ಇರ್ತೈತಿ. ಅದರೊಳಗೆ ನ್ಯೂಕ್ಲಿಯಸ್ ವಸ್ತು ಇರ್ತದೆ, ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ತಾವೆ. ಅದ್ರ ಸುತ್ತಲೂ ನ್ಯೂಟ್ರಾನ್, ಪ್ರೋಟಾನ್, ಫಿಸ್ಟಾನ್ ಅಂತ ಇರ್ತಾವೆ. ಅವಾಗ ಮುಂದೆ ಏನಾಗ್ತಾವೆ ಅಂದ್ರೆ ಆ ಕಾರ್ಬನ್ಗೆ ಹೀಟ್ ತಗಲಿದಾಗ ಅಟಾಮ್ನಲ್ಲಿರ್ತಂಗೆ ಎಲೆಕ್ಟ್ರಾನ್ಸ್ ಏನಾಗ್ತದೆ, ಎಮಿಷನ್ಸ್ ಆಗ್ತವೆ. ಅದ್ರ ಜೊತೆಗೆ ಎಲೆಕ್ಟ್ರಾನ್ಸ್ ಜೊತೆಗೆ ನ್ಯೂಟ್ರಾನ್, ಪ್ರೋಟಾನ್, ಫಿಸ್ಟಾನು ಕೂಡ ಎಲೆಕ್ಟ್ರಾನ್ಸ್ ಪರಿವರ್ತನೆಯಾಗಿ ಅವು ಎಮಿಷನ್ಸ್ ಆಗಕ್ಕೆ ಚಾಲು ಆಗ್ತವೆ. ಇದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಥಿಯರಿ ಪ್ರಕಾರ. ಇನ್ನೊಂದು ಫೋಕಲ್ ಲೆಂಗ್ ಪ್ರಕಾರ ಅವೇನು ಎಮಿಷನ್ಸ್ ಆಗ್ತಿರ್ತಾವಲ್ರಿ, ಏನು ಇದು ಎಲೆಕ್ಟ್ರಾನ್ಸ್, ಅವು ನಮ್ಮ ಮನುಷ್ಯನ ಕಣ್ಣಿನಿಂದ 12 ಇಂಚ್ ಅಂತರದೊಳಗೆ ಎಮಿಷನ್ಸ್ ಆಗ್ತಿದ್ವು ಅಂತಂದ್ರೆ ನಮ್ಮ ಕಣ್ಣಿನ ದೃಷ್ಟಿ ರೇಖೆ ಅಂದ್ರೆ ಫ್ರೀಕ್ವೆನ್ಸಿ 12 ಇಂಚ್ ಇರ್ತೈತಿ. ಆ ನಮ್ಮ ಕಣ್ಣಿನ ದೃಷ್ಟಿ ರೇಖೆ ಏನು ಮಾಡ್ತೈತಿ ಅಂದು 12 ಇಂಚ್ ಅಂತರದೊಳಗೆ ಅದು ಎಮಿಷನ್ಸ್ ಆಗ್ತಿತ್ತಂದ್ರೆ ಅದನ್ನು ಜಗ್ಗುವಂಥ ಶಕ್ತಿ ನಮ್ಮ ಕಣ್ಣಿನ ದೃಷ್ಟಿ ರೇಖೆಗೆ ಐತಿ. ಅದನ್ನು ಜಗ್ಗಿ ಬಿಡ್ತೈತಿ. ಜಗ್ಗಿ ಅದನ್ನು ಏನು ಮಾಡ್ತೈತೆ ಅಂದ್ರೆ ನಮ್ಮ ಕಣ್ಣೊಳಗೆ ಕುಂಡ್ರಿಸ್ಕೊತೈತೆ. ಇವೆರಡು ಪ್ರೂವ್ಡ್ ಸೈನ್ಸ್ ಸಿದ್ಧಾಂತ ಅದಲ್ಲ. ಇವೆರಡನ್ನ ಹೆಂಗೆ ಇಷ್ಟು ಲಿಂಗಕ್ಕೆ ಅಪ್ಲೈ ಆಕತ್ತೆ. ಇದು ಹೆಂಗೆ ಅಪ್ಲೈ ಆಕತ್ತೆ ಅಂದ್ರೆ ದಿಸ್ ಇಸ್ ಸಾಲಿಡ್ ಕಾರ್ಬನ್. ಇದು ಮೊದಲೇ ಸಾಲಿಡ್ ಕಾರ್ಬನ್. ಇದನ್ನು ನಾವು ಎದೆ ಮ್ಯಾಗ ಧರಿಸ್ಕೊತೀವಿ. ಕಾಪರು ಹೀಟ್ ಕಂಡಕ್ಟರ್, ಕಾಪರ್ ಐತಲ್ರಿ ಹೀಟ್ ಕಂಡಕ್ಟರ್, ಮತ್ತು ಬೆಳ್ಳಿನೂ ಹೀಟ್ ಕಂಡಕ್ಟರ್, ಮತ್ತು ಬಂಗಾರನೂ ಹೀಟ್ ಕಂಡಕ್ಟರ್. ತಾಮ್ರಕ್ಕಿಂತಲೂ ಬೆಳ್ಳಿ ತೀಕ್ಷ್ಣ ಉಷ್ಣವಾಹಕ, ಮತ್ತು ಬೆಳ್ಳಿಕ್ಕಿಂತಲೂ ಬಂಗಾರ ತೀಕ್ಷ್ಣ ಉಷ್ಣವಾಹಕ. ಅದಕ್ಕೆ ನಾವು ಏನು ಮಾಡೋದು, ಹಿರಿಯರೆಲ್ಲ ಅವಾಗೆಲ್ಲ ಸ್ಯಾಂಡ್ರೆ ಏನು ಮಾಡಿದ್ರು ಅಂದರೆ ಒಂದು ಕಾಪರ್ ತಾಮ್ರ ಗುಣಗಳಿಗೆ ಕಟ್ತಿದ್ರು, ಕೆಲವು ಮಂದಿ ಬೆಳ್ಳಿ ಗುಣಗಳಿಗೆ ಕಟ್ತಿದ್ರು, ಕೆಲವು ಮಂದಿ ಬಂಗಾರ ಗುಣಗಳಿಗೆ ಕಟ್ತಿದ್ರು. ಇವೆಲ್ಲ ಉಷ್ಣವಾಹಕಗಳಿವೆಲ್ಲ ಹೀಟ್ ಕಂಡಕ್ಟರ್. ಅವನ್ನ ನಾವು ಎದೆ ಮ್ಯಾಗ ಧರಿಸೋದ್ರಿಂದ ಅದರೊಳಗೆ ಆ ಹೀಟ್ ಕಂಡಕ್ಟರ್ನೊಳಗೆ ನಾವು ಲಿಂಗ ಇಡ್ತೀವಿ, ಕಾರ್ಬನ್ ಇಡ್ತೀವಿ. ಆವಾಗ ನಮ್ಮ ಬಾಡಿ ಟೆಂಪ್ರೇಚರ್ ಏನಾಕತಿ ಅಂತಂದ್ರೆ ನಮ್ಮ ಬಾಡಿ ಟೆಂಪ್ರೇಚರು ಈ ಮೆಟಲ್ಗೆ ಹತ್ತತಿ. ಅವಾಗ ಮೆಟಲ್ಗೆ ಹತ್ತತಿ. ಎಷ್ಟೋ ಜನರದು ಬೆಳ್ಳಿ ಗುಣಗಡಿಗೆ ಸುಟ್ಟು ಬಿಟ್ಟಿರ್ತೈತಿ, ಹೀಟ್ ಆಗಿ 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 ತೂತ ಬಿದ್ದು ಬಿಟ್ಟಿರ್ತೈತಿ. ಅಂದ್ರೆ ಆ ಹೀಟು ಇದಕ್ಕೆ ಬೆಳ್ಳಿ ಗುಣಗಡಿಗೆ ಬೆಳಿತೈತಿ. ಬೆಳ್ಳಿ ಒಳಗೆ ಬಂಗಾರದೊಳಗೆ ನಮ್ಮ ಬಾಡಿ ಟೆಂಪ್ರೇಚರು ಹರಿತಿರ್ತೈತಿ. ಬಾಡಿ ಟೆಂಪ್ರೇಚರ್ ಹತ್ತಿ ಬೆಳ್ಳಿ ಒಳಗೆ ಬಂಗಾರದೊಳಗೆ ಹರಿತೈತಿ. ಅಲ್ಲಿ ಹೀಟ್ ಉಷ್ಣ ಹರಿತಿರ್ತೈತಿ ಮೆಟಲ್ನೊಳಗೆ. ಆ ಮೆಟಲ್ನೊಳಗೆ ನಮ್ಮದು ಕಾರ್ಬನ್ ಇರ್ತೈತಿ. ಅವಾಗ ಕಾರ್ಬನ್ ಏನಾಗುತ್ತೆ, ಆಟೋಮೆಟಿಕ್ ವಾರ್ಮ್ ಆಗಿಬಿಡ್ತೈತೆ. ಬೆಚ್ಚಗಾಗ್ಬಿಡ್ತೈತೆ. ಆ ಬೆಚ್ಚಗಾದಂಥ ಲಿಂಗ, ನೀವು ಮಧ್ಯಾಹ್ನ ಹೊತ್ತಿನೊಳಗೆ ಕರಡಿಗೆಯಿಂದ ಲಿಂಗ ತೆಗೆದ್ರೆ ಬೆಚ್ಚಗಿರ್ತೈತೆ. ಅದು ಕರಡಿಗೆಯಿಂದ ಲಿಂಗ ಅದು ಬೆಚ್ಚಗಿರ್ತೈತೆ. ಆ ಬೆಚ್ಚನ ಲಿಂಗನ ನಾವು ಅಂಗೈಯಲ್ಲಿ ಇಡ್ತೇವೆ. ಅಂಗೈ ಏನಾಕತ್ತೆ ಅಂದರೆ ಇಲ್ಲಿ ಯಾವತ್ತು ಬೆಚ್ಚಗಿರ್ತೈತೆ. ನಾವೇನಾದ್ರು ಸಣ್ಣದೊಂದು ಈಟ ತುಂಡು ಅರಿಬಿಲಿ ಹಾಕಿದ್ವಿ ಒಂದು 10 ನಿಮಿಷ ಒಣಗಿಬಿಡ್ತೈತೆ. ಇದು ಯಾವತ್ತು ಬೆಚ್ಚ. ನಾವು -ಡಿಗ್ರಿ ಜೀವನ ಮಾಡಿದ್ವಿ, -8, 10 ಡಿಗ್ರಿ ಜೀವನ ಮಾಡಿದ್ರೆ ಸಹಿತ ಅಂಗೈ ಬೆಚ್ಚಗಿರ್ತೈತಿ. ಇದೇನಾದರೂ ತಣ್ಣಗಾಗೈತೆ ಅಂದ್ರೆ ನಮಗೆ ಮುಗಿದೈತೆ ಅಂತ ತಿಳ್ಕೊಬೇಕು. ಇದು ತಣ್ಣಗಾಗಬಾರ್ದು ಅಂದ್ರೆ ನಮ್ಮ ಜೀವನ ಹೋತಂತ. ಇದು ಎಂಥ -ಡಿಗ್ರಿ ಆಗಿದ್ದರೂ ಇದು ಯಾವಾಗಲೂ ಬೆಚ್ಚಗಿರ್ತೈತಿ. ಅದಕ್ಕೆ ಇಲ್ಲಿ ಬೆಚ್ಚಗಿದ್ದಂಥದ್ರ ಮೇಲೆ ಆಲ್ರೆಡಿ ಹೀಟ್ ಆದಂಥ, ಆಲ್ರೆಡಿ ವಾರ್ಮ್ ಆದಂಥ ಕಾರ್ಬನ್ನ ನಾವು ಇಲ್ಲಿ ಇಟ್ಬಿಡ್ತೇವೆ. ಇಲ್ಲಿ ನಾವು ಹಿಂಗೆ 15 ನಿಮಿಷ ನಾವು ಹಿಂಗೆ ಕುಂತ್ವಿ ಅಂದ್ರೆ ಗೆಲಾಕ್ಸಿಯಿಂದ 24 ಅವರ್ಸ್ ಅವು ಅಟಾಮ್ಸ್ ಬೀಳ್ತಿರ್ತಾವೆ. ಆ ಅಟಾಮ್ಗಳನ್ನು ಕಾರ್ಬನ್ನು ಅಟ್ರಾಕ್ಟ್ ಮಾಡ್ಕೊತೈತಿ.
ಕಾರ್ಬನ್ ಅಟ್ರಾಕ್ಟ್ ಮಾಡ್ಕೊತೈತಿ. ಅದಕ್ಕೆ ಅವು ಏನು ಮಾಡ್ತಾವೆ ಅಂದರೆ ಇಷ್ಟಲಿಂಗ ಅಂದರೆ ಇದೇನೋ ಕಾರ್ಬನ್ ಇದು, ಸಾಲಿಡ್ ಕಾರ್ಬನ್ ಇದು. ನಾವು ಒಂದು 15 ನಿಮಿಷ ನೋಡ್ಕೊತ ಕುಂತೀವಿ ಅಂದ್ರೆ 24 ಅವು ಬೀಳ್ತಿರ್ತಾವೆ, ಕಾರ್ಬನ್ ಮ್ಯಾಗ ಬೀಳ್ತಿರ್ತಾವೆ. ಅದ್ರಾಗ ಸೂರ್ಯ ಇರುವ ಸಂದರ್ಭದಲ್ಲಿ, ಸೂರ್ಯ ಇರ್ತಾನಲ್ರಿ, ಸೂರ್ಯ ಇರುವ ಸಂದರ್ಭದಲ್ಲಿ ಕಾರ್ಬನ್ ಅದು ಅಟಾಮ್ಸ್ ಅಂಗಲಾಗಿ ಬೀಳ್ತಿರ್ತಾವೆ, ಅಂಗಲಾಗಿ ಬೀಳ್ತಿರ್ತಾವೆ. ಮತ್ತು ಸೂರ್ಯ ಇರದ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ದಟ್ಟವಾಗಿ ಬೀಳ್ತಿರ್ತಾವೆ. ಅದಕ್ಕೆ ಬಸವಣ್ಣವರು ಗಾಂಧಾರಿ ಮಾಂಧಾರಿ ಎಂಬರು ಅಹೋರಾತ್ರಿ ಎದ್ದು ಲಿಂಗ ಪೂಜಿಸಬೇಕು. ಗಾಂಧಾರಿ ಅಂದರೆ ರಾತ್ರಿ 12ರಿಂದ 3, ಮಾಂಧಾರಿ ಅಂದರೆ ರಾತ್ರಿ 3ರಿಂದ ಬೆಳಗ್ಗೆ 6. ಒಟ್ಟು ನಾವು ಲಿಂಗ ಯೋಗ ಮಾಡೋ ಸಮಯ 12ರಿಂದ ರಾತ್ರಿ 12 ಬೆಳಗಿನ ಜಾವ 6 ಗಂಟೆ. ಯಾಕಂದ್ರೆ ಪೂರ್ತಿ ಕತ್ಲ ಇರ್ತೈತಿ, ಅಲ್ಲಿ ಸೂರ್ಯ ಇರಂಗಿಲ್ಲ, ಅವಾಗ ದಟ್ಟವಾಗಿ ಬೀಳ್ತಾವೆ ಅಂತ. ಅವಾಗನ ಕಾಸ್ಮಿಕ್ ಸೈಂಟಿಸ್ಟ್ ಬಸವಣ್ಣವ್ರು ಅವಾಗನ ಈ ಕಾಸ್ಮಿಕ್ ಎನರ್ಜಿ ಕಂಡು ಹಿಡಿದಿದ್ರು. ಈಸ್ ಎ ಕಾಸ್ಮಿಕ್ ಸೈಂಟಿಸ್ಟ್ ಬಸವಣ್ಣವ್ರು. ಅದಕ್ಕೆ ಈಗೇನಾಗತ್ತೆ ಅಂದ್ರೆ ಕಾಸ್ಮಿಕ್ ಅದನ್ನು ಈಗ ಅದಕ್ಕೆ ಗ್ಯಾಲಾಕ್ಸಿಯಿಂದ ಬೀಳ್ತಕ್ಕಂಥ ಅಟಾಮ್ಗಳನ್ನು ಈ ಕಾರ್ಬನ್ನು ಅಟ್ರಾಕ್ಟ್ ಮಾಡ್ಕೊತೈತಿ. ಈ ಕಾರ್ಬನ್ ಅಟ್ರಾಕ್ಟ್ ಮಾಡ್ಕೊಂಡ ಮೇಲೆ ಅದು ಕಾರ್ಬನ್ ಮ್ಯಾಗ ಬಂದು ಕುಂತು ಬಿಡ್ತಾವೆ ಅಟಾಮ್ಸ್ ಎಲ್ಲ. ಮುಂದೆ ಏನಾಕತಿ, ಕಾರ್ಬನ್ ಆಲ್ರೆಡಿ ಬೆಚ್ಚಗಿರ್ತೈತೆ ಅದು. ಮುಂದೆ ಆ ಕಾರ್ಬನ್ನಿಗೆ ಏನಾಕತಿ ಅಂದ್ರೆ ಇದು ಕೆಳಗೆ ಲಿಂಗ ಕಾರ್ಬನ್ನಿಗೆ ಕೆಳಗೆ ಬಾಟಮ್ ಇರ್ತೈತಲ್ಲ ರೀ, ಕಾರ್ಬನ್ ಲಿಂಗದ ಬಾಟಮ್ ಕೆಳಗಿರ್ತೈತಲ್ಲ, ಆ ಬಾಟಮ್ ಯಾವಾಗಲೂ ನಮ್ಮ ಅಂಗೈಗೆ ಹತ್ತಬೇಕದು. ಕೆಲವೊಂದು ಸಲ ಅದು ಗುಳಿ ಬಿದ್ದುಬಿಡ್ತೈತೆ, ತೂತು ಬಿದ್ದುಬಿಡೋದು ಮ್ಯಾಗ ಗುಳಿ ಹೊಡೆದು, ಅದು ಹಿಂಗೆ ಇಟ್ಟು ಅಂದ್ರೆ ಅದಕ್ಕೆ ಅಂತರ ಆಗಿಬಿಡ್ತೈತೆ ಅದು. ಅದಕ್ಕೆ ಅದು ಬಾಟಮ್ ಪೂರ್ತಿ ಹತ್ತಬೇಕು. ಅದಕ್ಕೆ ಹತ್ತಿ ಅಂದ್ರೆ ಇದಕ್ಕೆ ಕರೆಕ್ಟಾಗಿ ಅಂಟ್ಕೊಂಡ್ಬಿಡ್ತೈತೆ ಅದು. ಅವಾಗ ಇದ್ರ ಹೀಟು ಲಿಂಗಕ್ಕೆ ತಗಲಿಬಿಡ್ತೈತೆ ಅದು. ಲಿಂಗಕ್ಕೆ ಇದ್ರ ಹೀಟ್ ಲಿಂಗಕ್ಕೆ ತಗಲ್ತೈತಿ ಅಂದ್ರೆ ಲಿಂಗ ಆಲ್ರೆಡಿ ಅದು ವಾರ್ಮ್ ಆಗಿರ್ತೈತಿ. ಬಿಸಿನೀರು ಕಾಸೋದು ಲೇಟ್ ಆಗಂಗಿಲ್ಲ, ತಣ್ಣೀರು ಕಾಸೋದು ಲೇಟ್ ಆಗತ್ತೆ. ಆಲ್ರೆಡಿ ಅದು ಬಿಸಿ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಕೊಟ್ಟರೆ ಸಾಕು ಅದು ಬೆಚ್ಚಗಾಗ್ಬಿಡ್ತೈತಿ. ಅವಾಗ ಈ ಕಾರ್ಬನ್ಗೆ ಏನಾಯ್ತು, ಹೀಟ್ ತಗಲ್ತೀವಿ. ಎಲ್ಲಿ ಅಂಗೈಯಿಂದ ಹೀಟ್ ತಗಲ್ ಕಾರ್ಬನ್ನಿಗೆ ಹೀಟ್ ತಗಲಿಲ್ಲ, ಕಾರ್ಬನ್ ಮೇಲಿದ್ದಂಥ ಅಟಾಮ್ದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಮಿಷನ್ಸ್ ಆಗ್ತವೆ ಸಹಜವಾಗಿ. ಎಮಿಷನ್ 10ರಿಂದ 12 ಇಂಚ್ ಅಂತರದಲ್ಲಿ ಅಷ್ಟೇ ಲಿಂಗ ಇಡಬೇಕು. ನಮ್ಮ ಕಣ್ಣಿನಿಂದ ಲಿಂಗ 12 ಇಂಚ್ ಅಂತರದಲ್ಲಿ ಅಷ್ಟೇ ಇರಬೇಕಂತ ನೇಮ್ ಐತೆ. ಅವಾಗ 12 ಇಂಚ್ ಅಂತರದಲ್ಲಿ ಎಲೆಕ್ಟ್ರಾನ್ಸ್ ಎಮಿಷನ್ಸ್ ಆಗ್ತವೆ. ಎಮಿಷನ್ಸ್ ಆದಾಗ ನಮ್ಮ ದೃಷ್ಟಿ ರೇಖೆ ಏನೈತಲ್ರಿ, ನಮ್ಮ ದೃಷ್ಟಿ ರೇಖೆ ಐತಲ್ಲ, ಎಮಿಷನ್ಸ್ ಆದಂಥ ಎಲೆಕ್ಟ್ರಾನ್ಸ್ಗಳನ್ನು ನಮ್ಮ ದೃಷ್ಟಿ ರೇಖೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತೈತೆ. ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ನಮ್ಮ ಕಣ್ಣೊಳಗೆ ಕುಂಡ್ರಿಸ್ತೈತೆ, ಅದನ್ನು ಎಲೆಕ್ಟ್ರಾನ್ಸ್ಗಳನ್ನ ಇಲ್ಲಿ ಕುಂಡ್ರಿಸಿದ ಮ್ಯಾಗ ಇಲ್ಲಿ ನರಗಳಿರ್ತವೆ, ನಾಯಿ ನರ್ವ್ಸ್ ಇರ್ತವೆ. ಈ ಐ ನರ್ವ್ಸ್ ಏನು ಮಾಡ್ತಾವೆ ಅಂದ್ರೆ ಆ ಎಲೆಕ್ಟ್ರಾನ್ಸ್ಗಳನ್ನ ಕ್ಯಾರಿ ಮಾಡಿಕೊಂಡು ಪೀನಿಯಲ್ ಗ್ಲ್ಯಾಂಡಿಗೂ ಸ್ಟೋರ್ ಮಾಡ್ತಾವೆ. ನಮ್ಮ ಐ ನರ್ವ್ಸಿಗೂ ಪೀನಿಯಲ್ ಗ್ಲ್ಯಾಂಡಿಗೂ ಡೈರೆಕ್ಟ್ ಕನೆಕ್ಷನ್ ಐತೆ. ಆವಾಗ ಪೀನಿಯಲ್ ಗ್ಲ್ಯಾಂಡಿಗೆ ಹೋಗಿ ಎಲೆಕ್ಟ್ರಾನ್ಸು ಸ್ಟೋರ್ ಆಗ್ತಾವೆ. ಅಲ್ಲಿ ಸ್ಟೋರ್ ಆದಮ್ಯಾಗ ಪೀನಿಯಲ್ ಗ್ಲ್ಯಾಂಡ್ ಏನು ಮಾಡ್ತೈತೆ ಅಂದರೆ ಅಲ್ಲೇ ಮೆಲಾಟಿನಿನ್ ಅಂತ ರಸ ತಯಾರು ಮಾಡ್ತೈತಿ. ಮೆಲಾಟಿನಿನ್ ರಸ ತಯಾರು ಮಾಡ್ತೈತಿ. ಆ ಮೆಲಾಟಿನ್ ಅಂತ ರಸ ತಯಾರು ಮಾಡಿ ಅದು ಪಿಟ್ಯೂಟರಿ ಗ್ಲ್ಯಾಂಡಿಗೆ ಕಳಿಸ್ತೈತಿ. ಪಿಟ್ಯೂಟರಿ ಗ್ಲ್ಯಾಂಡಿಗೂ ಪೀನಿಯಲ್ ಗ್ಲ್ಯಾಂಡ್ ಡೈರೆಕ್ಟ್ ಕನೆಕ್ಷನ್ ಐತಿ. ಆ ಪಿಟ್ಯೂಟರಿ ಗ್ಲ್ಯಾಂಡಿಗೆ ಕಳಿಸ್ತೈತಿ. ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡ್ತೈತೆ ಅಂದ್ರೆ ಮಾಸ್ಟರ್ ಗ್ಲ್ಯಾಂಡ್ ಆಫ್ ದಿ ಬಾಡಿ. ಅದು ಶರೀರದೊಳಗೆ ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ ಅದಕ್ಕೆ ಶರೀರದ ಎಲ್ಲ ನರಗಳು ಅದಕ್ಕೆ ಕನೆಕ್ಟ್ ಆಗಿರ್ತವೆ. ಅದಕ್ಕೆ ನರ ಕನೆಕ್ಟ್ ಆಗಿರ್ತವೆ. ಅದಕ್ಕೆ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡ್ತೈತಿ, ಆ ಮೆಲಾಟಿನ್ ರಸವನ್ನು ತನ್ನ ಮೂಲಕ ಎಲ್ಲ ನರಗಳಿಗೆ ಸಪ್ಲೈ ಮಾಡ್ತೈತಿ. ಆವಾಗ ಮೆಲಾಟಿನ್ ಅನ್ನುವಂಥ ರಸ ಏನೈತಲ್ರಿ, ದಟ್ ಇಸ್ ಬೆಸ್ಟ್ ಟಾನಿಕ್ ಟು ದ ನರ್ವ್ಸ್. ನರ ಏನಕ್ಕಾವ ಅಂತಂದ್ರೆ ಪ್ರಫುಲ್ಲಿತ ಆಕ್ಕಾವು, ಸ್ಟ್ರೆಂಗ್ದನ್ ಆಕ್ಕಾವು. ಇಲ್ಲಿ ಲಿಂಗ ಯೋಗ ಮಾಡೋ ಹೊತ್ತಿನಾಗ ಏನಾಗಿರ್ತೈತೆ ಅಂದ್ರೆ ನಮ್ಮ ಮನಸ್ಸು ಅನ್ನೋದೊಂದು ಏನಿರ್ತೈತಲ್ರಿ, ಮೈಂಡ್ ಈಸ್ ಎ ನಥಿಂಗ್ ಬಟ್ ಇಟ್ ಈಸ್ ಎ ಪರ್ಟಿಕ್ಯುಲರ್ ನರ್ವ್ ಇನ್ ದ ಬ್ರೈನ್. ಮೈಂಡ್ ಅಂದ್ರೆ ಏನೂ ಅಲ್ಲ, ಇಟ್ ಇಸ್ ಎ ಪರ್ಟಿಕ್ಯುಲರ್ ನರ್ವ್ ಇನ್ ದ ಬ್ರೈನ್. ಅದು ಇಷ್ಟು ಸ್ಟಿಮ್ಯುಲೇಟ್ಸ್ ದ ಫೀಲಿಂಗ್ಸ್. ಆ ನರ ಏನು ಮಾಡ್ತೈತೆ ಅಂದ್ರೆ ಫೀಲಿಂಗ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತೈತೆ, ಫೀಲಿಂಗ್ಸನ್ನು ಪ್ರೊಡ್ಯೂಸ್ ಮಾಡ್ತೈತೆ. ಅದು ಆ ಫೀಲಿಂಗ್ಸ್ ಏನಕ್ಕೆ ಅಂದ್ರೆ ಇಟ್ ಮೇ ಬಿ ನೆಗೆಟಿವ್, ಇಟ್ ಮೇ ಬಿ ಪಾಸಿಟಿವ್. ಈಗ ಒಂದು ವಸ್ತು ನೋಡಿದೆ, ಅದ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ವ್ಯಕ್ತಿ ನೋಡಿದೆ, ಅದ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ಒಂದು ಶಬ್ದ ಕೇಳಿದೆ, ಅದ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ಇನ್ನು ನನಗೆ ಯಾರು ಇನ್ಸಲ್ಟ್ ಮಾಡಿದರು, ಅದ್ರ ಮೇಲೆ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ಒಂದು ಕರ್ಕಶ ಶಬ್ದ ಕೇಳಿದೆ, ಅದ್ರ ಮೇಲೆ ಭಯದ ಫೀಲಿಂಗ್ ಸ್ಟಾರ್ಟ್ ಆಗತ್ತೆ. ಹಿಂಗೆ ಆ ಫೀಲಿಂಗ್ಸ್ ಸ್ಟಾರ್ಟ್ ಆಕ್ಕವು. ಹಿಂಗಾಗಿ ಅದು ಯಾವತ್ತೂ ನರ ಏನಾಕತ್ತೆ ಅಲ್ರಿ, ಫೀಲಿಂಗ್ಸ್ ಪ್ರೊಡ್ಯೂಸ್ ಮಾಡ್ತಾನೆ 24 ತಾಸು ಪ್ರೊಡ್ಯೂಸ್ ಮಾಡ್ತಿರ್ತೈತಿ. 24 ತಾಸು ಕೆಲಸ ಮಾಡ್ತೈತಿ. ನಾವು ಜೀವರ ಮಟ್ಟ ಕೆಲಸ ಮಾಡ್ತೈತಿ. ಅದು ಕೆಲಸ ಮಾಡಿ ತನ್ನ ಕ್ಷಮತೆಯನ್ನು ಕಳ್ಕೊತೈತಿ. ಅದು ವೀಕ್ ಆಗಿಬಿಡ್ತೈತೆ. ಅದು ಈಗ ನಾ 24 ತಾಸು ಕೆಲಸ ಮಾಡಿದ್ರೆ ನಾ ಹೆಂಗೆ ವೀಕ್ ಆಕ್ಯಾನ ನೋಡ್ರಿ. ನಾನು ಮತ್ತು ವೀಕ್ ಆದ ಏನಾಕತ್ತೆ ಅಂದ್ರೆ ಮನುಷ್ಯ ರೆಸ್ಟ್ ತೊಗೊತಾನೆ. ಒಂದು 6 ತಾಸು ಚಲೋ ನಿದ್ದೆ ಮಾಡಿಬಿಟ್ರೆ ಮತ್ತು ಮನುಷ್ಯ ಮತ್ತೆ ಕೆಲಸ ಮಾಡೋಕ್ಕೆ ಚಾಲು ಮಾಡ್ತಾನೆ. ಯಾಕಂದರೆ ರೆಸ್ಟ್ ಪೀರಿಯಡಿನೊಳಗೆ ಬಾಡಿ ಏನಾಕತ್ತೆ, ಎನರ್ಜಿ ಪಡ್ಕೊತೈತಿ. ಆ ಎನರ್ಜಿ ತೊಗೊಂಡು ಮತ್ತೆ ಕೆಲಸ ಮಾಡೋಕ್ಕೆ ಚಾಲು ಮಾಡ್ತಾನೆ. ಹಂಗೆ ಈ ನರಕ್ಕೆ ರೆಸ್ಟ್ ಇರೋಂಗಿಲ್ಲ. 24 ಅವರ್ಸ್ ವರ್ಕ್ ಮಾಡ್ತಾನೇ ಇರ್ತೈತಿ. ಒಟ್ಟು ಮಾಡಿ ಇಡೀ 24 ತಾಸು 12 ತಿಂಗಳು ಜೀವನ ಮಟ್ಟ ಮಾಡೋದ್ರಿಂದ ಏನಾಕತ್ತೆ, ನೋ ರೆಸ್ಟ್. ಅದಕ್ಕೆ ಆ ರೆಸ್ಟ್ ಇರಲಾರ್ದಕ್ಕೆ ಏನು ಮಾಡ್ತೈತಿ ಅಂದ್ರೆ ಅದು ಆ ನರ ವೀಕ್ ಆಗಿಬಿಡ್ತೈತಿ.
ನರ ವೀಕ್ ಆದಾಗ ಪೂರ್ತಿ ನೆಗೆಟಿವ್ ತಿರ್ಕೊಂಡ್ಬಿಡ್ತೈತೆ ಅದು. ಬರೀ ಅನುಮಾನ ಪಡೋದು, ಭಯ ಪಡೋದು, ಯಾರು ನೋಡಿದಾಗ ನನ್ನ ಬಗ್ಗೆನ ಮಾತಾಡ್ತಾರೋ ಅನ್ನೋದು, ಅವ್ರು ನೋಡಿದಾಗ ಹಿಂದಿನ ನೆನೆಸ್ಕೊಂಡು ಭಯ ಪಡೋದು, ಮುಂದಿನ ನೆನೆಸ್ಕೊಂಡು ಭಯ ಪಡೋದು. ಹಿಂಗೆ ವೀಕ್ ಆದಾಗ ಮನುಷ್ಯ ಭಯ ಆಗಿಬಿಡುತ್ತೆ. ಭಯ ಒಂದು ಅನುಮಾನ ಚಾಲೂ ಆಗಿಬಿಡ್ತಾವ್ರಿ. ಅದಕ್ಕೆ ನರ ವೀಕ್ ಆಗೈತೆ. ಅದಕ್ಕೆ ಇದನ್ನು ಸ್ಟ್ರೆಂಗ್ದನ್ ಮಾಡೋದು ಹೆಂಗೆ ಅಂತಂದ್ರೆ ಆ ನರಕ್ಕೆ ರೆಸ್ಟ್ ಕೊಡ್ಬೇಕು. ಅಂದ್ರೆ ಥಾಟ್ಲೆಸ್ ಪೀರಿಯಡ್ ತರ್ಬೇಕು ಆ ನರ. ಅವಾಗ ನಾವು ಲಿಂಗ ಯೋಗ ಮಾಡೋ ಹೊತ್ನಾಗ ಇಲ್ಲಿ ಲಿಂಗ ಡಿಸಪೇರ್ ಆಗತ್ತೆ ಅಂತ ಹೇಳಿದ್ದೀನಿ. ಲಿಂಗ ಇದು ಅಬ್ಜೆಕ್ಟ್ ಡಿಸಪೇರ್ ಆಗತ್ತೆ. ಡಿಸಪೇರ್ ಆಗಿ ಸೈಮಲ್ಟೇನಿಯಸ್ ಆಗಿ ಇಂಟರ್ನಲಿ ಮೈಂಡ್ ಡಿಸಪೇರ್ ಆಗತ್ತೆ. ಮೈಂಡ್ ಡಿಸಪೇರೆನ್ಸ್ ಆಫ್ ದಿ ಮೈಂಡ್ ಅಂದ್ರೆ ಏನು? ದಟ್ ಇಸ್ ಥಾಟ್ಲೆಸ್ ಪೀರಿಯಡ್ ಆಫ್ ದಿ ಮೈಂಡ್. ದಟ್ ಇಸ್ ರೆಸ್ಟ್ ಪೀರಿಯಡ್ ಆಫ್ ದಿ ಮೈಂಡ್. ದಟ್ ಇಸ್ ಜೀರೋ ಮೈಂಡ್, ನೋ ಫೀಲಿಂಗ್ಸ್, ಸ್ಟಾಪ್ ಆಗಿಬಿಡ್ತೈತೆ. ಅದು ದಟ್ ಈಸ್ ರೆಸ್ಟ್ ಪೀರಿಯಡ್, ನೋ ಫೀಲಿಂಗ್ಸ್, ಥಾಟ್ಲೆಸ್ ಆಗಿಬಿಡ್ತೈತೆ. ಥಾಟ್ಲೆಸ್ ಆದಾಗ ದಟ್ ಇಸ್ ರೆಸ್ಟ್ ಪೀರಿಯಡ್ ಆಫ್ ದಿ ಮೈಂಡ್. ಆ ರೆಸ್ಟ್ ಪೀರಿಯಡ್ನೊಳಗೆ ಆ ನರ ಏನಾಗುತ್ತೆ? ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊತೈತೆ. ಅವಾಗ ನರ ಏನಾಗುತ್ತೆ? ಫ್ರೆಶ್ನೆಸ್ ಬರ್ತೈತೆ ಅದಕ್ಕೆ. ನರ ಎನರ್ಜಿ. ಇನ್ನು ನಾವು ವಿಚಾರ ಮಾಡಿ 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 ಏನಾಗತ್ತೆ ಅಂದರೆ ನರ ವಿಚಾರ ಮಾಡ್ತೇವಲ್ರಿ, ಭಯಂಕರ ವಿಚಾರ, ಡೀಪ್ ವಿಚಾರ ಮಾಡಿದ್ರೆ ತಲೆ ನುಸಕ್ಕೆ ಚಾಲು ಆಗೈತೆ. ತಲೆ ನುಸಕ್ಕೆ ಚಾಲು ಆಗೈತೆ. ಮನಸ್ಸು ವಿಚಾರ ಮಾಡ್ತಿರ್ತೈತೆ, ತಲೆ ಯಾಕೆ ನುಸ್ಬೇಕು? ಯಾವಾಗ ಅದು ಏನಾಕತ್ತೆ ಅಂದ್ರೆ ನರ ವೀಕ್ ಆಗಿ ಏನಾಕತ್ತೆ ಅಂದರೆ ಪೇನ್ ಬರೋಕ್ಕೆ ಚಾಲು ಆಗೈತೆ. ಮತ್ತು ಚಲೋತ್ನಂಗೆ ಅದಾರ್ಥ ನಿದ್ದೆ ಮಾಡಿದರೆ ಪೇನ್ ಕಡಿಮೆ ಆಗಿರ್ತೈತೆ. ಯಾಕಂದ್ರೆ ಮರ್ತು ಹೋಗ್ಬಿಡ್ತದೆ. ನಿದ್ದೆ ಒಳಗೆ ಅದು ಸ್ವಲ್ಪ ರೆಸ್ಟ್ ತೊಗೊಂಡಿರ್ತೈತೆ. ಅದ್ರ ಪೂರ್ತಿ ಅಲ್ಲ, ಮತ್ತು ಅದನ್ನು ವಿಚಾರ ಮಾಡಿ ಅದಕ್ಕೆ ಕನಸ್ನಾಗ ಅದನ್ನು ಮಾಡ್ಕೊಂಡು ಹೋಗ್ಬಿಡ್ತೈತೆ ರೀ ಅದು. ಆದ್ರೆ ಇಲ್ಲಿ ಏನಾಗತ್ತೆ? ಕಂಪ್ಲೀಟ್ 100% ಪ್ಯೂರ್ ಥಾಟ್ಲೆಸ್ ಆಗತ್ತೆ. 1 ಸೆಕೆಂಡ್ ಅದಕ್ಕೆ ರೆಸ್ಟ್ ಕೊಟ್ಟವೆ ಅಂದ್ರೆ ಸಹಿತ ಅಷ್ಟಾಗಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಅದಕ್ಕೆ ಅಲ್ಲಂಪುರದವರು ಹೇಳ್ತಾರೆ, ಕ್ಷಣವಾಗಲಿ ಕ್ಷಣದೊಳಗಿನ ಅರ್ಧ ಕ್ಷಣವಾದಡಾಗಲಿ ನಿಮ್ಮ ನಿಜದ ನೆನೆಯೇ ಸಾಕು. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಲ್ಲುಂಟೆ ಗುಹೇಶ್ವರ. ಅಂದ್ರೆ ಒಂದು ಕ್ಷಣ ಥಾಟ್ಲೆಸ್ ಪೀರಿಯಡಿಗೆ ಬಂದರೆ ಸಾಕು, ಅರ್ಧ ಕ್ಷಣ ಥಾಟ್ಲೆಸ್ ಪೀರಿಯಡಿಗೆ ಬಂದರೆ ಸಾಕು. ಅದು ನಿಜದ ನೆನಹು ಅಂತಂದ್ರೆ ಏನು? ಅದ್ರ ಮೂಲ ಅಸ್ತಿತ್ವ ಏನು? ಮೌನ. ಅದು ಈ ಎನರ್ಜಿ ಅಸ್ತಿತ್ವ ಏನಂದ್ರೆ ಮೌನ. ಆ ಸ್ಥಿತಿಗೆ ಬಂದಾಗ ಏನಾಕತ್ತೆ ಅಂದ್ರೆ ಆ ಎನರ್ಜಿ ಪಡ್ಕೊಂಡ್ಬಿಡುತ್ತೆ, ಪೂರ್ತಿ ರೆಸ್ಟ್ ಆಗಿ ಥಾಟ್ಲೆಸ್ ಬಂದ್ಬಿಡುತ್ತೆ. ಅವಾಗ ಅದು ನರ ಏನಾಕತ್ತೆ ಅಂದ್ರೆ ಎನರ್ಜಿ ಪಡ್ಕೊಂಡ್ಬಿಡುತ್ತೆ. ಹಂಗೆ ಒಂದು ಈ ಯೋಗ ಮಾಡೋದ್ರಿಂದ ಮೈಂಡ್ ಜೀರೋ ಮೈಂಡಿಗೆ ಬರ್ತೈತಿ, ಥಾಟ್ಲೆಸ್ ಪೀರಿಯಡ್ ಆಗತ್ತೆ. ದಟ್ ಇಸ್ ರೆಸ್ಟ್. ನರಕ್ಕೆ ರೆಸ್ಟ್ ಸಿಗ್ತೈತಿ. ಆ ರೆಸ್ಟ್ ಸಿಗೋದ್ರಿಂದ ನರ ಎನರ್ಜಿ ಪಡ್ಕೊಂತೈತಿ. ಒಂದು. ಎರಡನೇದು ಏನಂತಂದ್ರೆ ಈ ಮೆಲಾಟಿನ್ ರಸ ಉತ್ಪತ್ತಿ ಆಕೈತಿ. ಮೆಲಾಟಿನ್ ರಸ ಉತ್ಪತ್ತಿಯಾಗಿ ಪಿಟ್ಯೂಟರಿ ಗ್ಲ್ಯಾಂಡ್ ಬಂದು ಪಿಟ್ಯೂಟರಿ ಗ್ಲ್ಯಾಂಡ್ ಮೂಲಕವಾಗಿ ಆ ನರಕ್ಕೆ ಸಪ್ಲೈ ಆಕತ್ತೆ. ಅದಕ್ಕೆ ನರಕ್ಕೆ ಈ ಮೈಂಡ್ ಅನ್ನೋ ನರಕ್ಕೆ ಆ ಮೆಲಾಟಿನ್ ರಸ ಒಂದು ಸಪ್ಲೈ ಆಕತಿ. ಮತ್ತು ಮೈಂಡ್ ಅನ್ನೋ ನರ ರೆಸ್ಟ್ ಪೀರಿಯಡ್ ತೊಗೊತೈತಿ. ರೆಸ್ಟ್ ಪೀರಿಯಡ್ನೊಳಗೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೇಕು. ಇವೆರಡು ಏಕಕಾಲಕ್ಕೆ ನಡೆಯೋದ್ರಿಂದ ಏನಾಕತ್ತೆ ಅಂದರೆ ನರ ಸ್ಟ್ರೆಂಗ್ದನ್ ಹಾಕೊಂತ ಬಂದ್ಬಿಡ್ತೈತಿ. ಯಾವಾಗ ನರ ಸ್ಟ್ರೆಂಗ್ದನ್ ಹಾಕೋವಂತ ಬರ್ತೈತಿ ಅವಾಗ ನೆಗೆಟಿವ್ ಇದ್ದದ್ದು ಪಾಸಿಟಿವ್ ತಿರ್ಕೊಂತೈತಿ. ಅವಾಗ ಏನೋ ಯಾಕೆ ಆಗ್ಲಿಬಿಡಪ್ಪ ಮೈಮ್ಯಾಗ ಗುಡ್ಡು ಬೀಳ್ತೈತೆ ಅಂದ್ರೂ ಆಕಾಶ ಬೀಳಾಡಿ ನೋಡೋಣಂತೈತಿ. ಫುಲ್ ಭಯ ಹೋಗ್ಬಿಡ್ತೈತಿ. ನಿರ್ಲಿಪ್ತ ಭಾವ ಬರ್ತೈತಿ. ನೋಡ್ತಾ ವಿಲ್ ಪವರ್ ಬರ್ತೈತಿ. ಏನಾದ್ರು ಒಳ್ಳೆ ಕೆಲಸ ಮಾಡಬೇಕು, ಕಾಯಕ ಮಾಡ್ಬೇಕು. ಕಾಯಕದಲ್ಲಿ ನಿರತಕ್ಕನ ಮನುಷ್ಯರು ಅವು ಬೇಕಾದ ಹೇಳೋದು ಕಾಯಕದಲ್ಲಿ ನಿರತಕ್ಕನ. ನಾವು ಹಂಗೆ ನಡಿ ನಾ ಮಾಡೋ ಕೆಲಸ ನಾ ಮಾಡ್ತೇನೆ ಅಂತಿರ್ತಾನೆ. ಅನ್ಲಿ ಬಿಡಲಿ, ಅಪಮಾನ ಮಾಡಲಿ ಬಿಡಲಿ, ನನ್ನ ಕೆಲಸ ನಾ ಮಾಡಬೇಕು. ಇದಕ್ಕೆ ನಮ್ಮ ದೊಡ್ಡ ಜನ ಉದಾಹರಣೆ. ಅವ್ರು ಎಷ್ಟು ಅಪಮಾನ ಶಬ್ದ ಕೇಳಿದ್ರೆ ಸಹಿತ ಲೆಟ್ ಇಟ್ ಬಿ ಗೋ, ನನ್ನ ಕೆಲಸ ನಾ ಮಾಡಬೇಕು. ಮುಂದೆ ತನ್ನ ಕೆಲಸ ತಾವು ಮಾಡ್ಕೊತ ಹೋದಂಗೆ ಅಂದ ಜನನ ಅವ್ರಿಗೆ ಹೊಂದಿಸಿದ್ರು. ಅದನ್ನ ಹಚ್ಕೊಳ್ಳಿಲ್ಲ ಅವರು. ಅಂದ್ರೆ ಮನಸ್ಸು ಅನ್ನೋದು ಅಷ್ಟು ಗಟ್ಟಿಯಾಗಿತ್ತು ಅವ್ರು, ಬಿಕಾಸ್ ಆಫ್ ಮೆಡಿಟೇಷನ್, ಲಿಂಗ ಯೋಗ. ಅದ ವಿಲ್ ಪವರ್. ತಾವು ಲಿಂಗಯೋಗವನ್ನು ಭಾವನಾತ್ಮಕವಾಗಿ ವಿವರಣೆ ಮಾಡಿದೆ. ಅದರಲ್ಲಿರುವಂಥ ಭಾಳಷ್ಟು ವೈಜ್ಞಾನಿಕ ಅಂಶಗಳು ನೋಡಿ. ನೀವು ಪ್ರೋಟಾನ್ ಬಗ್ಗೆ ಹೇಳಿದ್ರಿ, ಕಾರ್ಬನ್ ಬಗ್ಗೆ ಹೇಳಿದ್ರಿ. ಇದು ಯಾವ ವಿಷಯವನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವತ್ತು ಫಿಸಿಕ್ಸ್ ಭಾಳ ಚರ್ಚೆ ಮಾಡ್ತದೆ. ಆ ಎಲ್ಲ ಅಂಶಗಳನ್ನು ಇವತ್ತು ಇಟ್ಕೊಂಡು ನೀವು ಲಿಂಗಾಂಗ ಸಾಮರಸ್ಯದ ಬಗ್ಗೆ, ಲಿಂಗಯೋಗದ ಬಗ್ಗೆ ಭಾಳ ಅರ್ಥಪೂರ್ಣವಾಗಿ ವಿವರಿಸಿದ್ರಿ ಬುದ್ಧಿ. ಇದನ್ನು ಇಟ್ಕೊಂಡು ತಮ್ಮ ವ್ಯಕ್ತಿತ್ವವನ್ನು ತಾವು ಒಂದು ಹಂತದಲ್ಲಿ ರೂಪಿಸ್ಕೊಂಡ್ರಿ. ಇವತ್ತು ವಚನಗಳು ಮತ್ತು ಇನ್ನೊಂದ್ರೆ ಭಾವನಾತ್ಮಕವಾಗಿ ನೋಡ್ಬೇಕ್ರಿ ಅಂದ್ರೆ ಭಾಳ ಚಲೋ ರೀ ಅದು. ಭಾವನಾತ್ಮಕವಾಗಿ ಭಕ್ತಿಯ ಪ್ರಧಾನತೆ ಏನು? ಅದನ್ನ ಲಿಂಗ ಅಂದ್ರೆ ಪರವಸ್ತು. ಲಿಂಗ ಅಂದ್ರೆ ಇದು ಪರಮಾತ್ಮ, ಅದು ಪರವಸ್ತು, ಯೂನಿವರ್ಸಲ್ ಎನರ್ಜಿ ಸ್ವರೂಪನೇ ಇದು. ಜಗದಗಲ ಮುಗಿಲಗಲ ಮಿಗೆಯಲಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ. ಅಗಮ್ಯ ಯೂನಿವರ್ಸಲ್ ಎನರ್ಜಿ ಲಕ್ಷಣ ಹೇಳ್ತಾರೆ ಅವರು. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳ್ಕಾದ್ರಿ. ಅಂಥ ಅದ್ಭುತವಾದಂಥ ಮಹಾ ಎನರ್ಜಿ ಈ ಲಿಂಗ ರೂಪದಲ್ಲಿ ಬಂದು ನನ್ನ ಕೈಯಾಗ ಕುಂತತಿ ಇನ್ನುವಂಥ ಸದ್ಭಾವನೆಯಿಂದ ನೋಡಿದ್ರೆ ಮನಸ್ಸು ಬೇಗನೆ ಏಕಾಗ್ರತೆ ಆಕತಿ. ಈ ಸದ್ಭಾವನೆನೂ ಬೇಕ್ರಿ. ಈ ವಿಜ್ಞಾನ ತಿಳಿಲಿ ಬಿಡ್ಲಿ, ವಿಜ್ಞಾನ ತಿಳ್ಕೊಬೇಕಂತ ಏನಿಲ್ಲ ನನಗೆ. ಈ ಸದ್ಭಾವನೆ ಒಂದು ಬಂತಂದ್ರೆ, ಇದೇ ಭಾವನೆ ಬಂತಂದ್ರೆ
ಈ ಭಾವನೆ ನೋಡ್ಕೊಂತ ಹೋಗ್ಬಿಟ್ರೆ ಸಾಕು, ಅದೆಲ್ಲ ತಾನೇ ನಡಿತೈತಿ. ಈ ಟೆಕ್ನಾಲಜಿ ತಿಳ್ಕೊಬೇಕಂತ ಏನಿಲ್ಲ, ಭಾವನೆನೇ ಮುಖ್ಯ. ಅಂದ್ರೆ ಇವತ್ತಿನ ಜನರೇಷನ್ಗೆ ಒಪ್ಪಿಸ್ಬೇಕಾದ್ರೆ ಈ ಟೆಕ್ನಾಲಜಿ ವಿವರಣೆ ಬೇಕು. ಬರೀ ಭಾವನಾತ್ಮಕ ಅಂದ್ರೆ ಅವ್ರು ಮತ್ತು ಧರ್ಮ ಜಾತಿಗೆ ಸೀಮಿತ ಮಾಡ್ತಾರ. ಅದಕ್ಕಾಗಿ ಅದ್ರ ಹಿಂದೆ ಟೆಕ್ನಾಲಜಿ ತಿಳ್ಕೊಂಡ್ರೆ ಅಂದ್ರೆ ಜಾತ್ಯತೀತವಾಗಿ ಹೋಗ್ತೈತಿ. ಎಲ್ಲರಿಗೆ ಟೆಕ್ನಾಲಜಿ ಐತಪ್ಪ ಅಂತಂದು ತೊಗೊಂತಾರೆ. ಈ ಮೊಬೈಲ್ ಯಾವ ಜಾತಿಗೆ ಮೀಸಲಾಗೈತೆ ಹೇಳಿ? ಇಲ್ಲ, ಎಲ್ರಿಗೂ ಬೇಕಾಗೈತಿ. ಹಂಗೆ ಇಷ್ಟಲಿಂಗನು ಮೊಬೈಲ್ ತರ ಎಲ್ರಿಗೂ ಬೇಕಾಗಬೇಕು. ಯಾರಿಗೆ ಬೇಕಂತಂದ್ರೆ ಯಾರು ಮೈಂಡ್ ಬಗ್ಗೆ ವಿಲ್ ಪವರ್ ಬೇಕು, ಮತ್ತು ಯೂನಿವರ್ಸಲ್ ಎನರ್ಜಿ ಜೊತೆಗೆ ನಮ್ಮ ಮನಸ್ಸು ಮಿಕ್ಸ್ ಆಗಬೇಕು, ಯೂನಿವರ್ಸಲ್ ಎನರ್ಜಿ ಸ್ವರೂಪ ನಾವು ಪಡ್ಕೋಬೇಕು ಅಂತ ಯಾರಿಗೆ ಮನಸ್ಸು ಇರ್ತೈತಿ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಪವರ್ ಬರ್ತೈತಿ, ವಿಷನ್ ಪವರ್ ಬರ್ತೈತಿ, ಮೆಮ್ರಿ ಪವರ್ ಜಾಸ್ತಿ ಆಗೈತಿ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರಿಂದ. ಇವೆಲ್ಲವೂ ಸೈಡ್ ಇವೆಲ್ಲ ಸೈಡ್ ಫ್ರೂಟ್ಸ್ ಇವೆಲ್ಲ ರೀ. ತಾನೇ ಆಟೋಮೆಟಿಕ್ ಮೈಂಡ್ ಕಾನ್ಸಂಟ್ರೇಷನ್ ಮಾಡೋದ್ರೆ ಯೂನಿವರ್ಸಲ್ ಮಿಕ್ಸ್ ಆಗೈತಿ ಖರೇವು, ಅವ್ ಮನುಷ್ಯ ಯೂನಿವರ್ಸಲ್ ಸ್ವರೂಪನ ಹಾಕೋಣ ಖರೇವು. ಅದ್ರ ಸೈಡ್ ಫ್ರೂಟ್ಸ್ ಅಂತಂದ್ರೆ ಅವಂಗೆ ಎಕ್ಸ್ಪೆಕ್ಟೇಷನ್ ಪವರ್ ಚಲೋ ಬರ್ತೈತಿ, ಒಂದು ವಿಷನ್ ಬರ್ತೈತಿ, ಒಂದು ಕರುಣೆ ಬರ್ತೈತಿ, ಎಲ್ಲ ಜೀವನ ಮೇಲೆ ಕರುಣೆ ಬರ್ತೈತಿ, ಪ್ರೀತಿ ಬರ್ತೈತಿ. ಮತ್ತು ಅವನಲ್ಲಿ ಏನಿರ್ತೈತಿ ಅಂದ್ರೆ ಒಂದು ಹಿಂಗೆ ನಡಿತೈತಿ ಇದು ಮುಂದೆ ಅನ್ನುವಂಥ ಆಲೋಚನೆ ಬರ್ತೈತಿ, ಸಂಕಲ್ಪ ಶಕ್ತಿ ಬರ್ತೈತಿ. ಏನೋ ಅವ್ನು ಸಂಕಲ್ಪ ಮಾಡಿದ್ದ ಅಂತಂದ್ರೆ ಅಲ್ಲಿ ಪ್ರೇಯರ್ ಮಾಡ್ತಾನೆ, ಪ್ರೇಯರ್ ಯೂನಿವರ್ಸಲ್ ಅನುಗ್ರಹ ಆಗತ್ತೆ, ಅವ್ನು ಯಾವುದಕ್ಕೆ ಸಂಕಲ್ಪ ಮಾಡೋದು ಈಡೇರ್ತೈತಿ. ಹಿಂಗೆ ರೀ ಅದು. ತಾವು ಎಲ್ಲ ಅಂಶಗಳನ್ನು ಭಾಳ ಮನಮುಟ್ಟುವಂಗೆ ವಿಭಿನ್ನವಾದ ರೀತಿಯಲ್ಲಿ ಒಂದು ನಮಗೂ ಕೂಡ ಅದರ ಅನುಭವ ಬರೋ ರೀತಿಯಲ್ಲಿ ಹೇಳಿದ್ರಿ. ಈ ವಿಷಯದ ಮೇಲೇ ಇವತ್ತೊಂದು ಗುಣಾತ್ಮಕ ಚರ್ಚೆ ಆಯಿತು ಅಂತ ನಾನು ಭಾವಿಸ್ತೀನಿ. ತಾವು ಸಂಪೂರ್ಣವಾಗಿ ಇಲ್ಲಿವರೆಗೆ ವಚನ ಟಿ ವಿಗಿಂತ ಒಂದು ಶಕ್ತಿಯನ್ನು ಕೊಟ್ಟದ್ದಕ್ಕೆ ತಮಗೆ ಅನಂತ ಶರಣಾರ್ಥಿಗಳಿರ್ಬೋದು. ಶರಣಾರ್ಥಿ ತಮಗೂ ಭಾಳ ಶರಣಾರ್ಥಿ. ತಮ್ಮ ವಚನ ಟಿ ವಿಯಿಂದ ಬಸವಾದಿ ಶರಣರ ತತ್ವವನ್ನು ಇಡೀ ಜಗತ್ತಿಗೆ ತಿಳಿಸಕತ್ತೀರಿ. ತಮಗೆ ಬಸವಾದಿ ಶರಣರ ಆಯುಷ್ಯ ಆರೋಗ್ಯ ಇನ್ನೂ ಅದ್ಭುತವಾದಂಥ ಶಕ್ತಿಯನ್ನು ಕರುಣಿಸಿ ಇಡೀ ಜಗತ್ತಿನ ತುಂಬ ನೀವು ಬಸವಾದಿ ಶರಣರ ತತ್ವವನ್ನು ತಿಳಿಸುವಂಥ ಮಹಾಶಕ್ತಿಯನ್ನು ನೀಡಲಿ ಅಂತ ನಾನು ಬಸವಣ್ಣವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶರಣ.